8 ಚಿನ್ನದ ಪದಕಗಳನ್ನ ಗೆದ್ದಿರುವಂತಹ ಸರಸ್ವತಿಯ ಪುತ್ರ. ತುಂಬಾ ಸುದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಿ ನನ್ನನ್ನ. ತ್ರಿಕೋನ ಲವ್ ಸ್ಟೋರಿ ನಿಮಗೆ ಎಲ್ಲಿಂದ ಸಿಕ್ತು ಮಾಹಿತಿ? ಸಹನಾ ವಿಜಯ್ ಕುಮಾರ್ ಅವರ ಕ್ಷಮೆ ಕಾದಂಬರಿ ಆಧಾರಿತ ಸಿನಿಮಾ ಅನ್ನುವಂಥದ್ದು. ಮನೆ ದುಡ್ಡು ತಗೋಬಾರ್ದು ಅಂತ ಬೀದಿಗೆ ಬಿದ್ದೆ. ಬೀದಿಗೆ ನಾನೇ ಇಚ್ಛಾಪೂರ್ವಕವಾಗಿ ಬಿದ್ದೆ. ಆ ಕಾದಂಬರಿ ಓದಿ ಸಿನಿಮಾವನ್ನ ನೋಡಿದವರಿಗೆ ಆಭಾಸ ಆಗಬಾರ್ದು ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಫಸ್ಟ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ದಕ್ಕತ್ತೆ. ಅಮಿತಾಬ್ ಅವ್ರನ್ನ ಕೇಳೇ ಇಲ್ಲ ನಾವು. ಕಮಾನ್ ಸ್ಕ್ರಿಪ್ಟ್. ನಿಮ್ಮಂತ ಮಾಧ್ಯಮದ ಗೆಳೆಯರ ಮೂಲಕ, ಮುಂಬೈನ ಮಾಧ್ಯಮದ ಗೆಳೆಯರ ಮೂಲಕ ಸಂಭವ ಅವ್ರನ್ನ ರೀಚ್ ಆದ. ಅಂಬರೀಷ್ ಅವ್ರ ಜೊತೆಗೆ ತುಂಬಾ ಕ್ಷಣ ಕಳೆದಿದ್ದೇನೆ. ನಾನು ಯಾವ ಕತೆ ಹೇಳೋದಕ್ಕೆ ವಿಷ್ಣು ಸರ್ ಮನೆಗೆ ಹೋದ್ರು ಅಲ್ಲಿ ಅವ್ರು ರೆಡಿ. ಅವರು, ಸುಮಲತಾ ಮೇಡಮ್, ವಿಷ್ಣು, ಭಾರತಿ, 4 ಜನ. ಎಷ್ಟೋ ಭೋಜನ ಕೂಟಗಳು, ಎಷ್ಟೋ ಸಂತೋಷದ ಕ್ಷಣಗಳು ಕಳೆದ. ಕಷ್ಟ ಎಲ್ಲ ಕೇಳಿಸ್ಕೊಂಡ್ಮೇಲೆ ಬದುಕ ಅಂತ ಒಂದು ಕಂತೆನ ಬಿಸಾಕಿ ಕಳಿಸೋದು ರೇರ್ ಕ್ವಾಲಿಟಿ. ನಾವು ಟಾಕ್ಸಿಕ್ ತರ ದೊಡ್ಡ ಚಿತ್ರ ಬರ್ತಾ ಇದೆ. ನಾವು ಚಂಡಮಾರುತಗಳಿಗೆ ಎದೆಯೊಡ್ಡುವಷ್ಟು ಧೈರ್ಯಶಾಲಿಗಳಲ್ಲ. ನಮ್ಮ ರಾಮಾಯಣದ ಯಶ್ ನೋಡಿ. 1993ರಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಒಂದು ರೀತಿಯಾಗಿ ಆ ಕಾಲಘಟ್ಟಕ್ಕೆ ವಿಭಿನ್ನವಾದಂತಹ ಕಥೆ. ಇಮೇಜ್ ಇರೋ ತಾರೆ ಆ ಪಾತ್ರ ಮಾಡಕ್ ಒಪ್ತಿರ್ಲಿಲ್ಲ. ರಾಜು ಕನ್ಸಿಸ್ಟೆಂಟ್ ಆಗಿ ಪರ್ಸ್ಯೂ ಮಾಡ್ತಾನೆ ಹೋದ, ಹಾಡ್ತಾನೆ ಹೋದ. ಬಂತು ನೋಡಿ ಅಮೆರಿಕ, ಬಂತು ನೋಡಿ 100 ಜನ್ಮ ಕೊಟ್ಟಿಯೋನು, ಹಾಡಪ್ಪ ಅಂದೆ. ಸೂಪರ್ ಹಿಟ್. ಅಪೋಸಿಟ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ನೋಡು ಮಗು, ಈಗ ಕೃತಜ್ಞತೆಗಳು ಕಡಿಮೆ ಆಗ್ಬಿಟ್ಟಿದೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ನಾಕಂಡ ನಾಗತಿಹಳ್ಳಿ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಏನಪ್ಪಾ ಇದು ನಾಗತಿಹಳ್ಳಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಹೌದು, ಇವರು ನಾಗತಿಹಳ್ಳಿ ಅನ್ನುವಂತಹ ಒಂದು ಐತಿಹಾಸಿಕ ಊರಲ್ಲಿ ಜನಿಸಿದಂತಹ, ಸಾಹಿತ್ಯವನ್ನೇ ಉಸಿರಾಗಿಸಿಕೊಂಡು ತಮ್ಮ ಶಾಲಾ ದಿನಗಳಲ್ಲೇ ಬರವಣಿಗೆಯನ್ನ ಪ್ರಾರಂಭ ಮಾಡಿದಂತಹ, ಕನ್ನಡ MAಯಲ್ಲಿ ಬರೋಬ್ಬರಿ 8 ಚಿನ್ನದ ಪದಕಗಳನ್ನ ಗೆದ್ದಿರುವಂತಹ ಸರಸ್ವತಿಯ ಪುತ್ರ. ಮಂಡ್ಯದಲ್ಲಿ ಜನಿಸಿ ಸಾಗರದಾಚೆಗೂ ಕೂಡ ತಮ್ಮ ಸಿನಿಮಾಗಳನ್ನ ತಲುಪಿಸಿರುವಂತಹ ಮಂಡ್ಯದ ಗಂಡು. ಹಾಗೆ ಟೆಂಟ್ ಹೌಸ್ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ತುಂಬಾ ಅಚ್ಚುಮೆಚ್ಚಿನ ಮೇಷ್ಟ್ರು ಇವರು. ಆಪ್ತ ಮಿತ್ರನ ಅತ್ಯಾಪ್ತರು ಯಾರು ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಇವರ ಹೆಸರನ್ನ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಅಮೆರಿಕ ಸಿನಿಮಾ. ನಿಮಗೆ ಅಫ್ಕೋರ್ಸ್ ರೈಟ್. ನನ್ನ ಜೊತೆಗಿದ್ದಾರೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ತುಂಬಾ ಸುದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಿ ನನ್ನನ್ನು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಹೇಗೆ ನಡೀತಾ ಇದೆ ಜೀವನ? ಚೆನ್ನಾಗಿ ನಡೀತಾ ಇದೆ. ತುಂಬ ಆಂಗ್ಸೈಟಿ ಇದೆ. ಒಂದು ರೀತಿಯ ಆತಂಕ, ಭಯ, ಭರವಸೆ ಎಲ್ಲ ಸೇರಿದಂಥ ಭಾವನೆ. ಚಿತ್ರ ಬಿಡುಗಡೆ ಅಂದರೆ ಒಂದು ಪ್ರಸವ ವೇದನೆ. ಹಾಗೆ ತಾಯಿ ಮಗುವನ್ನು ಹಡೆಯುವಾಗ ಏನು ಪ್ರಸವ ವೇದನೆ ಪಡ್ತಾಳೋ ಹಾಗೆ ನಿರ್ದೇಶಕರು, ನಿರ್ಮಾಪಕರು ಅನುಭವಿಸ್ಬೇಕಾಗತ್ತೆ. ಅಂಥದ್ದೊಂದು ಪರಿಸ್ಥಿತಿ. ಅದರಲ್ಲಿ ಸಂತೋಷವೂ ಇದೆ, ಆತಂಕವೂ ಇದೆ. ಐ ಆಮ್ ವೆರಿ ಹ್ಯಾಪಿ. ನಡೀತಾ ಇದೆ. ಸೂಪರ್ ಸರ್. ಸಂತೋಷ ಓಕೆ, ಭರವಸೆ ಓಕೆ, ಆತಂಕ ಯಾಕೆ ಅನ್ನುವಂಥದ್ದು? ಬಿಕಾಸ್ ಪ್ರತಿಯೊಬ್ಬರು ಕೂಡ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಇದೇ ಮಾತನ್ನು ಹೇಳ್ತಾರೆ. ಸಿನಿಮಾ ಅಂತ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಆತಂಕ ಇದೆ ಅಂತ. ಆತಂಕ ಯಾಕೆ ಸರ್? ಆತಂಕ ಅಂದರೆ, ಆತಂಕ ಇಲ್ಲ ಅಂತ ಹೇಳಿದರೆ ಸುಳ್ಳು ಹೇಳಿದಾಗ ಆಗತ್ತೆ. ಓಕೆ. ಯಾಕೆಂದರೆ ಒಂದು ಸೃಜನಶೀಲ ಮನಸ್ಸು ಏನೋ ಒಂದನ್ನು ಸೃಷ್ಟಿ ಮಾಡಿ ಜನರ ಸಮ್ಮತಿಗೆ, ಒಪ್ಪಿಗೆಗೆ ಕಾಯ್ತಾ ಇರುತ್ತೆ. ಕರೆಕ್ಟ್. ಆ ಒಪ್ಪಿಗೆ ಸಿಗುತ್ತೋ ಇಲ್ವೋ, ಎಷ್ಟು ಅಂಕ, ನಾನು ಬರೆದಿರೋ ಪರೀಕ್ಷೆಯಲ್ಲಿ ನಾನು ಏನು ಅತ್ಯುತ್ತಮ ದರ್ಜೆಯಲ್ಲಿ ಪಾಸ್ ಆಗ್ತೀನಾ, ಅಥವಾ ಕನಿಷ್ಠ ದರ್ಜೆಯಲ್ಲಿ ಪಾಸ್ ಆಗ್ತೀನಾ, ಫೇಲ್ ಆಗ್ತೀನಾ, ಇದು ಒಂದು ಭಯ ಇರುತ್ತೆ. ಯಾಕಂದ್ರೆ ಸಿನಿಮಾ ಅನ್ನೋದು ಒಂದು ಜೂಜು ಕಟ್ಟೆ, ಒಂದು ವಿಚಿತ್ರವಾದ ಪಂದ್ಯ. ಆಮೇಲೆ ನಮಗೆ ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ, ಚೆನ್ನಾಗಿದೆ, ನಾವೆಲ್ಲ ನಮ್ಮಲ್ಲಿ ನಾವು ಅನ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಬೇರೆಯವ್ರಿಗೆ ಬಡಿಸಿದಾಗ ಆ ರುಚಿ ಹೇಗೆ ತಲುಪುತ್ತೆ, ಅದರ ಮೇಲೆ ನಮ್ಮ ಚಿತ್ರದ ಭವಿಷ್ಯ ನಿರ್ಧಾರ ಆಗುತ್ತೆ. ಆಮೇಲೆ ಕೋಟ್ಯಾಂತರ ರೂಪಾಯಿನ ಬಂಡವಾಳ ತೊಡಗಿಸಿರ್ತೀವಿ. ಈಗ ನಾನು ಬರಹಗಾರನಾಗಿ ಒಂದು ಪುಸ್ತಕ ಬರೆದಾಗ ಆ ಪುಸ್ತಕ ಒಬ್ರಿಗೆ ಕೊಡ್ತೀವಿ, ಓದ್ತಾರೆ, ವಿಮರ್ಶೆ ಬರುತ್ತೆ. ಅಲ್ಲಿ ಆತಂಕದ ಪ್ರಮಾಣ ಕಡಿಮೆ. ಯಾಕಂದ್ರೆ ಅಲ್ಲಿ ಟ್ರೇಡ್ ಇರಲ್ಲ, ವ್ಯವಹಾರ ಇರಲ್ಲ. ನಿಜ. ಸಿನಿಮಾ ಅಂದ್ರೆ ಇನ್ನೊಂದು ಅರ್ಥ ವ್ಯವಹಾರ, ಆಮೇಲೆ ಕಲೆ, ಗಿಲೆ, ಕಥೆ ಇತ್ಯಾದಿ. ಆ ವ್ಯವಹಾರದ ಭಾರ ನಮ್ಮಂಥವರಿಗೆ, ಕಷ್ಟದಿಂದ ಮೇಲೆ ಬಂದವರಿಗೆ ಅಥವಾ ಹಣದ ಮೌಲ್ಯ ಗೊತ್ತಿರೋರಿಗೆ ಆತಂಕ ಹುಟ್ಟಿಸುತ್ತೆ. ಸೊ ಹೀಗಾಗಿ ಆತಂಕ ಸಹಜ ಮತ್ತು ಸರಿ, ಅದಿದೆ. ಓಕೆ ಸರ್, ಅಮೇರಿಕಾ ಅನ್ನುವಂಥದ್ದು 365 ಡೇಸ್ ತನಕ
ಹೋಗಿ ತಲುಪಿರುವಂತಹ ಒಂದು ದಾಖಲೆ ಇದೆ. ಸೊ ಅಮೇರಿಕಾ 2 ಅಂತ ಕ್ಷಣ ನಮಗೆ ನೆನಪಾಗೋದು ಆ ತ್ರಿಕೋನ ಲವ್ ಸ್ಟೋರಿ. ಸೊ ಇಲ್ಲೂ ಕೂಡ ಅದೇ ಇದೆಯಾ? ಬಟ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಲವ್ ಸ್ಟೋರಿ ಇಲ್ಲಿ ಕಂಟಿನ್ಯೂಯೇಷನ್ ಆಗಿರ್ಬೋದು, ಅಮೇರಿಕಾದ ಆ ಒಂದು ಕಥೆ ಆಗಿರ್ಬೋದು, ಯಾವುದು ಕೂಡ ಇಲ್ಲ ಅಂತ. ಆದರೂ ಕೂಡ ಅಮೇರಿಕಾ 2 ಅನ್ನುವಂತಹ ಹೆಸರು ಯಾಕೆ? ನಿಮಗೆ ಎಲ್ಲಿಂದ ಸಿಕ್ತು ಮಾಹಿತಿ? ಈ ಹಿಂದೆ ಒಂದಷ್ಟು ಪ್ರೆಸ್ ಮೀಟ್ಗಳಲ್ಲಾಗಿರ್ಬೋದು ನೋಡಿದಂಥ ಸಂದರ್ಭ. ನಿಮಗೆ ಸಿಕ್ಕಿರೋ ಮಾಹಿತಿ ಸರಿ ಇದೆ, ತಪ್ಪೇನಿಲ್ಲ, ಕರೆಕ್ಟ್ ಆಗಿದೆ. ಇದು ತ್ರಿಕೋನ ಪ್ರೇಮ ಕಥೆಯ ಅದೇ ಜಾನ್ರಾಗೆ ಸೇರುವಂತಹ ಸಿನಿಮಾ. ಅಮೇರಿಕಾ 1 ಮತ್ತು ಇದು ಎರಡರಲ್ಲೂ ಕೆಲವು ಸಾದೃಶ್ಯ ಇದೆ, ಕಾಮನಾಲಿಟೀಸ್, ಕೆಲವು ಕಾಂಟ್ರಾಸ್ಟ್ ಇದೆ, ವೈದೃಶ್ಯ. ಸೊ ಸಾದೃಶ್ಯ ಮತ್ತು ವೈದೃಶ್ಯ ಎರಡೂ ಇದೆ, ಇರಲೇಬೇಕು. ಸಾದೃಶ್ಯ ಏನೇನು ಅಂತಂದ್ರೆ, ಇದು ತ್ರಿಕೋನ ಪ್ರೇಮ ಕಥೆ, ಇದು ಕೂಡ ಅಮೆರಿಕದಲ್ಲಿ ನಡೆಯುತ್ತೆ, ಇದು 70-75 ಭಾಗ ಅಮೆರಿಕಲ್ಲಿ ನಡೆದಿದೆ. ಆದ್ರೆ ಕಲಾವಿದರು ತಂತ್ರಜ್ಞರು ವಿಷಯಕ್ಕೆ ಬಂದ್ರೆ ಅಲ್ಲಿಯ ಯಾವ ಕಲಾವಿದರನ್ನು ನಾನು ಇಲ್ಲಿ ಪುನರಾವರ್ತನೆ ಮಾಡಿಲ್ಲ. ತಂತ್ರಜ್ಞರಾಗಿ ನನ್ನ ಜೊತೆಗೆ ಮನೋಮೂರ್ತಿ ಮತ್ತು ರಾಜೇಶ್ ಕೃಷ್ಣನ್ ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೀವಿ, ನಾವು 3 ಜನ. ಹೀಗಾಗಿ ಸಂಬಂಧ ಇದೆ. ಹಾಗೆ ಇದಕ್ಕೊಂದು ಸ್ವಾತಂತ್ರ್ಯ, ಒಂದು ಸಂಪೂರ್ಣ ಇದರದೇ ಆದಂಥ ಇಂಡಿವಿಜುವಲ್ ಆದಂಥ ಒಂದು ಯುನೀಕ್ ಆದಂಥ ಇಂಡಿಪೆಂಡೆಂಟ್ ಫಿಲ್ಮ್ ಅನ್ನುವಂಥ ಕೂಡ ಒಂದು ಹೆಚ್ಚುಗಾರಿಕೆ ಅಮೇರಿಕಾ 2 ಕೂಡ ಇದೆ. ಸೂಪರ್ ಸರ್. ಸಹನಾ ವಿಜಯ್ ಕುಮಾರ್ ಅವರ ಕ್ಷಮೆ ಕಾದಂಬರಿ ಆಧಾರಿತ ಸಿನಿಮಾ ಅನ್ನುವಂಥದ್ದು, ಮೂಲ ಕಥೆ ಅದರಿಂದನೇ ಆರಂಭ ಆಗುತ್ತೆ ಅನ್ನುವಂಥದ್ದು ಎಷ್ಟು % ಇದೆ ಸರ್? ಕಂಪ್ಲೀಟ್ ಆಗಿ ಆ ಕಾದಂಬರಿಯ ಒಂದು ತುಣುಕುಗಳು ಸಿಗಬಹುದಾ ನಮಗೆ? ಹೇಗೆ ಒಂದು ಕಾದಂಬರಿ, ನಾನೀಗ ಬಾನಲ್ಲಿ ಮತ್ತು ಚಂದ್ರಕ್ಕೆ ನಂದೇ ಕಾದಂಬರಿ. ನೀವು ಕಾದಂಬರಿ ಓದಿದ್ರೆ, ಸಿನಿಮಾ ಮಾಡಿದ್ರೆ ನಿಮಗೆ ಬದಲಾವಣೆಗಳು ಕಾಣಿಸುತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಯಾವುದೇ ಕಾದಂಬರಿ ಸಾಹಿತ್ಯ ಪ್ರಕಾರದಲ್ಲಿ ಎಷ್ಟೇ ಯಶಸ್ವಿಯಾಗಿದ್ದರೂ ಅದನ್ನು ಯಥಾವತ್ತಾಗಿ ನಾವು ಸಿನಿಮಾ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಕಾರಣ, ಅಕ್ಷರದ ವ್ಯಾಕರಣ ಬೇರೆ, ಬಿಂಬಗಳ ವ್ಯಾಕರಣ ಬೇರೆ. ಸಿನಿಮಾದಲ್ಲಿ ಅಕ್ಷರ ಮತ್ತು ಬಿಂಬಗಳ ಸಾಂಗತ್ಯ, ಸಮನ್ವಯ ಬೇಕು. ಅಂದರೆ ಸಿನಿಮಾನೇ ಒಂದು ಬೇರೆ ಗ್ರಾಮರ್ ಬೇಡುತ್ತೆ, ಸಿನಿಮಾಕ್ಕೆ ಬೇರೆ ವ್ಯಾಕರಣ ಇರುತ್ತೆ, ಭಿನ್ನವಾದ ವ್ಯಾಕರಣ. ಕಾದಂಬರಿಯ ಆಶಯವನ್ನು ಕೆಡಿಸಬಾರ್ದು, ಕಾದಂಬರಿಯ ಉದ್ದೇಶವನ್ನು ಕೆಡಿಸಬಾರ್ದು. ಆದರೆ ಅದರ ಸಂವಿಧಾನ ಇಲ್ಲಿ ಬರುವಾಗ ಅದರ ಡ್ರಾಮೆಟಿಕ್ ಎಲಿಮೆಂಟ್ಸು, ದೃಶ್ಯ ಜೋಡಣೆಗಳು, ಕೆಲವು ಕಡೆ ಕೆಲವನ್ನ ಸೇರಿಸುವುದು, ಕೆಲವನ್ನ ತೆಗೆಯುವುದು ಅಗತ್ಯ ಇರುತ್ತೆ. ಆ ದೃಷ್ಟಿಯಿಂದ ಕಾದಂಬರಿಗೆ ನಿಷ್ಠನಾಗಿದ್ದೇನೆ, ಕೆಲವು ಕಡೆ ಅದರಿಂದ ಆಚೆ ಬಂದಿದ್ದೇನೆ. ಬಹುಶಃ ಪ್ರಥಮಾರ್ಧ ಬಹುತೇಕ ಕಾದಂಬರಿಯ ರೀತಿಯಲ್ಲಿ ಹೋಗುತ್ತೆ, ಉತ್ತರಾರ್ಧದಲ್ಲಿ ಕೆಲವು ಸೇರ್ಪಡೆಯಾಗಿದೆ. ಮತ್ತೆ ಸಿನಿಮಾ ಮುಗಿಯುವಾಗ ಕಾದಂಬರಿಯ ಆಶಯಕ್ಕೆ ಬದ್ಧನಾಗಿದ್ದೇನೆ. ಹೀಗಾಗಿ ಕಾದಂಬರಿಕಾರ್ತಿಗೆ ನಾನು ಋಣಿಯಾಗಿದ್ದೇನೆ, ಅದಕ್ಕೆ ಇಷ್ಟಪಟ್ಟೆ ನಾನು ತೆಗೆದುಕೊಂಡಿದ್ದು. ಹೀಗಾಗಿ ಇದು ಕಾದಂಬರಿ ಆಧಾರಿತ ಅನ್ನುವಂಥ ಹೆಸರಿಗೆ ಅನ್ವಯವಾಗುವಂಥ ಸಿನಿಮಾ. ಸೂಪರ್. ಇನ್ನು ಸರ್, ಆ ಪಾತ್ರಗಳನ್ನು ಚೂಸ್ ಮಾಡುವಂತಹ ಸಂದರ್ಭದಲ್ಲಿ, ಬಿಕಾಸ್ ಕಾದಂಬರಿ ಆಧಾರಿತ ಸಿನಿಮಾ ಅಂತಂದಾಗ ಒಂದು ಚೂರು ಆಚೆ ಈಚೆ ಆದರೂ ಕೂಡ ಆ ಕಾದಂಬರಿ ಓದಿ ಸಿನಿಮಾವನ್ನು ನೋಡಿದವರಿಗೆ ಆಭಾಸ ಆಗಬಾರ್ದು ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಆ ಪಾತ್ರಗಳ ಒಂದು ಸೆಲೆಕ್ಷನ್ ಹೇಗಾಯಿತು? ಒಳ್ಳೆ ಅತ್ಯದ್ಭುತ ನಟ ನಟಿಯರಿರುವಂಥದ್ದು, ನಮ್ಮ ಪೃಥ್ವಿ ಅಂಬರ್ ಆಗಿರ್ಬೋದು, ನಿರೂಪ್ ಭಂಡಾರಿ ಅವರಾಗಿರ್ಬೋದು, ಆ್ಯಂಡ್ ಸಾನ್ವಿ ಅವರಾಗಿರ್ಬೋದು, ತುಂಬ ದಿನಗಳ ಮೇಲೆ ತೆರೆ ಮೇಲೆ ಬರ್ತಾ ಇದ್ದಾರೆ ಸಾನ್ವಿ ಶ್ರೀವತ್ಸ. ಹೌದು, ಒಂದು ಕಾದಂಬರಿ ಓದಿದಾಗ ನಿರ್ದೇಶಕನ ಮನಸ್ಸಿನಲ್ಲಿ ಕೆಲವು ಪ್ರತಿಮೆಗಳು ಮೂಡುತ್ತೆ. ಯಾರು ಸರಿ, ಯಾಕೆ ಸರಿ, ಹೇಗೆ ಸರಿ, ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಈ ಪ್ರಶ್ನೆಗಳಲ್ಲಿ ಅನೇಕ ಜನ ಕಲಾವಿದರ ನಮ್ಮ ಮುಂದೆ ಬಂದು ಹೋಗ್ತಾರೆ, ಇವ್ರು ಆಗ್ಬೋದಾ, ಇವ್ರು ಆಗ್ಬೋದಾ ಅಂತ. ಅದಕ್ಕೆ ಬೇಕಾದ ಚರ್ಚೆಗಳಾಗತ್ತೆ, ಆಡಿಷನ್ ಆಗುತ್ತೆ, ಮಾತುಕತೆಗಳು ಬಹಳ ನಡೆಯುತ್ತೆ. ನಡೆದ ಮೇಲೆ ಅದು ಫಿಲ್ಟರ್ ಆಗಿ ಎಲ್ಲ ಅಂತಿಮವಾಗಿ ಓಕೆ, ಇವರು ನನ್ನ ಕಲಾವಿದರು ಅಂತ ಒಂದು ತೀರ್ಮಾನಕ್ಕೆ ಬರುತ್ತೆ. ಇಟ್ ವಾಸ್ ಎ ಲಾಂಗ್ ಪ್ರೋಸೆಸ್. ಒಂದು ಫೈನ್ ಡೇ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ದಂಗಲ್ಲ ಅದು ಕಲಾವಿದರ ಆಯ್ಕೆ. ಅದು ಎಸ್ಪೆಷಲಿ ನಂತರ ಒಂದು ಟ್ರೆಂಡ್ ಸಿನಿಮಾ ಶಾಲೆ ನಡೆಸೋನಿಗೆ ಪ್ರತಿಯೊಂದು ಆಡಿಷನ್ನು, ಪ್ರತಿಯೊಂದು ರಿಹರ್ಸಲ್ಲು ಮೂಲಕನೇ ಒಂದು ಸ್ಕ್ರಿಪ್ಟ್ ರೀಡಿಂಗು, ಇದೆಲ್ಲ ಒಂದು ಸಿದ್ಧತೆ ಇರುತ್ತೆ. ನನಗೆ ಬಹಳ ಸಂತೋಷ ಆಗಿದೆ. ನನ್ನ 3 ಕಲಾವಿದರು ತುಂಬ ಸಮರ್ಥವಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ನಂಬರ್ 1 ಅವರು ಪ್ರತಿಭಾವಂತರು, ನಂಬರ್ 2 ಒಳ್ಳೆಯವರು. ಇದೆರಡು ಬಹಳ ಅಪರೂಪದ ಕಾಂಬಿನೇಷನ್, ಕೆಲವರಲ್ಲಿ ಇರುತ್ತೆ. ನಾನು ಈ 3ರನ್ನ
ಪ್ರಾಮಾಣಿಕವಾಗಿ ಸಾರ್ವಜನಿಕವಾಗಿ ಮಾಧ್ಯಮದ ಮೂಲಕ ನನ್ನ ಪ್ರಶಂಸೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿನಿಮಾದ ಸೋಲು ಗೆಲುವುಗಳೇನೇ ಇರಲಿ, ಇವರು 3 ಜನ ಪ್ರತಿಭಾವಂತರು ಮತ್ತು ಒಳ್ಳೆಯವರು. ಸೂಪರ್. ಓಕೆ ಸರ್, ಇನ್ನು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಸಿನಿಮಾ ಅನ್ನೋದು ಒಂದು ಪುಟ್ಟ ಮಗು ರೀತಿ. ನಾವು ಯಾವಾಗ ಆರಂಭ ಮಾಡ್ತೀವಿ ಅದು ಮುಗಿಯೋ ತನಕನೂ ಕೂಡ ನಾವು ಅದನ್ನು ತುಂಬ ಜೋಪಾನವಾಗಿ ಕಾದು ನೋಡ್ಕೊಬೇಕಾಗಿದ್ದಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ. ಸೊ ಪ್ರಮೋಷನ್ ಅಂತ ಬಂದಾಗ ಯಾವ ಕಲಾವಿದರು ಕೂಡ ಬಂದು ಪ್ರಮೋಷನ್ ಮಾಡೋದಕ್ಕೆ ನನ್ನ ಸಿನಿಮಾ ಮುಗೀತು ಅಂತ ಸುಮ್ಮನಾಗುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೇ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಮನಸ್ತಾಪ ಆಗಿರ್ಬೋದು, ಇನ್ನೇನೋ ಅಸಮಾಧಾನಕ್ಕಾಗಿರ್ಬೋದು. ಬಟ್ ಇಲ್ಲ, ಆಗ್ತಾ ಇಲ್ಲ. ಎಲ್ಲರೂ ಕೂಡ ಪ್ರಮೋಷನ್ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಕೆಲವು ಕಲಾವಿದರು ಪ್ರಮೋಷನಿಗೆ ಬರಲ್ಲ. ನಾವು ಬರಲ್ಲ ಅಂತ ಮುಂಚೆನೇ ಅವ್ರು ಹೇಳಿ ಒಪ್ಪಂದ ಮಾಡಿಕೊಂಡ್ರೆ ಫೈನ್, ಓಕೆ, ಅದು ಅವ್ರ ಹಕ್ಕು. ಓಕೆ, ನೀವು ಸಂಭಾವನೆ ನನಗೆ ಇಷ್ಟೇ ಕೊಡಪ್ಪ, ಕಡಿಮೆ ಕೊಡಪ್ಪ, ಅಲ್ಲಿ ನನಗೆ ಕರಿಬೇಡಿ, ನನಗೆ ಅದರಲ್ಲಿ ಇಷ್ಟ ಇಲ್ಲ, ನಾನು ಆ ಮನಸ್ಥಿತಿಯವನಲ್ಲ, ನಾನು ಕೆಲಸ ಮುಗ್ದಿದೆ, ನಾನು ಸಿನಿಮಾದಲ್ಲಿ ಏನು ಮಾಡ್ಬೇಕು ಮಾಡಿದ್ದೀನಿ, ನಾನು ಪ್ರಮೋಷನ್ಗೆ ಬರಲ್ಲ. ಈ ಥರದ ಕೆಲವರು ಕಲಾವಿದರು ಭಾರತದಲ್ಲಿದ್ದಾರೆ. ಗೊತ್ತಿಲ್ಲ, ಇಂಡಿಯಾದಲ್ಲಿ ಅಲ್ಲ, ಕನ್ನಡದಲ್ಲಿ ಗೊತ್ತಿಲ್ಲ, ನಾನು ಕೇಳಲ್ಪಟ್ಟಿದ್ದೇನೆ. ಅದು ಅವರ ಹಕ್ಕಿನ ಪ್ರಶ್ನೆ. ಅಂದರೆ ಅವರು ಒಂದ್ಸರಿ ಮೇಕಪ್ ತೆಗೆದು ಡಬ್ಬಿಂಗ್ ಮಾಡಿದ ಮೇಲೆ ದೇ ವಿಲ್ ಡಿಸ್ಕನೆಕ್ಟ್ ಫ್ರಮ್ ದ ಫಿಲ್ಮ್ ಎಮೋಷನಲಿ. ನಾನೇನು ಬೇಕು ಅದು ನನ್ನ ಪಾತ್ರದ ಮೂಲಕ ಮಾಡಿದ್ದೀನಿ, ನಾನು ಯಾಕೆ ಬರಬೇಕು? ಇದು ಒಂದು ವಾದ ಇದೆ. ಇನ್ನೊಂದು ವಾದ ನೀವು ಹೇಳಿದ್ದು, ಹೇ ನಮ್ಮ ಮಗು ನಾವು ಬೆಳೆಸಬೇಕು, ಕಾಪಾಡಬೇಕು, ಇದೊಂದಿರುತ್ತೆ. ನಾವೆಲ್ಲ ಆ ಸ್ಕೂಲ್ನವರು ಅದೇ ರೀತಿ ನನಗೆ ಇವ್ರ ಜೊತೆಗೆ ಮೌಖಿಕ ಮತ್ತು ಲಿಖಿತ ಒಪ್ಪಂದ ನಾನು ಮಾಡ್ಕೊಳ್ಳೋದು. ಅಂದರೆ ಸಿನಿಮಾ ಮುಗಿದ ಮೇಲೆ ನೀವೆಲ್ಲ ಬರಬೇಕು ಅಂತ. ನಮ್ಮ ಹುಡುಗರು ಎಷ್ಟು ಒಳ್ಳೆಯವರು ಅಂದರೆ, ನಾನೊಂದು ಕರೆ ಮಾಡಿದರೆ ಸಾನ್ವಿ ಮುಂಬೈಯಿಂದ ಓಡಿ ಬರ್ತಾಳೆ. ಅವಳು ಹೆಚ್ಚು ಕಡಿಮೆ ಬೆಂಗಳೂರು ಹುಡುಗಿನೇ, ಅರ್ಧ ಇಲ್ಲಿರ್ತಾಳೆ, ಅರ್ಧ ಅಲ್ಲಿರ್ತಾಳೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೊನ್ನಾವರದ ಹತ್ರ ಎಲ್ಲೋ ಒಂದು ಕಡೆ ಶೂಟಿಂಗು, ಯಾರಿಗೆ? ಪೃಥ್ವಿಗೆ. ಅವನು ಅಲ್ಲಿಂದ ಕಾರ್ ಮಾಡಿಕೊಂಡು ಬಂದು ರಾತ್ರಿಯೆಲ್ಲ ಡ್ರೈವ್ ಮಾಡ್ಕೊಂಡು ಬಂದು ಶೂಟಿಂಗ್ ಇಲ್ಲಿ ಮುಗಿಸ್ಕೊಂಡು ಪ್ರಮೋಷನಲ್ ಶೂಟಿಂಗ್ಸ್ಗಳನ್ನ ನಿಮ್ಮ ಥರದ ಮಾಧ್ಯಮದ ಜೊತೆಗೆ ಚಿತ್ರೀಕರಣ ಇತ್ಯಾದಿ ಮುಗಿಸಿ ಮತ್ತೆ 6 ಗಂಟೆಗೆ ಹೊರಟು ಬೆಳಗಿನ ಜಾವ ಹೋಗಿ ಅಲ್ಲಿ ಚಿತ್ರೀಕರಣಕ್ಕೆ ಹೋದ. ಸಚ್ ಎ ಸ್ವೀಟ್ ಬಾಯ್. ಇನ್ನು ನಮ್ಮ ನಿರೂಪಂತೂ ಒಂದು 3 ತಿಂಗಳು ಅಮೆರಿಕದಲ್ಲಿರ್ತಾನೆ. ಅವನು ಅಲ್ಲಿ ಕೆಲಸ, ಅವನ ಪತ್ನಿ, ಕುಟುಂಬ ಅಲ್ಲಿ. ಹಾಗಾಗಿ ಈ ಚಿತ್ರಕ್ಕೆ ಬರಬೇಕು ಅಂದಾಗ ಪಾಪ ವಿದೇಶ ಯಾತ್ರೆಗಳನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಭಾಗವಹಿಸ್ತಾನೆ. ಹೀಗಾಗಿ ನಮ್ಮ ಕಲಾವಿದರು ಯಾವತ್ತೂ ಈ ಚಿತ್ರದ ಪ್ರಮೋಷನ್ ವಿಷಯದಲ್ಲಿ ಹಿಂದೆ ಸರಿದಿಲ್ಲ. ಅದರಿಂದ ನನಗೆ ಸಂಪೂರ್ಣ ತೃಪ್ತಿ ಇದೆ. ಫೈನ್ ಸರ್, ಇನ್ನು ಸಂಗೀತ ಅಂತ ಬಂದಂತಹ ಸಂದರ್ಭದಲ್ಲಿ ಈ ಸಿನಿಮಾ ಒಂದು 50% ಗೆಲ್ತು ಅಂತ ಹೇಳಿದ್ರೆ ಆ ಹಾಡುಗಳ ಮೂಲಕ ನಮಗೊಂದು ಭರವಸೆಯನ್ನು ಹುಟ್ಟಿಸುತ್ತೆ. ಆ ಹಾಡು ರೀಚ್ ಆದರೆ ಅದೊಂದು ಸಿನಿಮಾನು ಗೆಲ್ತು ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಗೆಲ್ಲತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರುತ್ತೆ. ಮನೋಮೂರ್ತಿಯವರ ಸಂಗೀತ ಸರ್, ಅಲ್ಲಿಂದ ಇಲ್ಲಿ ತನಕ ಆ ಜರ್ನಿ, ಸಂಗೀತದ ಬಗ್ಗೆ ಹೇಳೋದಾದರೆ ಎಷ್ಟು ಸಾಂಗ್ಸ್ ಇದೆ, ಎಲ್ಲೆಲ್ಲಿ ಶೂಟ್ ಮಾಡಿದೆ? ಈ ಚಿತ್ರದಲ್ಲಿ ಮನೋಮೂರ್ತಿಯವರು 5 ಅದ್ಭುತವಾದ ಹಾಡುಗಳು ಇದ್ದಾವೆ, ಕೊಟ್ಟಿದ್ದಾರೆ, ಸಂಯೋಜನೆ ಮಾಡಿದ್ದಾರೆ. 5ರಲ್ಲಿ 4 ಹಾಡುಗಳು ಅಂತ ಹೇಳ್ಬೋದು. ಒಂದು ಹಾಡು ಪುನರಾವರ್ತನೆ ಆಗುತ್ತೆ ಚಿತ್ರದಲ್ಲಿ. ಆ ಪುನರಾವರ್ತನೆಯ ಹಾಡನ್ನು ಸೇರಿದರೆ ಒಟ್ಟು 5 ಹಾಡು ಅಂತ ಹೇಳ್ಬೋದು. ಅದಲ್ಲದೆ ಹಿನ್ನೆಲೆಯಲ್ಲಿ ಕೆಲವು ತುಣುಕು ಹಾಡುಗಳು ಬಂದಿದ್ದಾವೆ. ಮನೋಮೂರ್ತಿಯವರ ನನ್ನ ಸಂಬಂಧ ಲೋಕವಿಧಿತವಾದದ್ದು, ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಆಮೇಲೆ ನಾನು ಸಾಧ್ಯವಾದಷ್ಟು ಒಂದು ಸಂಬಂಧನ, ಒಂದು ಸ್ನೇಹನ, ಐ ಬಿಲೀವ್ ಇಟ್ ಮಸ್ಟ್ ಬಿ ಎಟರ್ನಲ್ ಅಂತ. ಅಂದರೆ ಯಾವುದೋ ಒಂದು ಸಿನಿಮಾ ಮುಗಿಸ್ಬೇಕು, ಕಳಿಸ್ಬೇಕು, ಮುಗೀತು ಅಂತ ಅಂದ್ಕೊಳ್ಳಲ್ಲ. ಸಿನಿಮಾ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಒಂದು ಸಂಬಂಧ ಹೆಚ್ಚು ಶಾಶ್ವತವಾಗಿರಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಕಾರಣಾಂತರಗಳಿಂದ ಕೆಲವು ಸಂಬಂಧಗಳು ಉಳಿಯೋಲ್ಲ, ಕಳೆದು ಹೋಗ್ತವೆ. ಇವರು ಈ ಪುಣ್ಯಾತ್ಮ ನನ್ನ 30 ವರ್ಷದ ಜರ್ನಿನಲ್ಲಿ ನನ್ನ ಜೊತೆ 7 ಸಿನಿಮಾ ಮಾಡಿದ್ದಾರೆ. ಆಯ್ತಾ? ಅದು ಒಂದು ನಮ್ಮ ಸ್ನೇಹದ ಗುರುತು. ಎರಡನೇದು, ನಾನು ಕೇವಲ ಅವರನ್ನು ನನ್ನ ಚಿತ್ರಗಳಿಗೆ ಬಳಸ್ಕೊಳ್ಳೋದಲ್ಲ. ಒಂದು ಹಂತದಲ್ಲಿ ಏನಾಗಿತ್ತು ಅಂದರೆ ಅಮೆರಿಕ ಅಮೃತಧಾರೆ ಅವೆಲ್ಲ ಮಾಡಿದಾಗ ನನ್ನ ಪ್ರೀತಿಯ ಹುಡುಗಿ ಅವೆಲ್ಲ ಸೂಪರ್ ಹಿಟ್ ಫಿಲ್ಮ್ಸ್ ಕೊಟ್ಟ ತಕ್ಷಣ ಮನೋಮೂರ್ತಿಯವರು ಮೇಷ್ಟ್ರು ಬಿಟ್ಟು ಯಾರ ಜೊತೆ ಕೆಲಸ ಮಾಡಲ್ವಂತೆ ಅಂತ ಒಂದು ತಪ್ಪು ಸುದ್ದಿ ಹರಡ್ಬಿಟ್ಟಿತ್ತು. ನಾನು ಅವ್ರನ್ನ ಉದ್ಯಮಕ್ಕೆ ತಳ್ಳಿ ದಯವಿಟ್ಟು ಬೇರೆ ಕಡೆ ಕೆಲಸ ಮಾಡಿ, ನಾನು 2 ವರ್ಷ 3 ವರ್ಷಕ್ಕೊಂದು ಸಿನಿಮಾ ಮಾಡೋನು, ನೀವು ಬೆಳಿಬೇಕಂತ. ಆಮೇಲೆ ಯೋಗರಾಜ್ ಭಟ್ರು ಬಂದರು. ಅವರ ಮುಂಗಾರು ಮಳೆಗೆ ಮನೋಮೂರ್ತಿಯವ್ರನ್ನ ಪರಿಚಯಿಸಿದ್ದು ನಾನು. ಸೂಪರ್. ಓಕೆ.
ಮಾಡಿ ಅವ್ರನ್ನ ಅಲ್ಲಿಂದ ಇಂಟರ್ನ್ಯಾಷನಲ್ ಕಾಲ್ ಮಾಡಿ ಕನೆಕ್ಟ್ ಮಾಡಿ. ಹ್ಮ್ ಸೊ ಅವ್ರು ಮುಂಗಾರು ಮಳೆ ಮಾಡಿದ್ರು, ಮಿಲನ ಮಾಡಿದ್ರು, ಎಲ್ಲ ಸೂಪರ್ ಹಿಟ್ ಫಿಲ್ಮ್ಸ್ ಮಾಡಿದ್ರು. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ಸಂಗೀತಗಾರ ಅಥವಾ ಒಬ್ಬ ಕಲಾವಿದನ ಶಕ್ತಿ ನಮಗೆ ಗೊತ್ತಾದಾಗ, ನಿರ್ದೇಶಕನಿಗೆ ಅವನಿಗೆ ನಿಜಕ್ಕೂ ಅವಕಾಶ ಇದ್ದಾಗ ಅವರನ್ನ ಪ್ರಮೋಟ್ ಮಾಡಬೇಕು. ನಿಜ. ಹಾಗೆ ನಾನು ನನ್ನ ಶಕ್ತಿ ಮೀರಿ ಅವ್ರನ್ನ ಉದ್ಯಮಕ್ಕೂ ಪರಿಚಯ ಮಾಡಿಕೊಟ್ಟೆ ಅಂತ ವಿನಯಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ವಾಂಟ್ ಟು ಕ್ಲೈಮ್ ಇಟ್, ಅದು ನಾನು ಮಾಡಿದೆ ಅಂತಲ್ಲ, ಒಂದು ಮಾಹಿತಿಗಾಗಿ. ಸೊ ಅಲ್ಲಿಂದ ಆದ್ಮೇಲೆ ನಾವು ಮಾತಾಡ್ಮೇಲೆಗೆ ಈ ಥರ ಬೇರೆ ಬೇರೆ ಚಿತ್ರಗಳಿಗೆ ಅವರಿಗೆ ಪ್ರವೇಶ ಸಿಕ್ಕೋ ಹಾಗೆ, ಅಂದರೆ ಪ್ರವೇಶ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡೋ ಹಾಗೆ. ಈಗ ಮಾತಾಡ್ಮೇಲೆಗೆ ಅಮೃತಧಾರೆ, ಬೋತ್ ಆರ್ ವೆರಿ ಕಂಪ್ಲೀಟ್ಲಿ ಡಿಫರೆಂಟ್ ಸಬ್ಜೆಕ್ಟ್ಸ್. ಆ ಹೊತ್ತಲ್ಲಿ ಅವ್ರನ್ನ ಮಾತಾಡ್ ಮಲ್ಲಿಗೆ ಮಾಡುವಾಗ ರಾಮನಗರದ ಬಳಿಯ ಜನಪದ ಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಜನಪದ ವಾದ್ಯಗಾರರನ್ನು ಪರಿಚಯಿಸಿ, ಜನಪದ ಹಾಡುಗಳು, ಜನಪದ ಸಂಗೀತವನ್ನು ಕೇಳಿಸಿ ಬೇರೆ ಒಂದು ಮನಸ್ಥಿತಿಗೆ ಅವ್ರನ್ನ ಕರ್ಕೊಂಡು ಹೋದೆ. ಬಿಕಾಸ್ ಅವರು ಅಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ. ಹೀಗಾಗಿ ಅಲ್ಲಿಂದ ಬಂದ್ವಿ. ಈ ಚಿತ್ರದಲ್ಲಿ ಅವರು 5 ಹಾಡುಗಳಲ್ಲಿ ಒಂದು ರಿಪೀಟ್ ಆಗೋದು ಬಿಟ್ಟರೆ 4 ಹಾಡು ಅನ್ಕೊಳ್ಳೋದಾದರೆ 2 ಹಾಡು ನಾನು ಬರೆದಿದ್ದೀನಿ, 2 ಹಾಡು. 1 ಹಾಡನ್ನು ಸವಿತಾ ನಾಗಭೂಷಣ್ ಬರೆದಿದ್ದಾರೆ. ಸವಿತಾ ನಾಗಭೂಷಣ್ ನಮ್ಮ ಕನ್ನಡ ಕಾವ್ಯ ಜಗತ್ತಿನ ಬಹಳ ಪ್ರಮುಖವಾದ ಬರಹಗಾರ್ತಿ. ಅವರ ಪತಿ ಕೂಡ ನಾಗಭೂಷಣ್ ಅಂತ ಬಹಳ ದೊಡ್ಡ ಲೇಖಕ, ಅವರಿಲ್ಲ ಈಗ, DS ನಾಗಭೂಷಣ್. ಅವರು ನಾಗಭೂಷಣ್ ಅವರ ಪತ್ನಿ ಸವಿತಾ ಅವರು ಶಿವಮೊಗ್ಗದಲ್ಲಿದ್ದಾರೆ. ಆಕೆ ಕಾವ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಭಾವಗೀತೆ ನನಗೆ ಬಹಳ ಇಷ್ಟ ಆಗಿತ್ತು. ಆ ಗೀತೆಯನ್ನು ಅವರು ಇದಕ್ಕೆ ಬಳಸ್ಕೊಂಡಿದ್ದೀವಿ. ಅದು 2 ಸಲ ಬರುತ್ತೆ. ನಾಯಕಿಯ ಬಾಲ್ಯದಲ್ಲಿ 1 ಸಲ, ನಾಯಕಿ ದೊಡ್ಡವಳಾದ ಮೇಲೆ 1 ಸಲ. ಈ ಥರದ 2 ಸಂದರ್ಭಗಳಲ್ಲಿ ಅದನ್ನು ಬಳಸಿದ್ದೀನಿ. ಯಾಕಂದರೆ ಅದರಲ್ಲಿರೋ ಕಂಟೆಂಟ್ ಇದೆಯಲ್ಲ, ಅದು ನೋಡಿದಾಗ ನನಗೆ ಇದು ಹೇಳಿ ಮಾಡಿಸ್ತಾಗಿದೆ. ಕೆಲವು ಗೀತೆಗಳಿಗೆ ಹಂಗೆ ಅನ್ಸುತ್ತೆ ನನಗೆ. ಎಲ್ಲ ಹಾಡುಗಳನ್ನು ನಾನೇ ಬರೆಯೋ ಅವಕಾಶ ನನಗಿರುತ್ತೆ. ಅದೇ ಅದು ಸ್ವಾತಂತ್ರ್ಯದ ದುರುಪಯೋಗ ಆಗಬಾರ್ದು. ನಿಜ ನಿಜ. ಅವಕಾಶ ಇದೆ ಅಂತ ಎಲ್ಲ ಹಾಡು ನಾನೇ ಬರ್ಕೋಬಹುದು. ಆದರೆ ನಾನು ಯಾವಾಗಲೂ ಬೇರೆ ಬೇರೆ ಪ್ರಯತ್ನ ಮಾಡ್ತಿರ್ತೀನಿ. ಹೇಗೆ ಕಾದಂಬರಿಯನ್ನು ಆರಿಸ್ಕೊಳ್ತೀನೋ ಹಾಗೆ ಭಾವಗೀತೆ ಒಂದಿರಲಿ ಅಂತ. ಈ ಗೀತೆಯನ್ನು ನಾನು ಆರಿಸ್ಕೊಂಡೆ. ಈ ಗೀತೆಯನ್ನು ನನಗೆ ಸೂಚಿಸಿದ್ದು ಅಮೆರಿಕದಲ್ಲಿರುವ ನನ್ನ ಶಿಷ್ಯೆ, ವಾಷಿಂಗ್ಟನ್ DC ಯಲ್ಲಿದ್ದಾರೆ, ಶಶಿಕಲಾ ಚಂದ್ರಶೇಖರ್ ಅಂತ. ಅವರು ಕನ್ನಡದ ಓದುಗಳು. ಆಕೆ ಓದಿ ಮೆಸ್ಟ್ರೆ ಇದನ್ನು ಬಳಸ್ಕೊಳ್ಳಿ, ನಿಮ್ಮ ಕಥೆ ಸಂದರ್ಭಕ್ಕೆ ಚೆನ್ನಾಗಿದೆ ಅಂತ. ಅದನ್ನು ನೋಡಿದಾಗ ನನಗೆ ಬಹಳ ಚೆನ್ನಾಗಿ ಸೂಟಬಲ್ ಅನ್ನಿಸ್ತು. ಅದನ್ನು ಬಳಸ್ಕೊಂಡಿದ್ದೀನಿ. ಇನ್ನೊಂದು ಹಾಡು ನಮ್ಮ ಡಾಕ್ಟರ್ ಗಜಾನನ ಶರ್ಮಾ ಅವರ ಪ್ರಸಿದ್ಧವಾದ ರಾಮನನ್ನು ಕುರಿತ ಒಂದು ಭಕ್ತಿಗೀತೆ. ನಮ್ಮಲ್ಲಿ ಯಥಾವತ್ ಭಕ್ತಿಗೀತೆಯಾಗಿ ಬಳಸ್ಕೊಂಡಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಎ ರಿಲಿಜಿಯಸ್ ಫಿಲ್ಮ್. ನಮ್ಮ ಸಿನಿಮಾದ ಒಂದು ಸಂದರ್ಭ ಆಗಿತ್ತು. ಅದು ಕೂಡ ಬಹಳ ಮಿಲಿಯನ್ ಕಿವಿಗಳನ್ನು ತಲುಪಿರುವ ಭಕ್ತಿಗೀತೆ. ಅದನ್ನು ನಾನು ನೃತ್ಯ ಮತ್ತು ಸಂಗೀತಗಳ ಬದಲಾವಣೆ ಮಾಡಿಕೊಂಡು ಮಕ್ಕಳ ನೃತ್ಯ ಕಳವಡಿಸಿ ಅದನ್ನು ಪಿಕ್ಚರೈಸ್ ಮಾಡಿದ್ದೀನಿ. ಹೀಗಾಗಿ ಈ ಚಿತ್ರದಲ್ಲೂ ಕೂಡ ಹಾಡುಗಳು ಪ್ರೇಕ್ಷಕನಿಗೆ ಭಿನ್ನವಾದ ಅನುಭವ ಕೊಡುತ್ತೆ ಅಂತ ನನ್ನ ನಂಬಿಕೆ. ಸೂಪರ್. ಓಕೆ ಸರ್, ನಿಮಗೆ ಅಚ್ಚುಮೆಚ್ಚಿನ ಗೀತೆ ಭಾವಗೀತೆ ಏನು? ಹೀರೋಯಿನ್ ಬಾಲ್ಯದಲ್ಲಿ ಬರುವಂಥದ್ದು ಮತ್ತು ಅದಾದ್ಮೇಲೆ ಬರುವಂಥದ್ದು ಅಂತ ಹೇಳಿದ್ರೆ ಆ 2 ಸಾಲು ಹೇಳ್ಬೋದಾ ಸರ್? ಭಾವಗೀತೆ ಯಾವುದು? ಯಾಕೆ ಬಂದೆ ಯಾಕೆ ನಿಂದೆ ಕಿಟಕಿಯಲ್ಲಿ ಚಂದಿರ, ಯಾಕೆ ಬಂದೆ ಯಾಕೆ ನಿಂದೆ ಕಿಟಕಿಯಲ್ಲಿ ಚಂದಿರ, ಸನ್ನೆ ಮಾಡಿ ಕರೆಯಬೇಡ ಬೆಣ್ಣೆ ಮಾತಾಡಬೇಡ, ಹೋಗಿಬಿಡು 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 ಚಂದಿರ. ಓಕೆ, ಅಂದರೆ ಫೀಲಿಂಗಲ್ಲಿ ಹೇಳೋ ಸಾಂಗ್ ಅಂತ ಒಂದು ಹಿಂಸಿ, ತುಂಬ ಮಾನಸಿಕ ಒಂದು ತಲ್ಲಣಗಳನ್ನು ಹೇಳುವಂಥ, ತುಮುಲವನ್ನು ಹೇಳುವಂಥ, ಹೆಣ್ಣಿನ ಭಾವನೆಗಳನ್ನು ಹೇಳುವಂಥ ಒಂದು ಶ್ರೇಯಾ ಘೋಷಾಲ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೂಪರ್ ಸರ್. ಈ ಕಾದಂಬರಿ ಆಧಾರಿತ ಸಿನಿಮಾವನ್ನು ಈ ಜೆನ್ಸಿ ಕಿಡ್ಸ್ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನುವಂತಹ ನಂಬಿಕೆ ಇದೆಯಾ ಸರ್ ನಿಮಗೆ ಕಥೆಯನ್ನು? ನೋಡಮ್ಮ, ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ 90ರ ದಶಕ, ಈ 35-36 ವರ್ಷದ ಪ್ರಯಾಣದಲ್ಲಿ ನಾನು ಏನೇನು ಕೆಲಸ ಮಾಡಿದ್ದೀನಿ, ಪುಸ್ತಕ ಬರೀತೀನಿ, ಪ್ರವಾಸ ಹೋಗ್ತೀನಿ, ಅದನ್ನು ಪುಸ್ತಕ ಬರೀತೀನಿ, ಊರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡ್ತೀನಿ, ನಾಗತಿಹಳ್ಳಿಲಿ ಪಾಠ ಮಾಡ್ತೀನಿ, ಪುಸ್ತಕ ಪ್ರಕಟಣೆ ಮಾಡ್ತೀನಿ. ಎಲ್ಲದರ ಹಿಂದೆ ಒಂದು ದೊಡ್ಡ
ನಮ್ಮನ್ನು ಗಮನಿಸ್ತಿದ್ದಾರೆ, ನಮ್ಮನ್ನು ಮೆಚ್ಚುತ್ತಿದ್ದಾರೆ, ನಾವು ಅವ್ರಿಗೋಸ್ಕರ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಅಜ್ಞಾತವಾದಂತಹ ದೊಡ್ಡದೊಂದು ಪ್ರಜ್ಞಾ ಪ್ರವಾಹ. ಅವನನ್ನು ನೀವು ಓದುಗ ಅಂತ ಕರಿತೀರೋ, ಪ್ರೇಕ್ಷಕ ಅಂತ ಕರಿತೀರೋ, ಅದು ಆಯಾ ಮಾಧ್ಯಮದ ಪ್ರಶ್ನೆ. ಅವನು ನಮ್ಮನ್ನು ಕಾಪಾಡ್ತಾನೆ, ಹೊರಿತಿದ್ದಾನೆ, ನಾನು ಮಾತಾಡ್ತಿರೋದು ಅವನಿಗೆ ತಲುಪ್ತಾ ಇದೆ ಅನ್ನುವುದು ನಮ್ಮ ಹೃದಯಕ್ಕೆ ಗೊತ್ತಾಗ್ತಿರುತ್ತೆ. ನಾನು ಏನು ಹೇಳ್ತಿದ್ದೀನಿ ಅದನ್ನು ಮೆಚ್ಕೊಳ್ತಿದ್ದಾನೆ. ಅದು ಅಲ್ಲಿಂದ ಬರೋ ಪ್ರತಿಕ್ರಿಯೆ ಇರ್ಬೋದು, ಪ್ರಶಸ್ತಿ ರೂಪ ಇರ್ಬೋದು, ಸಿನಿಮಾದ ಬಾಕ್ಸ್ ಆಫೀಸ್ ಇರ್ಬೋದು, ಪುಸ್ತಕಗಳು ಮಾರಾಟ ಆಗೋದಿರ್ಬೋದು, ಎಲ್ಲೋ ಓದಿ ಎಲ್ಲೋ ರಿಯಾಕ್ಟ್ ಮಾಡೋ ಯಾರೋ ಓದುಗ ಇರ್ಬೋದು, ಕಾಮನ್ ಮ್ಯಾನ್ ಇರ್ಬೋದು, ಎಲ್ಲೋ ಕಾಫಿ ಶಾಪಲ್ಲಿ ಸಿಗೋರು, ಯಾವುದೋ ಏರ್ಪೋರ್ಟಲ್ಲಿ ಸಿಕ್ಕಿ ಮಾತಾಡ್ತಾರಲ್ಲ, ಅವರೆಲ್ಲ ವ್ಯವಸ್ಥಿತವಾಗಿರಲ್ಲ, ರ್ಯಾಂಡಮ್ ಆಗಿರುತ್ತೆ. ಅವರೆಲ್ಲರ ಪ್ರತಿಕ್ರಿಯೆಗಳನ್ನು ಕೇಳಿದಾಗ ನಾನು ಕನ್ನಡದವನಾಗಿದ್ದಕ್ಕೆ, ಕನ್ನಡದಲ್ಲಿ ಬರೆದಿದ್ದಕ್ಕೆ, ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಕ್ಕೆ ನಾನು ತುಂಬ ಭಾಗ್ಯಶಾಲಿ ಅಂದ್ಕೊಳ್ತೀನಿ. ಹಾಗಾಗಿ ಅದೊಂದು ನಮ್ಮ ಹಿಂದೆ ಯಾವಾಗಲೂ ಒಂದು ದೊಡ್ಡ ರಕ್ಷಾ ಕವಚದ ಹಾಗೆ ಇದ್ದೇ ಇರುತ್ತೆ ಕಲಾವಿದರಿಗೆ, ಬರಹಗಾರರಿಗೆ. ವಿ ನೆವರ್ ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್, ಕ್ರಿಯೇಟಿವ್ ವರ್ಲ್ಡ್ ಜೊತೆಗೆ, ಕಲ್ಚರಲ್ ವರ್ಲ್ಡ್ ಜೊತೆಗೆ ನಾವು ಡಿಸ್ಕನೆಕ್ಟ್ ಆಗಿರಲ್ಲ. ನಾನಾಯಿತು ವ್ಯಾಪಾರ, ನನ್ನ ಹಣ ಲಾಭ, ಹಂಗಿರಲ್ಲ ನಮ್ಮ ಬದುಕು. ಈ ಒಂದು ಸ್ಕೂಲ್ ನಡೆಸುವಾಗಲೂ 10 ಮಕ್ಕಳು ಪಾಸಾಗಿ ಹೋಗುವಾಗ ಇವ್ರು ನಾಳೆ ಏನೋ ಹಾಕ್ತಾರೆ ಅಂತ ಅನಿಸುತ್ತಲ್ಲ. ಸೊ ವಿ ಆರ್ ಕನೆಕ್ಟಿಂಗ್ ಟು ದ ಸೊಸೈಟಿ. ನನಗೆ ನಂಬಿಕೆ ಇದೆ. ನಂತರ ಒಬ್ಬ ಸಾಧಾರಣ ಹಳ್ಳಿಯಿಂದ ಬಂದ ಹುಡುಗ, ಪುಸ್ತಕ ಬರ್ಕೊಂಡಿದ್ದವನು, ಮೇಷ್ಟ್ರ ಕೆಲಸ ಮಾಡ್ಕೊಂಡಿದ್ದವನು, ಅಲ್ಲಿಂದ 35-36 ವರ್ಷದಿಂದ ಸಿನಿಮಾ ಮಾಡೋಕ್ಕೆ ಬಂದಾಗ ನನಗೆ ಮೆಚ್ಚುಗೆ ಮಾಡಿ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡುಗಳು, ಫಿಲ್ಮ್ ಫೇರ್ ಅವಾರ್ಡು, ಬಾಕ್ಸ್ ಆಫೀಸ್ ಮನ್ನಣೆ. ಯಾರಿಲ್ಲ ನಮಗೆ ಗಾಡ್ ಫಾದರ್. ನಮ್ಗೆ ಯಾರಿಲ್ಲ, ಜನರೇ ಗಾಡ್ ಫಾದರ್ ಆಗಿದ್ರು. ನಮಗೆ ಫಾದರ್ ಅಷ್ಟೇ ಇದ್ದಿದ್ದು, ಗಾಡ್ ಜನಗಳು. ಅದೆಲ್ಲ ತೋರಿಸ್ಕೊಂಡು ಬಂದಿದ್ರಿಂದ, ಆ ದಾರಿಯಲ್ಲಿ ನಿನ್ನ ಮುಂದೆ ಹೋಗಿ ಸರಿ ಅಂತ ಹೇಳಿದ್ರಿಂದ ನಾವು ಮಾಡ್ಕೊಂಬಂದಿದ್ದೀನಿ. ಇವತ್ತಿಗೂ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತಂದರೆ ಅವರು ಕೊಟ್ಟಿರೋ ಧೈರ್ಯ, ಪ್ರೀತಿ, ವಿಶ್ವಾಸ ಮತ್ತು ನಿರೀಕ್ಷೆ. ನಿರೀಕ್ಷೆ ಅಂದರೆ ನೀವು ಈ ಚಿತ್ರದ ಬಗ್ಗೆ ಇರುವಂಥ ನಿರೀಕ್ಷೆಯ ಮಹಾಪೂರ ನೋಡಿದರೆ, ನಾನು ಮೊದಲು ಹೇಳಿದ್ನಲ್ಲ, ಆತಂಕ ಆಗತ್ತೆ. ಓಕೆ, ನಾನು ನಿಜವಾಗ್ಲೂ ಇಷ್ಟು ಕಷ್ಟಪಟ್ಟಿದ್ದೀನಿ, ಇದರಲ್ಲಿ ಏನಾದರೂ ಅರೆಕೊರೆ ಆದರೆ ಹೇಗಪ್ಪ ಗೊತ್ತಲ್ಲ. ಟೀಕೆ ಟಿಪ್ಪಣಿಗಳು ಅದೊಂದು ದೊಡ್ಡ ಪ್ರವಾಹ ಇರುತ್ತೆ. ಟೀಕೆ ಟಿಪ್ಪಣಿಗಳನ್ನು ನಾವು ಎದುರಿಸ್ಬೇಕು, ಎಸ್ಕೇಪ್ ಹಾಕಾಗಲ್ಲ. ಅದರಿಂದ ನನಗೆ ಯಾವಾಗಲೂ ನಮ್ಮೊಳಗಡೆ ಇರೋಂಥ ಒಂದು ಸಾಕ್ಷಿ ಪ್ರಜ್ಞೆ, ಕನ್ನಡದ ಸಾಮಾನ್ಯ ಜನ, ಅವ್ರಿಗೆ ಹೆಸರಿಲ್ಲ, ವೈಯಕ್ತಿಕ ನಮಗೆ ಗೊತ್ತಿರಲ್ಲ, ಎಲ್ಲಿಯೋ ಓದ್ತಿರ್ತಾರೆ, ಎಲ್ಲೋ ಸಿನಿಮಾ ನೋಡ್ತಿರ್ತಾರೆ, ಮತ್ತು ಎಲ್ಲಿಯೋ ಅದನ್ನು ಅವರು ಅಭಿವ್ಯಕ್ತಿಸ್ತಿರ್ತಾರೆ. ಯಾವುದೋ ಸಭೆ ಸಮಾರಂಭಗಳಲ್ಲಿ ಅದು ಗೊತ್ತಾಗ್ತಿರುತ್ತೆ, ಅಥವಾ ನಿಮ್ಮ ಥರ ಮಾಧ್ಯಮದವರ ಮಾತುಗಳಲ್ಲಿ, ಪತ್ರಿಕಾ ವಿಮರ್ಶೆಗಳಲ್ಲಿ ಗೊತ್ತಾಗ್ತಿರುತ್ತೆ. ಹಾಗಾಗಿ ನನಗೆ ಈ ಚಿತ್ರ ತುಂಬ ತುಂಬ ಭರವಸೆ ಜೊತೆಗೆ ಆತಂಕ ಎರಡನ್ನೂ ಕೊಟ್ಟಿದೆ. ಸರ್, ಈಗ ಈ ಸಿನಿಮಾದ ಮುಖಾಂತರ ನೀವು ಪ್ರೇಕ್ಷಕ ಪ್ರಭುಗಳಿಗೆ ಏನನ್ನ ಪ್ರಾಮಿಸ್ ಮಾಡ್ತೀರಾ? ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ಈ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ನೋಡಬೇಕಪ್ಪ, ಬಿಕಾಸ್ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡುವವರ ಸಂಖ್ಯೆ ಅತಿ ವಿರಳವಾಗಿದೆ ಸರ್. ಆ್ಯಂಡ್ ಬಹಳ ಮುಖ್ಯವಾದ ಪ್ರಶ್ನೆ ಇದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಧಾರಾವಾಹಿಗಳು ಕಿರುತೆರೆಗಾಗಿ ಮಾಡಲ್ಪಟ್ಟಿರುತ್ತೆ, ಒಂದು ರಿಯಾಲಿಟಿ ಶೋ ಕಿರುತೆರೆಗಾಗಿ ಮಾಡಲ್ಪಟ್ಟಿರುತ್ತೆ, ಒಂದು ದಿನ ಬರುವ ನ್ಯೂಸು ಗಂಟೆಗೊಮ್ಮೆ ಅರ್ಧ ಗಂಟೆಗೊಮ್ಮೆ ಬರುವ ಸುದ್ದಿವಾಹಿನಿಗಳು ಆ ಒಂದು ಫ್ರೇಮ್ಗೆ ಅದನ್ನು ಮಾಡಿರ್ತಾರೆ. ಅಲ್ಲಿ ನೋಡಿ, ಎಂಜಾಯ್ ಮಾಡಿ. ರಿಯಾಲಿಟಿ ಶೋನಾಗಲಿ, ಧಾರಾವಾಹಿಗಳನ್ನಾಗಲಿ ತಪ್ಪಿಲ್ಲ. ವೆರಸ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ನೀವು ಯಾಕೆ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಹೇಳ್ತೀನಿ ಅಂದರೆ, ನಂಬರ್ 1, ಈಗ ನೋಡಿ ನಮ್ಮ ಸಿನಿಮಾದಲ್ಲಿ ಎಸ್ ಕೆ ರಾವ್ ಛಾಯಾಗ್ರಹಣ, ಎಷ್ಟು ಅದ್ಭುತವಾದ ವಿಜುವಲ್ ಪೊಯೆಟ್ರಿನ ಕ್ರಿಯೇಟ್ ಮಾಡಿದಾನೆ ಆ ಮನುಷ್ಯ ಅಂದರೆ, ನೋಡ್ತಿದ್ರೆ ಒಂದೊಂದು ದೊಡ್ಡ ಪೇಂಟಿಂಗ್ ಥರ ಇರುತ್ತೆ. ಆ ಪೆಸಿಫಿಕ್ ಸಮುದ್ರ, ಕೆನಾನ್ ಬೀಚು, ಸಿಯಾಟಲ್ ನಗರ, ಅವೆಲ್ಲ ಅದನ್ನು ನಾವು ಡಾಲ್ಬಿ ಅಟ್ಮಾಸ್ ಮಾಡಿಸಿದ್ದೀವಿ, ಬಹಳ ದೊಡ್ಡ ತಂತ್ರಜ್ಞಾನವನ್ನು ಅಳವಡಿಸಿರ್ತೀವಿ. ಈ ಅನುಭವ ನಿಮಗೆ ದೊಡ್ಡ ಸ್ಕ್ರೀನಿಗೇನೆ ಮಾಡಿರೋದು. ಕಾಲಾಂತರದಲ್ಲಿ ಅದು OTTಗೆ ಬರುತ್ತೆ, ಸೆಟಲೈಟ್ ಬರುತ್ತೆ, ಅದು 2ನೇ 3ನೇ ಹಂತ. ಪ್ರಥಮ ಹಂತದಲ್ಲಿ ಚಿತ್ರ ಬಿಡುಗಡೆಯಾದಾಗ ನೀವು ವಿಶಾಲವಾದ ಪರದೆ ಮೇಲೆ ಇದನ್ನು ಸವಿದೇ ಇದ್ದರೆ ನಮಗೂ ನಷ್ಟ, ನಿಮಗೂ ನಷ್ಟ. ನಿಮಗೆ ಒಂದು ಅನುಭವದ ನಷ್ಟ, ನಮಗೆ ಆರ್ಥಿಕವಾದ ಹೊಡೆತ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂದರೆ, ಸಿನಿಮಾ ನೋಡೋದನ್ನ ಒಂದು ಹಬ್ಬ ಅಂತ ಇಟ್ಕೊಳ್ಳಿ,
ಒಂದು ಸಡಗರ ಅಂತ ಇಟ್ಕೊಳ್ಳಿ, ಯಾರದೇ ಸಿನಿಮಾ ಆಗಲಿ, ಎಷ್ಟೋ ಕನ್ನಡದಲ್ಲಿ ಒಳ್ಳೆ ಚಿತ್ರಗಳು ಬರ್ತಾ ಇದೆ, ಎಲ್ಲ ಭಾಷೆಗಳದ್ದು ಬರ್ತಾ ಇದೆ. ಆ ಚಿತ್ರವನ್ನು ಮಾಡೋದೇ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಸೌಂಡ್ ಆ್ಯಂಡ್ ವಿಜುವಲ್. ಸಿನಿಮಾ ಅಂದ್ರೆ ಏನು? ಸಿನಿಮಾ ಅಂದರೆ ಶಬ್ದ ಮತ್ತು ಚಿತ್ರ ಅವೆರಡರ ಮದುವೆ, ದ ಮ್ಯಾರೇಜ್ ಬಿಟ್ವೀನ್ ದಿ ಆಡಿಯೋ ಆ್ಯಂಡ್ ವಿಡಿಯೋ, ವಿಜುವಲ್ ಮತ್ತು ಸೌಂಡು ಎರಡು ಮದುವೆ ಮಾಡಿಕೊಂಡಂಥದ್ದೇ ಅದ್ಭುತ ಸಿನಿಮಾ. ಅದನ್ನು ಆ ಮದುವೆನ ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿ ಆನಂದಿಸದೆ ಇಲ್ಲಿ ಇಟ್ಕೊಂಡು ನೋಡಿ ಒಂಚೂರು ನೋಡೋದು ಆಮೇಲೆ ನೋಡೋದು, ನಿಮಗೆ ಅದರ ಅನುಭವದ ರಸಾಸ್ವಾದ ಮುಕ್ಕಾಗತ್ತೆ. ಸ್ವಾರ್ಥ ಅಂತ ಕೇಳಿಸ್ಬೋದು, ನಮ್ಮ ಸಿನಿಮಾ ನೋಡ್ಲಿ ಅಂತ ಹೇಳ್ತಿದ್ದಾರೆ ಅಂತ. ಹೌದು, ನನ್ನ ಸ್ವಾರ್ಥ ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ನಿಮಗೆ ಉಣಬಡಿಸಿರೋ ಊಟವೇ ಅಂಥದ್ದಲ್ಲ, ಪ್ರಿಪೇರ್ ಮಾಡಿರೋದೇ ಹಾಗಲ್ಲ. ಇದನ್ನು ನೀವು ತಾಂತ್ರಿಕ ಕಾರಣಕ್ಕೆ ಅನುಕೂಲಕ್ಕೆ ನೀವು ಮುಂದೆ ಯಾವಾಗಲೂ 2-3ನೇ ಸ್ಟೇಜಲ್ಲಿ ಸಿನಿಮಾ ನೋಡುವಾಗ ಅದು ಓಕೆ. ಸಿನಿಮಾ ಬಿಡುಗಡೆ ಆಗೋದು ಎಷ್ಟು ಸಂಭ್ರಮ. ನೆನಪು ಮಾಡ್ಕೊಳ್ಳಿ, ಬಂಗಾರದ ಮನುಷ್ಯ ಸಿನಿಮಾ ನೋಡ್ಲಿಕ್ಕೆ ಎತ್ತಿನ ಗಾಡಿ ಕಟ್ಕೊಂಡು 20-30 ಮೈಲಿ ಜನ ಬರ್ತಿದ್ರು. ಆ ದಿನ ಇಲ್ಲ ನಿಮಗೆ. ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಇರುತ್ತೆ, ಎಲ್ಲ ಕೆಲಸಕ್ಕೂ ಆಚೆ ಹೋಗ್ತೀರಾ. ಇದಕ್ಕೂ ಒಂದು ಕನ್ನಡ ಸಿನಿಮಾ, ನಮ್ಮ ಭಾಷೆ ಸಿನಿಮಾ, ನಮ್ಮ ಕನ್ನಡ ನಿರ್ದೇಶಕರು ಮಾಡ್ತಿದ್ದಾರೆ, ಕನ್ನಡ ನಿರ್ಮಾಪಕರು ಮಾಡ್ತಿದ್ದಾರೆ, ನಮಗೋಸ್ಕರ ಮಾಡ್ತಿದ್ದಾರೆ. ಬೇರೆ ಭಾಷೆಯ ಬಗ್ಗೆ ನಾವು ನಿಲ್ಲಬೇಕು. ಬೇರೆ ಭಾಷೆ ಚಿತ್ರಗಳಿಗೆ ಅಷ್ಟೊಂದು ಹಣ ತೆತ್ತು, ದುಬಾರಿ ತೆತ್ತು ಮುನ್ನುಗ್ಗಿ ಹೋಗ್ತೀರಪ್ಪ. ನೀವು ಬೇರೆ ಭಾಷೆ ಚಿತ್ರ ನೋಡಬೇಡಿ ಅಂತ ಹೇಳಲ್ಲ, ನಿಮ್ಮ ಹಕ್ಕು ಅದು. ಆದರೆ ಕನ್ನಡವನ್ನು ಮರಿಬೇಡಿ. ಈಗ ಎಂತೆಂಥ ಚಿತ್ರಮಂದಿರಗಳು ಬಂದಿದ್ದಾವೆ ಅಂತಂದರೆ ಅವುಗಳಲ್ಲಿ ಚಿತ್ರಮಂದಿರದಲ್ಲಿ ಕೂತು ನೋಡುವುದೇ ಒಂದು ಸೌಭಾಗ್ಯ. ಒಂದು ಕಾಲದಲ್ಲಿ ಗೊಣಗ್ತಾ ಇದ್ರು, ಸಿಂಗಲ್ ಸ್ಕ್ರೀನ್ಗಳು, ಟಾಯ್ಲೆಟ್ ಚೆನ್ನಾಗಿರಲ್ಲ, ವಿಜುವಲ್ ಚೆನ್ನಾಗಿರಲ್ಲ, ಚಿತ್ರನೇ ಕಾಣಿಸಲ್ಲ, ಮಸಕ್ಕಾಗಿರುತ್ತೆ, ಸೌಂಡೇ ಕೇಳಿಸಲ್ಲ, ಕೆಳಗಡೆ ಎಲ್ಲ ಇಲಿಗಳು ಓಡಾಡುತ್ತೆ. ಇದೆಲ್ಲ ದೂರುಗಳ ಕಾಲ ಹೋಯ್ತು. ಈಗ ಸಿಂಗಲ್ ಸ್ಕ್ರೀನ್ಗಳು ಕೂಡ ಮಲ್ಟಿಪ್ಲೆಕ್ಸ್ನ ಸವಾಲುಗಳನ್ನು ಎದುರಿಸಲಿಕ್ಕೆ, ಸ್ಪರ್ಧೆ ಎದುರಿಸಲಿಕ್ಕೆ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಹಂಗೆ ಮಾಡದೇ ಇದ್ರೆ ಅವ್ರು ಉಳಿಗಾಲ ಇಲ್ಲ. ಅದರಿಂದ ಇವತ್ತು ಸಿಂಗಲ್ ಸ್ಕ್ರೀನ್ಗೂ ಮತ್ತೆ ಮಲ್ಟಿಪ್ಲೆಕ್ಸ್ಗೂ ಹೆಚ್ಚಿನ ವ್ಯತ್ಯಾಸ ಇರಲ್ಲ, ನಂಬರ್ ಆಫ್ ಸ್ಕ್ರೀನ್ಸ್ ಕಡಿಮೆ ಇರಬಹುದು. ಎಷ್ಟು ಜನ ಮಾಲೀಕರು, ನಾನು ಕೋಟ್ ಮಾಡಿ ಹೇಳ್ತೀನಿ ಒಬ್ಬಿಬ್ಬರನ್ನ, ನೀವು ಬೆಳಗಾವಿನಲ್ಲಿ ಒಂದು ನರ್ತಕಿ ಚಿತ್ರಮಂದಿರ ಅಂತ ಇದೆ, ಅದ್ರ ಮಾಲೀಕರು ಅವಿನಾಶ್ ಪೋತದಾರ್ ಅಂತ. ನಾನು ಹೋದಾಗೆಲ್ಲ ಹೋಗ್ತೀನಿ, ಹೇಗೆ ಇಟ್ಕೊಂಡಿದ್ದಾರೆ ಚಿತ್ರಮಂದಿರ ಗೊತ್ತಾ? ಎ ಟೆಂಪಲ್. ಘಮ ಘಮ ಅಂತಿರುತ್ತೆ ಒಳಗಡೆ ಹೋದ್ರೆ. ಪ್ರತಿ ಶೋ ಆದ ಕೂಡಲೇ ವಾಶ್ ಮಾಡಿಸೋದು, ಕ್ಲೀನ್ ಮಾಡೋದು, ಸೌಂಡ್ ಚೆಕ್ ಮಾಡೋದು, ನೀಟ್, ವೆದರ್ ಇಟ್ಸ್ ಎ ಟಾಯ್ಲೆಟ್ ಆರ್ ಆಡಿಟೋರಿಯಂ, ಕಾರಿಡಾರ್ಸ್ ಎಲ್ಲ ಆ ಥರದ್ರ ಅನೇಕರಿದ್ದಾರೆ. ಅನೇಕರು ನಾನು ನೋಡಿದ್ದೀನಿ. ನಮ್ಮ ವೀರೇಶ್ ಚಿತ್ರಮಂದಿರ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವೆಲ್ಲ. ಅದರಿಂದ ನೀವು ಕೊಡುವ ಹಣಕ್ಕೆ ಎಲ್ಲ ಸೌಲಭ್ಯಗಳನ್ನು ಒಂದು ವ್ಯವಸ್ಥೆ ಕೊಡುವಾಗ, ಒಬ್ಬ ಕಲಾವಿದ ನಿಮಗೋಸ್ಕರ ಒಂದು ಅದ್ಭುತವಾದದನ್ನು ಬಡಿಸ್ಲಿಕ್ಕೆ ತಯಾರಾಗಿರುವಾಗ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ, ಇಂಥ ಕಡೆ ಕೆಲವು ತಪ್ಪುಗಳಿತ್ತು, ಇಂಥ ಕಡೆ ಇಷ್ಟ ಆಯಿತು, ಬರೀರಿ. ಸಭ್ಯವಾದ ಭಾಷೆಲಿ ಬರೀರಿ. ಟ್ರೋಲ್ ಮಾಡಬೇಕು ಅಂತಲೇ ಮಾಡೋದು, ಕೆಟ್ಟ ಭಾಷೆ ಬಳಸೋದು ಬೇಡ. ನಾವು ಮನುಷ್ಯರೇ, ಏನು ನಾವು ದೇವಲೋಕದಿಂದ ಇಳಿದು ಬಂದು ತಪ್ಪೇ ಮಾಡದೇ ಇರುವಂಥ ದೇವಮಾನವರಲ್ಲ. ನಿಮ್ಮ ಹಾಗೆ ಸ್ವಲ್ಪ ಸಿನಿಮಾ ಕಲ್ತ್ಕೊಂಡು ಓದ್ಕೊಂಡು ಏನೋ ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ ಅಷ್ಟೇ. ತಪ್ಪುಗಳು ಇರೋದೇ ಇಲ್ಲ ಅಂತ ನಾನು ಹೇಳಲ್ಲ. ಒಂದನೇದು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. ಎರಡನೇದು ನಿಮ್ಮ ಪ್ರತಿಕ್ರಿಯೆಗಳನ್ನು, ಮೆಚ್ಚುಗೆ ಮತ್ತು ಟೀಕೆಗಳನ್ನು ಮುಕ್ತವಾಗಿ ಆರೋಗ್ಯಕರವಾದ ಭಾಷೆಯಲ್ಲಿ ಹೇಳಿದರೆ ನಾವು ತಿದ್ಕೋಬಹುದು, ಸರಿಪಡಿಸ್ಕೋಬಹುದು. ಅದು ಆ ಮಾತು ಇನ್ನೊಬ್ಬನಿಗೆ ಕೇಳಿಸಿದಾಗ ಪ್ರೇಕ್ಷಕನಿಗೆ ಹೌದಲ್ಲ, ಈ ಥರನೂ ನೋಡ್ಬೋದಲ್ಲ ಸಿನಿಮಾನ, ಅವ್ರು ಹೇಳ್ತಿರೋದು ಮೆಚ್ಚುಗೆ ಸರಿ ಇದೆ, ತಪ್ಪು ಸರಿ ಇದೆ ಅನ್ನುವಂಥ ಅವನಲ್ಲೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಥರದ ಲಾಭ ಅಂದರೆ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ನೀವು ನೋಡೋದ್ರಿಂದ ಒಂದು ಕಮ್ಯುನಿಟಿ ಆ್ಯಕ್ಟಿವಿಟಿ ಆಗುತ್ತೆ. ಒಂದು ಕಮ್ಯುನಿಟಿ ಆ್ಯಕ್ಟಿವಿಟಿ ಆಗೋದ್ರಿಂದ ಚಿತ್ರಕ್ಕೆ ಇರುವಂಥ ಒಂದು ಸಾಮುದಾಯಿಕವಾದ ಪ್ರವಾಹ ಇದೆಯಲ್ಲ, ಇಷ್ಟು ವರ್ಷ ಎಲ್ಲ ಕೂಡಿ ಸಿನಿಮಾ ಮಾಡುವಂಥದ್ದು ಅಂತ ಏನು ಹೇಳ್ತೀವಲ್ಲ, ಆ ಒಂದು ಸಂಸ್ಕೃತಿ ಮುಂದುವರಿಯುತ್ತೆ. ಅದನ್ನು ಮುಂದುವರಿಸಿ, ದಯಮಾಡಿ ಮುಂದುವರಿಸಿ. ಸರ್, ಫೈನಲಿ ಬಿಡುಗಡೆಗೆ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಆಗಿದೆ, ಅದು ತುಂಬ ಇಂಪಾರ್ಟೆಂಟ್ ಸರ್. ಬಿಡುಗಡೆ ಕರ್ನಾಟಕದಲ್ಲಿ ಮೊದಲು, ಏಕಕಾಲಕ್ಕೆ ನಾನು ವಿದೇಶದಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ. ಮೊದಲು ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ತೀನಿ. ನಮ್ಮ ಪ್ರತಿಷ್ಠಿತ ನಿರ್ಮಾಪಕರು, ವಿತರಕರು ಆದ KVN ಸಂಸ್ಥೆ ಮುಂದೆ ಬಂದಿದೆ. KVN ಸಂಸ್ಥೆ ನಿಮಗೆ ಗೊತ್ತಿದೆ, ಕನ್ನಡ ಚಿತ್ರಗಳು ಮಾತ್ರ ಅಲ್ಲ, ಎಲ್ಲ ಭಾಷೆ ಚಿತ್ರಗಳನ್ನು ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಅವರು ನಮ್ಮ ಚಿತ್ರವನ್ನು ನೋಡಿದರು, ಇಷ್ಟಪಟ್ಟರು, ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದಾರೆ.
ಆದಷ್ಟು ಬೇಗ ಅದರ ಬಿಡುಗಡೆಯ ಸನ್ನಾಹ ಸಿದ್ಧತೆಗಳು ನಡೀತಾ ಇದೆ. ಸಹಜವಾಗಿ ಉದ್ಯಮದಲ್ಲಿ ಇರುವ ಎಲ್ಲ ಥರದ ವ್ಯವಹಾರದ ಮಾರುಕಟ್ಟೆಯ ವಿಧಾನಗಳನ್ನು ನಾನು ಬಳಸ್ತಾ ಇದ್ದೇನೆ. ಅದರ ಜೊತೆಗೆ ಕೆಲವು ಮಾರುಕಟ್ಟೆಯಲ್ಲಿ ಪ್ರಯೋಗಗಳನ್ನು ಕೂಡ ಕೈಗೆತ್ಕೊಂಡಿದ್ದೇವೆ. ಯಾಕೆಂದರೆ ನಮ್ಮದು ಹೆಚ್ಚು ಮಹಿಳಾ ಕೇಂದ್ರಿತವಾದ ವಸ್ತು, ಇದು ದುಡಿಯುವ ಮಹಿಳೆಯ ಕೇಂದ್ರಿತವಾದಂಥ ವಸ್ತು. ಹಾಗಾಗಿ ನಾವು ಹೆಚ್ಚು ಹೆಚ್ಚು ದುಡಿಯುವ ಹೆಣ್ಣು ಮಕ್ಕಳ ಸಂಘಟನೆಗಳು ಅವ್ರನ್ನ ತಲುಪೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವ್ರಿಗೆ ಇಂಥ ಒಂದು ಚಿತ್ರ ಬರ್ತಿದೆ ಅಂತ ಹೇಳಿ. ನನಗೆ ಅಮೆರಿಕ 2 ಅಂತ ಹೆಸರಿಟ್ಟು ಈ 30 ವರ್ಷದಲ್ಲಿ ಯಾವಾಗಲೂ ಒಂದು ಸಿನಿಮಾ ಮಾಡ್ಬೋದಾಗಿತ್ತು ನನಗಿದ್ದ ಸಂಪರ್ಕಕ್ಕೆ, ಸಾಧನಗಳಿಗೆ. ಆದರೆ ಅದಕ್ಕೆ ಸರಿಯಾದ ಕಥೆ ಒಂದು ಬೇಕಾಗಿತ್ತು. ಈ ಕಥೆ ಆ ಶೀರ್ಷಿಕೆಗೆ ಹೊಂದುತ್ತೆ ಅನಿಸ್ತು. ಹಾಗಾಗಿ 30 ವರ್ಷ ಕಾದು ಈ ಚಿತ್ರ ಮಾಡಿದ್ದೇನೆ. ಎಲ್ಲ ರೀತಿಯಲ್ಲಿ ಪ್ರಚಾರ ಕಾರ್ಯ ಶುರುವಾಗಿದೆ. ಆದಷ್ಟು ಬೇಗ, ಯಾಕಂದರೆ ನಾವು ಟಾಕ್ಸಿಕ್ ಥರ ದೊಡ್ಡ ದೊಡ್ಡ ಚಿತ್ರ ಬರ್ತಾ ಇದೆ. ನಾವು ಚಂಡಮಾರುತಗಳಿಗೆ ಎದೆಯೊಡ್ಡುವಷ್ಟು ಧೈರ್ಯಶಾಲಿಗಳಲ್ಲ. ಚಂಡಮಾರುತ ಬಿರುಗಾಳಿ ಬರುವಾಗ ಅಲ್ಲಿ ಹೋಗಿ ನಿಂತ್ಕೋಬಾರ್ದು, ಹೋಗ್ಬಿಡ್ತೀವಿ ಕುಚ್ಕೊಂಡು. ನಮ್ಮದು ಪುಟಾಣಿ ಸಿನಿಮಾ, ಅದು ತನ್ನ ಕಂಟೆಂಟಿಂದ, ಹೂರಣದಿಂದ ಗೆಲ್ಲಬೇಕಾದ ಸಿನಿಮಾ. ಅದರಿಂದ ನಮಗೆ ಯಾವ ಸೂಟಬಲ್ ಆದ ಸರಿಯಾದ ಜಾಗ, ಯಾವ ವಾರ ಸರಿ, ಅದನ್ನು ನಾವು ಚರ್ಚೆ ನಡೀತಾ ಇದೆ. ಆದಷ್ಟು ಬೇಗ ಕನ್ನಡಿಗರ ಮುಂದೆ ಬರ್ತೀವಿ. ಇಲ್ಲಿ ಬಿಡುಗಡೆ ಆದಮೇಲೆ ದುಬೈನಲ್ಲಿ ಮತ್ತು ಅಮೆರಿಕದ ಹಲವಾರು ಕೇಂದ್ರಗಳಲ್ಲಿ, ಅಲ್ಲಂತೂ ತುಂಬ ಇದಕ್ಕೆ ಚಿತ್ರಕ್ಕೆ ಸಹಾಯ ಮಾಡಿದಂಥ ಅನೇಕ ನಮ್ಮ ಕನ್ನಡ ಸಂಘದವರಿದ್ದಾರೆ. ಸಹ್ಯಾದ್ರಿ ಕನ್ನಡ ಸಂಘ ಅಂತ ಸಿಯಾಟ್ಲಲ್ಲಿದೆ. ವಿಶೇಷವಾಗಿ ಅವ್ರನ್ನ ಸ್ಮರಿಸ್ಬೇಕು ನಾನು. ಅದರ ಅಧ್ಯಕ್ಷರಾಗಿ ಮನು ಗೊರೂರ್ ಅಂತ ಕನ್ನಡದ ಗೆಳೆಯ, ಅವರು ಮತ್ತು ಅವರ ಇಡೀ ತಂಡ ಈ ಚಿತ್ರೀಕರಣವನ್ನು ಚೆನ್ನಾಗಿ ನಾವು ನಡೆಸೋದಕ್ಕೆ ಸಹಾಯ ಮಾಡಿದವರು. ಹಾಗೆ ದುಬೈನಲ್ಲಿ ನನಗೆ ಬೇಕಾದಂಥ ಕನ್ನಡ ಕೂಟಗಳಿದ್ದಾವೆ. ಈ ಕಡೆ ಯುರೋಪ್ನ ಕೆಲವು ಕನ್ನಡಿಗರು ಆಸೆ ಪಟ್ಟಿದ್ದಾರೆ, ಅಲ್ಲೆಲ್ಲ ಚಿತ್ರ ಬಿಡುಗಡೆ ಆಗುತ್ತೆ. ಬೆಂಗಳೂರಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ ಪ್ರೀಪೇಯ್ಡ್ ಶೋಸ್ ಸುಮಾರು 10-15 ಬೆಳಗಾವಿಯಿಂದ ಬೆಂಗಳೂರಿಗೆ ಬಿಡುಗಡೆಗೆ ಪೂರ್ವದಲ್ಲೇ ಒಂದು ಪ್ರೀಮಿಯರ್ ಶೋಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪೇಯ್ಡ್ ಪ್ರೀಮಿಯರ್ಸ್, ದುಡ್ಡು ಕೊಟ್ಟು ನೋಡುವಂಥ, ಪ್ರತಿಕ್ರಿಯಿಸುವಂಥ, ಒಂದು ಇನ್ಫ್ಲೂಯೆನ್ಸಿಂಗ್ ಆಗುವಂಥ ಪ್ರೇಕ್ಷಕರನ್ನು ಆಹ್ವಾನಿಸಿ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡ್ತಿದ್ದಾರೆ, ಈಗ ನಾನೊಬ್ಬನೇ ಅಲ್ಲ. ಇದಿಷ್ಟು ನಮ್ಮ ಸಿದ್ಧತೆ. ಉಳಿದಂತೆ ಇರೋದು ಸಂತೋಷ ಮತ್ತು ಭಯ ಮತ್ತು ಆತಂಕ. ಫೈನ್ ಸರ್, ಇವಾಗ ಹೇಳಿದ್ರಿ ಟಾಕ್ಸಿಕ್ ಚಂಡಮಾರುತದ ಇದ್ರಿಗೆ ನಾವು ನಿಲ್ಲೋದಕ್ಕೆ ಬೇಡ, ಎಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತೇಳ್ಬಿಟ್ಟು. ಸೊ ರೀಸೆಂಟಾಗಿ ನಿನ್ನೆ ರಾಮಾಯಣ ಟ್ರೈಲರ್ ರಿಲೀಸ್ ಆಯಿತು ಸರ್, ನೋಡಿದ್ರ ಆ ಶುಭ ಗಳಿಗೆಯಲ್ಲಿ? ಆ್ಯಂಡ್ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟ್ರೈಲರ್ನ ರಿಲೀಸ್ ಮಾಡಿದ್ರು, ನೋಡಿದ್ರ? ಏನು ಅನ್ನಿಸ್ತು ನಿಮಗೆ? ಬಹುಶಃ ನೀವು ನನ್ನ ಇವತ್ತಿನ ಸೋಷಿಯಲ್ ಮೀಡಿಯಾ ನೀವು ಗಮನಿಸಿಲ್ಲ ಅಂತ ಕಾಣುತ್ತೆ. ನಾನು ಅದ್ರ ಬಗ್ಗೆ ಅಭಿನಂದನೆ ಹಾಕಿದ್ದೇನೆ. ನನಗೆ ಬ್ರಾಹ್ಮಿ ಮುಹೂರ್ತ ಅದೆಲ್ಲ ಗೊತ್ತಿಲ್ಲ, ಅದರಲ್ಲೆಲ್ಲ ನನಗೆ ಅಷ್ಟು ನಂಬಿಕೆ ಇಲ್ಲ. ನಾನು ಒಂದು ಮಹಾಕಾವ್ಯ ಪ್ರತಿ ತಲೆಮಾರಿನಲ್ಲೂ ಹೇಗೆ ಆವಿರ್ಭವಿಸುತ್ತೆ, ಒಂದು ಮಹಾಕಾವ್ಯ ಅದರ ಅನಿವಾರ್ಯತೆ ಏನು, ಅದು ಹೇಗೆ ಗಮನಾರ್ಹ, ಅದನ್ನು ನಾನು ಇವತ್ತು ಮೆಚ್ಚುಗೆ ಹಾಕಿದ್ದೇನೆ. ರಾಮಾಯಣವಾಗಲಿ ಮಹಾಭಾರತವಾಗಲಿ ಎವ್ರಿ ಜನ್ರೇಷನ್ಗೆ, ಪ್ರತಿ ತಲೆಮಾರಿಗೆ, ಪ್ರತಿ ಕಾಲಘಟ್ಟಕ್ಕೆ ಮತ್ತೆ ಮತ್ತೆ ಹೇಳಬೇಕಾದಂಥ ಕಥೆಗಳು. ಅದಕ್ಕೆ ಆ ಶಕ್ತಿ ಆ ಮಹಾಕಾವ್ಯಕ್ಕಿದೆ. ಅದು ಬರೀ ಕಥೆ ಅಲ್ಲ, ಕಥೆ ಎಲ್ರಿಗೂ ಗೊತ್ತು ರಾಮಾಯಣ, ಆದರೂ ಮತ್ತೆ ಹೋಗಿ ನೋಡ್ತೀವಿ. ಎಲ್ಲ ಗೊತ್ತು ಮಹಾಭಾರತ ಕಥೆ, ಮತ್ತೆ ನೋಡ್ತೀವಿ. ಇದು ಕೇವಲ ಕಥೆ ಹೇಳುವುದಷ್ಟೇ ಅಲ್ಲ, ಆ ಕಥೆಯನ್ನು ಹೇಳುವ ರೀತಿಯಲ್ಲಿ ಈ ಕಾಲದ ಪ್ರಸ್ತುತ ಮೌಲ್ಯಗಳನ್ನು ಏನು ಹೇಳಲಿಕ್ಕೆ ಸಾಧ್ಯ ಅದರಲ್ಲಿ ಅನ್ನುವಂಥದ್ದು. ಅದರಿಂದ ನನಗೆ 2 ಹೆಮ್ಮೆ. ಒಂದು ಎಪಿಕ್ ಮತ್ತೆ ಬರ್ತಾ ಇದೆ ಅಂತ, ಯಾರಾದರೂ ಮಾಡಲಿ, ಅದು ಯಾವ ಭಾಷೆಯಲ್ಲಿ ಬಂದರೂ ಈಗ ಎಲ್ಲ ಭಾಷೆಯಲ್ಲಿ ಬಂದುಬಿಡುತ್ತೆ. 2ನೇದು ಮುಖ್ಯವಾದ್ದು, ನಮ್ಮ ಕನ್ನಡದ ಪ್ರತಿಭೆ, ಯಶ್ ಅದರಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡುವಂಥ ಅವಕಾಶ. ಆ್ಯಕ್ಚುಲಿ ನಿಜವಾಗಿ ಯಶ್ ನಿಜವಾದ ಕನ್ನಡದ ಪ್ಯಾನ್ ಇಂಡಿಯಾ ಪ್ರತಿಭೆ. KGF ಪ್ರಾರಂಭ ಆಗಿದ್ದು, ಅದೇ ಅವರ ಮೊದಲ ಸಾಹಸ. ಅದನ್ನು ಸಸ್ಟೈನ್ ಮಾಡ್ಕೊಂಡು ಇಲ್ಲಿವರೆಗೆ ಆ ಕಲಾವಿದ ಆ ಮಟ್ಟಕ್ಕೆ ಇದ್ದಾರೆ ಅಂದರೆ ಕನ್ನಡಿಗರಿಗೆ ಹೆಮ್ಮೆ ಅಲ್ವಾ? ನನಗಂತೂ ಬೇರೆ ಭಾಷೆಗಳಿಗೆ ಹೋದಾಗ ಯಾರಾದ್ರೂ ಕೇಳಿದರೆ ಕನ್ನಡದ 4 ಹೆಸರು ಹೇಳಂಗಿರ್ಬೇಕು ನಾವು. ನೋಡ್ರಪ್ಪ, ನಮ್ಮ ಕಾಂತಾರ ನೋಡಿ, ನಮ್ಮ KGF ನೋಡಿ, ನಮ್ಮ ರಾಮಾಯಣದ ಯಶ್ ನೋಡಿ. ಆ ದೃಷ್ಟಿಯಿಂದ ನನಗೆ ತುಂಬ ತುಂಬ ಸಂತೋಷವಾಗಿದೆ.
ಯಶ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಮೂಲಕ ಕೂಡ. ಅದಲ್ಲದೆ ಮಹಾಕಾವ್ಯಗಳು ಮತ್ತೆ ಮತ್ತೆ ತೆರೆಯ ಮೇಲೆ ಬರಬೇಕು. ಅವು ಎಂದೂ ಹಳತಾಗೋದಿಲ್ಲ. ಅವುಗಳಲ್ಲಿರುವ ಯಾವ ಮೌಲ್ಯಗಳು ಇವತ್ತಿಗೆ ಬೇಕು ಅದನ್ನು ನಾವು ಇಟ್ಕೋಬೇಕು. ನಾನು ಇವತ್ತಷ್ಟೇ ನನ್ನ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಅದ್ರ ಬಗ್ಗೆ ಅಭಿನಂದನೆ ಹಾಕಿದ್ದೀನಿ. ನೀವು ಕಾಕತಾಳಿ ಇವಾಗ ಪ್ರಶ್ನೆನೂ ಕೇಳ್ತಾ ಇದ್ದೀರಿ. ನನಗೂ ಬಹಳ ನಿರೀಕ್ಷೆ ಇದೆ. ಒಳ್ಳೇದಾಗಲಿ ಟೀಮ್ಗೆ, ಯಶ್ ಮತ್ತು ತಂಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೂಪರ್ ಸರ್. ನಿಮಗೆ ಚಿಕ್ಕಂದಿನಿಂದನೇ ಆ ಸಾಹಿತ್ಯದ ಅಭಿರುಚಿ ಹೇಗೆ ಬೆಳೀತು ಸರ್? ಅದು ನಿಮ್ಮ ಊರೇ ಸ್ಫೂರ್ತಿನ, ಯಾರು ಸ್ಫೂರ್ತಿ ಸರ್ ಅದಕ್ಕೆ? ನನಗೆ ನಾನೇ ಸ್ಫೂರ್ತಿ, ನನಗೆ ನಾನೇ ವಿಶ್ವವಿದ್ಯಾನಿಲಯ, ನನಗೆ ನನ್ನ ಅನುಭವಗಳೇ ದಾರಿದೀಪ. ಒಂದೇ ಮಾತು ಹೇಳೋದಾದರೆ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಒಂದು ವಿಶೇಷವಾದಂಥ ಪ್ರತಿಭೆ ಅವರೊಳಗಡೆ ಏನೋ ಒಂದು ಇರುತ್ತೆ, ಪ್ರತಿಯೊಬ್ಬರಿಗಿರುತ್ತೆ. ಅವನು ಒಬ್ಬ ಕ್ರೀಡಾಪಟು ಆಗ್ಬೋದು, ಒಬ್ಬ ವಿಜ್ಞಾನಿ ಆಗ್ಬೋದು, ಅವನು ಅತ್ಯುತ್ತಮ ಆಡಳಿತಗಾರನಾಗ್ಬೋದು. ಏನೋ ಒಂದು ಶಕ್ತಿ ಇರುತ್ತೆ. ನನಗೆ ಈ ಶಕ್ತಿ, ಬರೆಯೋ ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಯಿತು ಅಂದರೆ, ಬಾಲ್ಯದಲ್ಲಿ ತುಂಬ ಬಡತನ ಇತ್ತು, ಮನೆಯಲ್ಲಿ ಕಷ್ಟ, ವಿಪರೀತ ಕಷ್ಟ ನಷ್ಟಗಳ ಮಧ್ಯೆ ಬೆಳೆದವನು ನಾನು. ಆ ಹೊತ್ತಲ್ಲಿ ನನ್ನ ಸಹಪಾಠಿಗಳೆಲ್ಲ ದೊಡ್ಡ ದೊಡ್ಡ ಕ್ರೀಡಾಪಟುಗಳಾಗಿದ್ದರು, ದೈಹಿಕವಾಗಿ ಬಹಳ ಸಾಮರ್ಥ್ಯ ಇತ್ತು ಅವ್ರಿಗೆ. ನಾನು ಪೀಚಾಗಿದ್ದೆ, ಕುಬ್ಜನಾಗಿದ್ದೆ. ಏನೋ ಮಾಡಬೇಕು, ಅವ್ರಿಗಿಲ್ದೇ ಇರೋದು ನಾನೇನೋ ಆಗಬೇಕು. ನನಗೆ ಅಂಥ ಒಂದು ಇಂಟರ್ನಲ್ ಚಾಲೆಂಜ್ ನಾನು ತಗೊಂಡು ನಾನೇನು ಮಾಡಬಲ್ಲೆ, ಮೇಷ್ಟ್ರ ಮಗ, ಅಕ್ಷರಗಳು ಚೆನ್ನಾಗಿ ಬರಿತಾ ಇದ್ದೆ. ನಮ್ಮ ಮನೇಲಿ ಪುಟ್ಟ ಲೈಬ್ರರಿ ಇತ್ತು, ಮನೆ ಎದುರುಗಡೆ ಒಂದು ಗ್ರಂಥಾಲಯ ಇತ್ತು, ಪಂಚಾಯತ್ ಇದು. ಪುಸ್ತಕಗಳಿಗೆ ಅಂಟಿಕೊಂಡೆ. ಆಮೇಲೆ ಗೊತ್ತಾಯ್ತು ಅಕ್ಷರಗಳು ನನ್ನ ಹಾದಿ ಅಂತ. ಅವರು ಯಾವುದೋ ಒಂದು ರೀತಿಯಲ್ಲಿ ಅವರು ಅಭಿವ್ಯಕ್ತಿಸ್ತಾ ಇದ್ದಾರೆ, ನಾನು ಬರವಣಿಗೆ ಮೂಲಕ ಅಭಿವ್ಯಕ್ತಿಸ್ಬೋದು ಅಂತ ಹೇಳಿ ಯಾವುದೋ ಒಂದು ಕಥಾ ಸ್ಪರ್ಧೆಗೆ ಪತ್ರಿಕೆಯಿಂದ ಆಹ್ವಾನ ಬಂತು. ಪೇಪರಲ್ಲಿ ಇತ್ತು, ವಿದ್ಯಾರ್ಥಿಗಳ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಥಾ ಸ್ಪರ್ಧೆ. ನಾನು ಒಂದು ಅಂತರ್ದೇಶೀಯ ಪತ್ರ ತೆಗೆದುಕೊಂಡು ಗುಟ್ಟಾಗಿ ಒಂದು ಕಥೆ ಬರೆದು ಕಳಿಸಿ, ಆ ಕಥೆಗೆ ಬಹುಮಾನ ಬಂದುಬಿಡ್ತು. ಸ್ಕೂಲಲ್ಲೆಲ್ಲ ಸಂಭ್ರಮ ಪಟ್ಟರು. ಆ ಸಂಭ್ರಮ ಪಟ್ಟಾಗ ಬೆನ್ನು ತಟ್ಟಿದ ಮನೆಯ ಕುಟುಂಬದ ಸದಸ್ಯರು, ಮೇಷ್ಟ್ರು ನೋಡಿದಾಗ ನಾನು ಈ ದಿಕ್ಕಿನಲ್ಲಿ ಹೋಗಬಹುದು. ನನಗೆ ಅಂದರೆ ಸಾಹಿತ್ಯ ಮನುಷ್ಯನ ಕೀಳರಿಮೆಯನ್ನು ಹೋಗಲಾಡಿಸುತ್ತೆ, ಆತ್ಮವಿಶ್ವಾಸ ತಂದುಕೊಡುತ್ತೆ. ಅದೆಲ್ಲ ಕಲೆಗಿರೋ ಶಕ್ತಿ. ಒಬ್ಬ ಸಂಗೀತಗಾರ ಹಾಡುವುದ್ರ ಮೂಲಕ ಬೆಳಕಿಗೆ ಬರ್ತಾನೆ, ಒಬ್ಬ ನೃತ್ಯ ಮಾಡುವವನು ನೃತ್ಯದ ಮೂಲಕ ಗಮನ ಸೆಳಿತಾನೆ, ಒಬ್ಬ ಕಲಾಕಾರ ಒಂದು ಶಿಲ್ಪವನ್ನು ಕೆತ್ತುವುದ್ರ ಮೂಲಕ ಬರ್ತಾನೆ, ಒಬ್ಬ ನಟಿ ಅಭಿನಯದ ಮೂಲಕ. ಅಂದರೆ ನಿಮ್ಮ ಕಲೆ ನಿಮ್ಮ ಕೀಳರಿಮೆಯನ್ನು, ನಿಮ್ಮ ಕೊರತೆಯನ್ನು ನೀಗಿಸಿ ಯು ಆರ್ ಸಮಥಿಂಗ್, ಯು ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳುತ್ತೆ. ನನಗದು 8ನೇ ಕ್ಲಾಸಲ್ಲಿದ್ದಾಗ ಮೊಟ್ಟ ಮೊದಲ ನನ್ನ ಕಥೆ ಪ್ರಕಟವಾಯಿತು. ಆಗ ನನಗೆ ಅಂದ್ಕೊಂಡೆ, ನಾನು ಈಜಲಾರೆ, ಓಡಲಾರೆ, ಕ್ರಿಕೆಟ್ ಆಡಲಾರೆ, ನನಗೆ ಅಕ್ಷರಗಳೇ ನನ್ನ ಸಂಗಾತಿ, ಬರವಣಿಗೆ ಸರಿ ಅಂತ ಹೇಳಿ ನನಗೆ ಕೈಗೆ ಸಿಕ್ಕಿದ್ದನ್ನೇನೋ ಓದ್ಕೊಂಡು ಬರ್ಕೊಂಡು ಅಲ್ಲಿಂದ ಅದು ನನ್ನ ಅಂತರಾತ್ಮವೇ ಹೇಳಿದ್ದು. ಇದು ಅಹಂಕಾರದ ಮಾತಲ್ಲ. ನನಗೆ ಯಾರೂ ಗುರುಗಳಿರಲಿಲ್ಲ. ಅದು ಆ ಹೊತ್ತಿಗೆ ಯಾರೂ ನನಗೆ ಬಾರಪ್ಪ ಇದು ಬರೆದ್ರೆ ಸರಿ, ಇದನ್ನು ಓದಿದ್ರೆ ಸರಿ ಅಂತ ಹೇಳಲಿಲ್ಲ. ತಂದೆ ಟೀಚರ್ ಆಗಿದ್ರು ಕೂಡ ಒಳ್ಳೆ ಅಕ್ಷರಾಭ್ಯಾಸ ಮಾಡಿಸಿದ್ರು, ವರ್ಣಮಾಲೆ ಕಲಿಸಿದ್ರು. ಅಮ್ಮನೂ ಟೀಚರ್ ಆಗಿದ್ರು, ಕನ್ನಡವನ್ನು ಚೆನ್ನಾಗಿ ಹೇಳ್ಕೊಟ್ರು. ಆದರೆ ಅದರ ಆಚೆಗೆ ಸಾಹಿತ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನೇ ಹುಡುಕೊಂಡು ದಾರಿ, ನನಗೆ ನಾನೇ ಕಂಡುಕೊಂಡು ದೀಪ ಅದು. ಹಾಗಾಗಿ ನನಗೆ ಸಿನಿಮಾದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಯಾವ ಗಾಡ್ ಫಾದರು, ಯಾವ ಗುರು ಪರಂಪರೆ ಇಲ್ಲ. ಏಕಾಂಗಿ, ಒಂಟಿ, ಇಷ್ಟು ದೂರ ನಡಿಗೆ. ಓಕೆ ಸರ್, ಮನೆಯವರ ಸಪೋರ್ಟ್ ಹೇಗಿತ್ತು ಅಂತ? ಬಿಕಾಸ್ ಏನಿದು ಕತೆ ಗೀತೆ ಸಾಹಿತ್ಯ ಅಂದ್ಕೊಂಡು ಬಾರಪ್ಪ ಗದ್ದೆ ಕೆಲಸ ಮಾಡು ಅಂತ ಈ ಕರೆಯೋದು ಉಂಟು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ. ಬಿಕಾಸ್ ಆ ಬಡತನ ಇರುವಂತಹ ಕಷ್ಟಗಳು ಆ ನಡುವೆ. ಸೊ ಸಪೋರ್ಟ್ ಹೇಗಿತ್ತು ಸರ್? ಸಪೋರ್ಟ್ ವಿಷಯದಲ್ಲಿ ಅಕ್ಕ ನನಗೆ ಸ್ವಲ್ಪ ಬೆಂಬಲ ಸೂಚಿಸ್ತಾ ಇದ್ಲು. ಅವಳಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಹಾಗಾಗಿ ನನ್ನ ಬರವಣಿಗೆ ಕಂಡ್ರೆ ಅವಳಿಗೂ ಬರೆಯೋ ಶಕ್ತಿ ಇತ್ತು, ಆಸಕ್ತಿ ಇತ್ತು. ಅವಳು ಮೆಚ್ಚುತ್ತಾ ಇದ್ಲು. ಅಣ್ಣ ಸ್ವಲ್ಪ ಕಟುವಾಗಿ ಟೀಕಿಸ್ತಾ ಇದ್ದ. ಅವನು ಸಾಹಿತ್ಯ ಇದೆಲ್ಲ ಅವನ ಜಾಯಮಾನಕ್ಕಾಗಲ್ಲ, ಕೆಲಸ ಎಲ್ಲ ಮಾಡೋದಕ್ಕೆ ನಿನಗೆ ಅನ್ನೋ ಥರ. ಇದು ಎರಡು ಎಕ್ಸ್ಟ್ರೀಮ್. ಅಣ್ಣನ ನಿರ್ಲಕ್ಷ್ಯ, ಅಕ್ಕನ ಬೆಂಬಲ ಇದ್ದ ಹಾಗೆ ಇಡೀ ಉಳಿದ ಎಲ್ಲರದು, ಅಪ್ಪ ಅಮ್ಮ ಎಲ್ಲರದು ನಿರ್ಲಿಪ್ತತೆ. ಏನೋ ಬರ್ಕೋತಾನೆ, ಸರಿ ಅಂದ್ರೆ ಮರೀಲಿ ಆ ಥರ. ಸೊ ಈ 3 ಥರದ ಭಾವಗಳನ್ನು, ಪ್ರತಿಕ್ರಿಯೆಗಳನ್ನು ನಾನು ಎದುರಿಸ್ಕೊತ ಬೆಳೆದೆ. ಆದರೆ ಒಂದ್ಸಲ ನಾನು ಮನೆ ಬಿಟ್ಟೆ. ನಾನು ಸ್ವಂತ ದುಡಿಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡ್ಕೊಂಡು ಓದಬೇಕು, ಮನೆ ದುಡ್ಡು ತಗೋಬಾರ್ದು ಅಂತ ಬೀದಿಗೆ ಬಿದ್ದೆ. ಬೀದಿಗೆ ನಾನೇ
ಇಚ್ಛಾಪೂರ್ವಕವಾಗಿ ಬಿದ್ದೆ. ಇದ್ದು ಮೈಲಿಗಲ್ಲುಗಳು ಬರೀತಿದ್ದೆ, ಥಿಯೇಟರ್ ಕೆಲಸ ಮಾಡ್ತಿದ್ದೆ, ಏನೆಲ್ಲ ಹಾರ್ಡ್ಶಿಪ್ ಮಾಡ್ತಾ ಹೋದೆ. ಇದೇನು ಮರುಕಕ್ಕಾಗಿ ಸ್ವಮರುಕದಿಂದ ಅಯ್ಯೋ ಮಾಡಿದೆ ಹಂಗೆಲ್ಲ. ಭಾರತದ ಪರಿಸ್ಥಿತಿ ಹಾಗಿತ್ತು. ನಂತರ ಎಷ್ಟೋ ಹಳ್ಳಿ ಹುಡುಗರಿದ್ರು, ಮತ್ತು ನನಗೆ ಆ ಥರ ಹೇಳ್ಕೊಳ್ಳೋಕೆ ಸಂಕೋಚವೂ ಇಲ್ಲ, ಮುಜುಗರವೂ ಇಲ್ಲ, ಮತ್ತು ಸಿಕ್ಕಾಬಿಟ್ಟೆ ಅದ್ರ ಬಗ್ಗೆ ಹೆಮ್ಮೆನೂ ಇಲ್ಲ. ಅದೊಂದು ವಾಸ್ತವ ಮಾಹಿತಿ ಅಷ್ಟೇ. ಕಷ್ಟಪಟ್ಟೆವು ಅನ್ನೋದು ಒಂದು ಇನ್ಫಾರ್ಮೇಷನ್. ಸೊ ಹಾಗಾಗಿ ನಂತರದ ದಾರಿ ಇದು ಸರಿ ಇರಬಹುದು ಅಂತ ಬರದೆ, ಇದು ಸರಿ ಇಲ್ಲ ಅಂತ ಮತ್ತೆ ಬೇರೆ ಬರದೆ. ಕಥೆಗಳು ನನಗೆ ಇಷ್ಟವಾಯಿತು. ಮೈಸೂರು ಡೈರಿಲಿ ಕೆಲಸ ಮಾಡ್ತಿದ್ದೆ ದಿನಗೂಲಿ. ಆಗ ಕಾರ್ಮಿಕನಾಗಿ ಅನೇಕ ಅನುಭವಗಳು ನನಗೆ ಕತೆ ಬರೆಸ್ತಾ ಇತ್ತು. ಅಕಾಡೆಮಿಕ್ ಜನ ಒಬ್ಬ ಸಾಧಾರಣ ಕಾರ್ಮಿಕ ಬರೀತಿರೋ ಕಥೆಗಳು ಅಂತ ನಿರ್ಲಕ್ಷ್ಯ ಮಾಡದೆ ಕೆಲವು ಕಥೆಗಳನ್ನು ಗುರುತಿಸಿದ್ರು. ಅಲ್ಲಿಂದ ಒಂದು ಗುಂಪಿನ ಮೆಚ್ಚುಗೆ ಸಿಗ್ತಾ ಇತ್ತು. ಆಮೇಲೆ ಅದರಲ್ಲಿ ಹೆಮ್ಮೆ ಮಾಡಿದೆ. ಹೀಗೆ ಬಂದೆ. ಈಗ ನನ್ನ 30-40 ಪುಸ್ತಕಗಳು ಅಚ್ಚಾಗಿದ್ದಾವೆ. ಈಗಲೂ ಕೂಡ ಒಂದು ಹೊಸದನ್ನು ಬರೀಬೇಕು, ಹೊಸ ಕಥೆ ಬರೀಬೇಕು, ಹೊಸ ಕಾದಂಬರಿ ಬರೀಬೇಕು ಅನ್ನೋ ಸಡಗರ ಸಂಭ್ರಮ ಈಗಲೂ ನನ್ನನ್ನು ಕಾಡುತ್ತೆ. ಈ ಚಿತ್ರದ ಬಿಡುಗಡೆಯ ನಡುವೆ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಓ ಸೂಪರ್ ಸರ್. ಮನೆ ತಮಾಷೆ ಮಾಡ್ತಿದ್ರು, ರಾತ್ರಿ ಎಲ್ಲ ಕೂತ್ ಏನು ಬರೀತೀರಿ, ಮಾರ್ಕೆಟಿಂಗ್ ಬೆಳಗ್ಗೆ ಹೊತ್ತಲ್ವಾ ಅಂತ. ಬೆಳಗ್ಗೆ ಸಿನಿಮಾ ಮಾರ್ಕೆಟಿಂಗು, ರಾತ್ರಿ ನಾನು ಹೊಸ ಪುಸ್ತಕ ಬರಬೇಕು. ಯಾಕಂದ್ರೆ August 15 ಪ್ರತಿ ವರ್ಷ ನಂದೊಂದು ಪುಸ್ತಕ ಬರುತ್ತೆ. ಆ ಪದ್ಧತಿ 40 ವರ್ಷದಿಂದ ನಡೆದಿದೆ, 85ರಿಂದ. ಈ ಒಂದು ಪುಸ್ತಕ ನಂದು ಪ್ರಕಟಣೆಗೆ ಹೋಗ್ತಾ ಇದೆ. ಯಾವ ಆಧಾರಿತ ಪುಸ್ತಕ ಸರ್? ಇದು ನನ್ನ ಪ್ರವಾಸ ಕಥನ. ನನ್ನ ಪ್ರವಾಸ, ನನ್ನ ಇನ್ನೊಂದು ಗೀಳು, ಹುಚ್ಚು. ನಾನು ಕಳೆದ ವರ್ಷ ಪೋಲೆಂಡ್ ದೇಶಕ್ಕೆ ಹೋಗಿದ್ದೆ. ದೇಶ ನೋಡುವ ಒಂದೇ ಉದ್ದೇಶಕ್ಕಾಗಿ, ನೋ ಚಿತ್ರೀಕರಣ, ನಥಿಂಗ್, ಶೂಟಿಂಗ್ ಟೀಮ್ ಅಲ್ಲ, ಅಬ್ಸಲ್ಯೂಟ್ಲಿ ಆಸ್ ಎ ಟೂರಿಸ್ಟ್. ಹೋಗಿ ಅಲ್ಲಿ ಹಳ್ಳಿಗಾಡು, ಅಲ್ಲಿ ನದಿ, ಕೃಷಿ, ರೈತರು, ಶಿಲ್ಪಕಲೆ, ವಿಜ್ಞಾನಿಗಳು, ಮೇರಿ ಕ್ಯೂರಿ, ಕೊಪರ್ನಿಕಸ್ ಮನೆ, ವಾರ್ಸಾ, ವಿಸ್ತುಲ ಅಂತ ಒಂದು ಅದ್ಭುತವಾದ ನದಿ ಇದೆ. ಅಲ್ಲಿ ಜನಪದ ನೃತ್ಯಗಳು, ಮ್ಯೂಸಿಯಂಗಳು, ಅದೆಲ್ಲ ನೋಡಿದ್ದೆ. ಅದನ್ನ ಈಗ ಈ ಸಿನಿಮಾಗಳಲ್ಲಿ ನಾವೇನನ್ನೋ ತೋರಿಸ್ತೀವಿ, ಆ ಪುಸ್ತಕದಲ್ಲಿ ಓದುಗನಿಗೆ ಏನನ್ನೋ ಹೇಳ್ತೀವಿ. ಇನ್ನೂ ಓದುವವರಿದ್ದಾರೆ, ಅದೊಂದು ಬೇರೆ ಪ್ರಪಂಚ. ಸೊ ನಾನು ಐ ವಿಲ್ ಶಿಫ್ಟ್ ಮೈ ಸೆಲ್ಫ್. ರೈಟರ್ ಆದ ತಕ್ಷಣ ಬೇರೆ ಒಂದು ಮನಸ್ಥಿತಿಗೆ ಬರ್ತೀನಿ, ಬರಹಗಾರನ ಮನಸ್ಥಿತಿ. ಸಿನಿಮಾ ಮಾಡುವಾಗ ಅಲ್ಲಿ ಕ್ಯಾಮ್ರಾ ಬರುತ್ತೆ, ಇಲ್ಲಿ ಪೆನ್ ಬರುತ್ತೆ, ಎರಡೂ ಬೇರೆ ಬೇರೆ ಟೂಲ್ಗಳು. ಸೊ ಆ ಪುಸ್ತಕ ನನ್ನ ಗ್ರಹಿಕೆಯ ಪೋಲ್ಯಾಂಡ್ ಅಂತ ಅಚ್ಚಿನಲ್ಲಿದೆ. ನನ್ನ ಇನ್ನೊಂದು ಪುಸ್ತಕ, ನಂದು 9-10 ಪ್ರವಾಸ ಕಥನಗಳಿದೆ. ಇದು ಒಂದು ಇತ್ತೀಚಿನ ಪುಸ್ತಕ. ಫೈನ್ ಸರ್. ಸರಿ, ನಿಮ್ಮ ಕಾಲೇಜು ಶಿಕ್ಷಣ ಅದನ್ನು ಮೆಲುಕು ಹಾಕೋದಾದರೆ 8 ಚಿನ್ನದ ಪದಕಗಳು ಗೆದ್ದಿರುವಂಥದ್ದು ಕನ್ನಡ MA-ಯಲ್ಲಿ. ಸೊ ಆ ದಿನಗಳನ್ನು ಮೆಲುಕು ಹಾಕೋದಾದರೆ ಸರ್? ನಾನು MA ಮಾಡಿದ್ದು 1983-84 ಪ್ರಥಮ ವರ್ಷ, ಎರಡನೇ ವರ್ಷ 84-85. ಮೈಸೂರು ಮಹಾರಾಜ ಸಂಜೆ ಕಾಲೇಜಲ್ಲಿ ನಾನು BA ಮಾಡಿದೆ. ರಾತ್ರಿ ಪಾಳಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಬೆಳಗ್ಗೆ ಕೆಲಸ ಮಾಡಿಕೊಂಡು ರಾತ್ರಿ ಕಾಲೇಜ್ಗೆ ಹೋಗ್ತಾ ಇದ್ದೆ. MA ಮಾಡುವಾಗ ಬೆಳಗಿನ ಕಾಲೇಜ್ MA ಮಾಡಿ ರಾತ್ರಿ ನೈಟ್ ಶಿಫ್ಟ್ಗಳಲ್ಲಿ ಡ್ಯೂಟಿ ಮಾಡಿಕೊಂಡು MA ಮಾಡಿದೆ ನಾನು. ಅದಾಗಿದ್ದು ನನ್ನ ಆರ್ಥಿಕ ಪರಿಸ್ಥಿತಿ ಆಗಿತ್ತು, ಮಾಡಬೇಕಾಗಿತ್ತು. MA ಮಾಡೋ ಹೊತ್ತಿಗೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ BA ಮೇಜರ್ ತಗೊಂಡು ಕನ್ನಡ ಓದಿದ್ರಿಂದ ಸಾಹಿತ್ಯವನ್ನು ನೀವು ಸೃಜನಶೀಲ ಸಾಹಿತ್ಯ ಬರೆಯೋದು ಬೇರೆ, ಅದನ್ನು ಒಂದು ಭಾಷೆಯಾಗಿ ತೆಗೆದುಕೊಂಡು ಲಿಂಗ್ವಿಸ್ಟಿಕ್ ಆಸ್ಪೆಕ್ಟಿಂದ ಅಥವಾ ಕ್ರಿಯೇಟಿವ್ ಆಸ್ಪೆಕ್ಟಿಂದ ಅಥವಾ ಕನ್ನಡದ ಒಟ್ಟು ಪರಂಪರೆಯನ್ನು ಅಧ್ಯಯನ ಮಾಡೋದು ಬೇರೆ. ಅದು ನನಗೆ ಆ ಲಾಭ ಆಯಿತು. ಕನ್ನಡ MA ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಇಡೀ ಕನ್ನಡ ಸಾಹಿತ್ಯವನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಸಿಗತ್ತೆ. ಅದು ತುಂಬ ಮುಖ್ಯ. ನಮ್ಮ ವಚನಕಾರರು ಏನು ಹೇಳಿದ್ದಾರೆ, ನಮ್ಮ ಶರಣರು ಏನು ಹೇಳಿದ್ದಾರೆ, ನಮ್ಮ ಪಂಪ ಏನು ಹೇಳಿದ್ದಾನೆ, ಕುಮಾರವ್ಯಾಸಂದ ಏನು, ಇದೆಲ್ಲ ಅಧಿಕೃತವಾಗಿ ನಿಮಗೆ ಒಂದು ಒಂದು ಮಾಹಿತಿ ಜ್ಞಾನ ಆಗಿ ಬರೋದು ನಿಮಗೆ ಮೇ ಬಿ ಥ್ರೂ ಟೆಕ್ಸ್ಟ್ ಬುಕ್ಸ್ ಅಂತ ಇರ್ಬೋದಲ್ಲಿ, ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಿಕ್ಕತ್ತೆ. ನನಗದು ತುಂಬ ಚೆನ್ನಾಗಿತ್ತು. ಕಾರಣ ಆ ಅವಧಿಯಲ್ಲಿ ನನಗೆ ತುಂಬ ಅದ್ಭುತವಾದ ಕನ್ನಡ ಪ್ರೊಫೆಸರ್ಸ್ಗಳಿದ್ರು. ತುಂಬ ಅದ್ಭುತವಾದ, ಒಬ್ಬರಿಗಿಂತ ಒಬ್ಬರು ಅಂತ ಹೇಳುವಂಥ ಒಂದು ದೊಡ್ಡ ಟೀಚರ್ಸ್ ನನಗಲ್ಲಿ ಸಿಕ್ಕರು. ಹಾಗಾಗಿ ನನಗೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿ ಬೆಳಗ್ಗೆ ಬಂದು ಕಾಲೇಜಿಗೆ ಬರ್ತಾ ಇದ್ದೆ. ತುಂಬ ಕಷ್ಟ ಇರ್ತಿತ್ತು. ಮೊದಲ ವರ್ಷ ಹಾಮನಾಯಕ್ ನಮಗೆ ಇದಾಗಿದ್ದರು,
2ನೇ ವರ್ಷಕ್ಕೆ ತಿಪ್ಪೇರುದ್ರಸ್ವಾಮಿಯವರು ಬಂದರು. ಸೊ ತುಂಬ ಕಷ್ಟಪಟ್ಟು ಓದಿದೆ. ನೀವು ಹೇಳಿದ ಹಾಗೆ ಚಿನ್ನದ ಪದಕ, ರ್ಯಾಂಕ್ ಇತ್ಯಾದಿ ಬಂತು. ಆ ಅವಧಿನ ನಾನು ಮರಿಲಾರೆ. ಯಾಕೆಂದರೆ ಮಾನಸ ಗಂಗೋತ್ರಿ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದ ಒಂದು ಅತ್ಯಂತ ಪವಿತ್ರವಾದ ಮಹತ್ವವಾದ ದೇಗುಲ ಅದು ನನಗೆ. ಈಗ ಅದಕ್ಕೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಹೆಸರಿಟ್ಟಿದ್ದಾರೆ. ಈಗಲೂ ಸಮಯ ಸಿಕ್ಕಿದಾಗೆಲ್ಲ ಮೈಸೂರಿಗೆ ಹೋದಾಗೆಲ್ಲ ಅದನ್ನು ನೋಡಿ ಕಣ್ ತುಂಬಿಸ್ಕೊಳ್ತೀನಿ. ಈ ಚಿತ್ರದ ಒಂದು ತುಣುಕನ್ನು, ಹಾಡಿನ ಭಾಗವನ್ನು ನಾನು ನನ್ನ ವೈಯಕ್ತಿಕ ಪ್ರೀತಿ ಅಭಿಮಾನವನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಾನಸ ಗಂಗೋತ್ರಿಯ ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಮುಂಭಾಗದಲ್ಲಿ ಚಿತ್ರೀಕರಣ ಮಾಡಿದ್ದೀನಿ. ಗ್ರಾಟಿಫಿಕೇಶನ್. ಯಾವುದೋ ಕ್ಯಾಂಪಸ್ ಆಗ್ಬೋದಾಗಿತ್ತು, ನಮ್ಮ ಕ್ಯಾಂಪಸ್ ಯಾಕೆ ಆಗಬಾರ್ದು? ಹೌದು, ಆ ನೆನಪುಗಳು, ಆ ಸಿನಿಮಾ ನೋಡಿದಾಗ ನಿಮಗೆ ಆ ನೆನಪುಗಳೆಲ್ಲವೂ ಕಂಡುಬಂದೆ. ಸರ್, ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡ್ತೀರಿ. ಸಿನಿಮಾ ಕನಸು ಅನ್ನುವಂಥದ್ದು ಹೇಗೆ ಬಂತು ಸರ್? ಮತ್ತೆ ಫಸ್ಟ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ದಕ್ಕತ್ತೆ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ನಾನು ಚಿತ್ರಕಥೆ ಸಂಭಾಷಣೆ ಬರಿತಾ ಇದ್ದೆ. ಆಮೇಲೆ ನಾನು ಫಸ್ಟ್ ಡೈರೆಕ್ಷನ್ ಮಾಡಿದ್ದು ಉಂಡು ಹೋದ. ಚಿತ್ರಕಥೆ ಸಂಭಾಷಣೆ ಹಾಡುಗಳನ್ನು ನಾನು ಮೊಟ್ಟ ಮೊದಲಿಗೆ ಬರೆದ ಚಿತ್ರ ಕಾಡಿನ ಬೆಂಕಿ. ಕಾಡಿನ ಬೆಂಕಿ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ನನ್ನ ಬರವಣಿಗೆಯನ್ನು ಹೊಂದಿದ ಚಿತ್ರಕ್ಕೆ. ನಾನು ನಿರ್ದೇಶಕ ಅಲ್ಲ, ಅದಕ್ಕೆ ಬಂದಿತ್ತು. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎರಡೂ ಕಾಡಿನ ಬೆಂಕಿಗೆ ಬಂದಿತ್ತು. ಅದರ ನಿರ್ದೇಶಕರು ಸುರೇಶ್ ಹೆಬ್ಳಿಕರ್ ಅವರು. ಅನಂತರ ನಂಜುಂಡೇಗೌಡರದು ಸಂಕ್ರಾಂತಿ ಸಿನಿಮಾ, ಅದಕ್ಕೆ ಬನ್ನೇರಿ ಅಂತ ಕಥೆ, ನನ್ನ ಕಥೆ ಆಧರಿಸಿದ್ದು. ನನ್ನ ಕಥೆಗೆ ಮತ್ತೆ ಪ್ರಶಸ್ತಿ ಬಂದಿತ್ತು. ಅನಂತರ ಇದು ಕೊಂಡು ಹೋದ ನನ್ನ ಸ್ವತಂತ್ರ ನಿರ್ದೇಶನದ ಜೊತೆ. ಇದೆಲ್ಲ ಹೇಗಾಯಿತು ಅಂದರೆ, ಮುಂಚೆ ಹಳ್ಳಿನಲ್ಲಿ ನಾಟಕ ಗಿಟ್ಕ ಮಾಡಿಕೊಂಡು ರಂಗಭೂಮಿ, ಹಳ್ಳಿಯಲ್ಲಿ ನಾಟಕ ನಿರ್ದೇಶನ ಮಾಡೋದು, ಹಳ್ಳಿ ಜನರನ್ನು ಒಟ್ಟಾಕೊಂಡು ಏನೋ ಮಾಡ್ತಾ ಇದ್ದೆ. ಅದರ ಮುಂದುವರಿದ ಭಾಗವಾಗಿ ಕಥೆಗಳು ಬರಿತಾ ಇದ್ದೆ ಅಂತ ಹೇಳಿದ್ನಲ್ಲ. ನನ್ನ ಕಥೆಗಳು ಪಬ್ಲಿಷ್ ಆಗ್ತಾ ಇತ್ತು ಎಲ್ಲ ಇದರಲ್ಲಿ, ಯಾವುದರಲ್ಲಿ, ನಿಯತಕಾಲಿಕೆಗಳಲ್ಲಿ, ಪತ್ರಿಕೆಗಳು ಬರೆದಿದೆ. ತುಷಾರ, ತರಂಗ, ಮಯೂರ, ಸುಧಾ, ಇಲ್ಲೆಲ್ಲ ನನ್ನ ಪತ್ರಿಕೆಗಳಲ್ಲಿ ನನ್ನ ಕಥೆಗಳನ್ನು ಬರಿತಾ ಇದ್ದೆ. ನಾನು ಆಗ ಒಂದಷ್ಟು ಜನ ಓತಪ್ರೋತವಾಗಿ ಬರಿತಾ ಇದ್ವಿ. ನಾನು, ರವಿ ಬೆಳಗೆರೆ, ಜಯಂತ್ ಕಾಯ್ಕಿಣಿ, ಕುಮ್ಮಿ ಅವರು. ನಮ್ಮ ಕಥೆಗಳು ಅಂದರೆ ವಾರ ವಾರ ಯಾರಾದರೂ ಒಬ್ರು ಇದ್ದೇ ಇರ್ತಿತ್ತು. ಯಾಕೆಂದರೆ ಧಾರಾವಾಹಿಗಳಿರಲಿಲ್ಲ ಇನ್ನೂ ಆಗ. ಇವತ್ತಿನ ಧಾರಾವಾಹಿಯ ಪ್ರೇಕ್ಷಕರೆಲ್ಲ ಅವತ್ತಿನ ನಮ್ಮ ಓದುಗರು. ಅವರೆಲ್ಲ ಶಿಫ್ಟ್ ಆಗಿಬಿಟ್ರು. ಆಮೇಲೆ ಓದು ಕ್ಷೀಣ ಆಗೋಯ್ತು. ಸೊ ಹಂಗಾಗಿ ನಮಗೆಲ್ಲ ಒಂದು ಥರದ ಕಥಾ ಪ್ರಪಂಚದಲ್ಲಿ ಒಂದು ರೀತಿಯ ತಾರಾ ಮೌಲ್ಯ ಇತ್ತು. ನಮ್ಮ ಕಥೆಗಳು ಬರುತ್ತೆ ಅಂದರೆ ಅಷ್ಟು ಜನ ಓದೋರು, ಅಷ್ಟು ಪತ್ರಿಕೆಯ ಸಂಪಾದಕರಿಂದ ಬೇಡಿಕೆ ಚೆನ್ನಾಗಿತ್ತು. ಅದೊಂದು ಒಂದು ಸ್ವಾರಸ್ಯಕರವಾದಂಥ ಪ್ರಪಂಚ. ಅನಂತರ ಆ ಕಥೆಗಳನ್ನು ಸಿನಿಮಾ ಮಾಡೋಕ್ಕೆ ಯಾರೋ ಬರೋಕ್ಕೆ ಶುರುವಾದರು. ಆ ಸಿನಿಮಾ ಮಾಡ್ಕೊಳ್ಳೋಕ್ಕೆ ನಾನು ರೈಟ್ಸ್ ತೊಗೊಂಡು ಹೋಗ್ರಪ್ಪ ಅಂದರೆ ಅವರು, ನೀವೇ ಚಿತ್ರಕಥೆ ಬರೀರಿ ಸಾರ್ ಅಂತ ಒಂದು ಹೆಜ್ಜೆ ಮುಂದೆ ಹೇಳಿದ್ರು. ಚಿತ್ರಕಥೆ ಬರೆದ್ಮೇಲೆ ಹಾಡುಗಳು ಬರೀರಿ, ಸಂಭಾಷಣೆ ನೀವೇ ಬರೀರಿ ಅಂತ. ಓಹೋ, ಹಾಗಾದ್ರೆ ಆ ಕಡೆಗೆ ಇದು ಹೋಗ್ತಾ ಇದೆ ಪ್ರಯಾಣ ಅಂತ ಗೊತ್ತಾಯ್ತು ನನಗೆ. ಸ್ವಲ್ಪ ಸಿದ್ಧತೆ ಮಾಡಿಕೊಂಡೆ. ಓಕೆ, ನಾನು ಕ್ಯಾಮ್ರಾ ಮುಂದೆ ಹೋಗಬೇಕಾಗತ್ತೆ, ಕ್ಯಾಮ್ರಾ ಹಿಂದೆ ಹೋಗಬೇಕಾಗತ್ತೆ ನಿರ್ದೇಶಕನಾಗಿ ಅಂತ ಹೇಳಿ ಕೆಲವು ಪುಸ್ತಕಗಳ ಮೂಲಕ, ಕಿರುಚಿತ್ರಗಳ ಮೂಲಕ, ಆಗಿದ್ದ ಬೆಂಗಳೂರು ದೂರದರ್ಶನದ ಟೆಲಿಫಿಲ್ಮ್ಸ್ಗಳ ಮೂಲಕ ನಿಧಾನವಾಗಿ ಈ ಪ್ರಯತ್ನ ಕಲಿಕೆ ಮಾಡಿಕೊಂಡೆ. ಯಾಕೆಂದರೆ ನಾನು ಒಂದು ಕಡೆ ಮೇಷ್ಟ್ರಾಗಿದ್ದರಿಂದ ಪೂರ್ತಿ ನಾನು ಸಿನಿಮಾಕ್ಕೆ ಹೋಗಿ ಸಿನಿಮಾ ಕಲಿಯೋಕ್ಕೆ ಅವಕಾಶ ಇರಲಿಲ್ಲ. ಒಂದು ಸಂಸ್ಥೆಯ ನಿರ್ದೇಶಕರ ಹತ್ರ ಅವಕಾಶ ಇರಲಿಲ್ಲ. ನನ್ನ ಕೆಲಸ ನಾನು ಮಾಡ್ಕೋಬೇಕಾಗಿತ್ತು. ಹೀಗಾಗಿ ನಾನೇನು ಮಾಡಿಕೊಂಡೆ ಅಂದರೆ, ಎಲ್ಲೋ ಒಂದು ಕಡೆ ನನ್ನದೇ ರೀತಿಯ ಏಕಲವ್ಯ ಪ್ರಜ್ಞೆಯಿಂದ ಸಿನಿಮಾ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡೆ. ಆಮೇಲೆ ಚೆನ್ನಾಗಿದೆ ನಿಮ್ಮ ಸ್ಕ್ರಿಪ್ಟು, ನೀವೇ ಯಾಕೆ ಡೈರೆಕ್ಟ್ ಮಾಡಬಾರ್ದು ಈ ಪ್ರಶ್ನೆ ಬಂತು. ಸೊ ಅಲ್ಲಿಂದ ನಿರ್ದೇಶಕ ಅನ್ನುವ ಅಪರಾಧವನ್ನು ಮಾಡೋಕ್ಕೆ ಶುರು ಮಾಡಿದೆ. ಓಕೆ, ಅಪರಾಧ ಬೇಡ ಸರ್, ಅದೆಲ್ಲ ನಮ್ಮ ಭಾಗ್ಯ, ನಮಗೆ ಸಿಕ್ಕುವಂತಹ ಕಥೆಗಳಾಗಿರ್ಬೋದು. ಸರ್, 1993ರಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಒಂದು ರೀತಿಯಾಗಿ ಆ ಕಾಲಘಟ್ಟಕ್ಕೆ ವಿಭಿನ್ನವಾದಂತಹ ಕಥೆ, ರಿವೆಂಜ್ ತೀರಿಸ್ಕೊಳ್ಳುವಂತಹ ಕಥೆ. ಆ ಸಮಯದಲ್ಲಿ ಆ ಕಥೆ ತಲುಪುತ್ತೆ ಅನ್ನುವಂಥ ಭರವಸೆ ಬಂದಿದ್ದು ಹೇಗೆ, ಆ ಥಾಟ್ ಬಂದಿದ್ದು ಹೇಗೆ? ಬಿಕಾಸ್ ಈ ಕ್ವಶನ್ ಯಾಕೆ ಕೇಳಿದೆ ಅಂತ ನಿಮ್ಮ ಆನ್ಸರ್ ಆದಮೇಲೆ ಮತ್ತೆ ಹೇಳ್ತೀನಿ ಸರ್. ನಾನು ಒಂದು ರೀಸನ್ ಇದೆ. ಈಗ ಆ ಪ್ರಶ್ನೆಗೆ ಮುಂಚೆ ನಾನು ಉಂಡು ಹೋದ ಮಾಡಿ ಆಗಿತ್ತು. ಸೊ ನಿರ್ದೇಶಕನ ಪಟ್ಟ ಸಿಕ್ಕಿತ್ತು ಅಷ್ಟೊತ್ತಿಗೆ.
ಬಾನಲ್ಲೇ ಮಾಡಲಿಕ್ಕೆ ಏನು ಕಾರಣ ಅಂದರೆ, ನನ್ನ ಹುಂಡುಹೋತ ಚಿತ್ರ ನೋಡಿ IAS ಅಧಿಕಾರಿ ಕೆ ಶಿವರಾಮ್ ಅವರು ಬಾನಲ್ಲೇ ಮಧುಚಂದ್ರಿಕೆ ಪಾತ್ರ ಮಾಡಬೇಕು ಅನ್ನೋ ಅಪೇಕ್ಷೆ ವ್ಯಕ್ತಪಡಿಸಿದರು. ನನಗೆ ಬಾನಲ್ಲೇ ಮಧುಚಂದ್ರಿಕೆ ಚಿತ್ರಕ್ಕೆ ಒಬ್ಬ ತಾರೆ, ಇಮೇಜ್ ಇರೋ ತಾರೆ ಆ ಪಾತ್ರ ಮಾಡೋಕ್ಕೆ ಒಪ್ತಿರ್ಲಿಲ್ಲ. ಒಂದು ಹೊಸಬ್ರೇ ಆಗಬೇಕಾಗಿತ್ತು. ಹೊಸಬ್ರ ಮೇಲೆ ಹಣ ಹಾಕೋಕ್ಕೆ ನಿರ್ಮಾಪಕರು ಸಿಕ್ಕಲ್ಲ. ಶಿವರಾಮ್ ಅವ್ರ ಹಿಂದೆ ನಿರ್ಮಾಪಕರಿದ್ದರು. ಶಿವರಾಮ್ ಅವ್ರಿಗೆ ಆ ಹೊಸ ಪಾತ್ರ ಮಾಡೋ ಉತ್ಸಾಹ ಇತ್ತು. ಹೊಸಬರಾಗಿದ್ದರು. ಕನ್ನಡ IAS ಪಾಸ್ ಮಾಡಿದ್ರು. IAS ಅಧಿಕಾರಿಯಾಗಿ ಅವರು ಸಿನಿಮಾ ಪ್ರಯೋಗ ಮಾಡೋಂಥ ಅಪೇಕ್ಷೆ ಇತ್ತು. ಸೊ ಈ ಎಲ್ಲ ಕಾರಣಗಳು, ತಾಂತ್ರಿಕ ಕಾರಣಗಳು, ಒಬ್ಬ ತಾರೆಯನ್ನು ಅದಕ್ಕೆ ಬಳಸೋಕ್ಕಾಗಲ್ಲ. ಆ ತಾರೆಯನ್ನು ಬಳಸೋಕ್ಕಾಗದಿದ್ರೆ ಪ್ರೊಡ್ಯೂಸರ್ ಸಿಗಲ್ಲ. ಅದೆರಡೂ ಕೂಡಿ ಬಂತು. ಸೊ ಹಾಗಾಗಿ ದೃಶ್ಯಕಾವ್ಯ ಫಿಲ್ಮ್ಸ್ ಅನ್ನೋಂಥ ಲಾಂಛನದಲ್ಲಿ ಬಾನಲ್ಲೇ ನಾನು ಮಾಡಿದ್ದು. ಯಾಕೆ ಹೊಸಬರು ಹಿಂದೆ ಬಿದ್ದೆ ನಾನು? ಅದರಲ್ಲೂ ಕೂಡ ಕರಿಬಸವಯ್ಯನನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಕೊಂಡು ಹೋದಲ್ಲಿ. ಇದರಲ್ಲಿ ಯಾಕೆ ನಾನು ಅದ್ರ ಹಿಂದೆ ಹೋದೆ ಅಂದರೆ, ಹೊಸ ಕಲಾವಿದರು ಅಥವಾ ಸ್ವಲ್ಪ ರಂಗ ಪ್ರವೇಶ ಮಾಡಿರುವಂಥ ಕಲಾವಿದರಾದ್ರೆ ಏನಾಗುತ್ತೆ ಅಂದರೆ, ಅವರಿಗೆ ಮೌಲ್ಡ್ ಮಾಡೋದು ಸುಲಭ. ಅಂದರೆ ಎಲ್ಲನೂ ಹೀರ್ಕೊಳಕ್ಕೆ ರೆಡಿ ಇರ್ತಾರೆ. ಫ್ರೆಶ್ನೆಸ್ ಇರುತ್ತೆ, ಹೀರ್ಕೊಳಕ್ಕೆ ರೆಡಿ ಇರ್ತಾರೆ. ಅಂದರೆ ಎಲ್ಲ ಕಾಲಘಟ್ಟದಲ್ಲೂ ನಾವು ನಮ್ಮ ನಿರ್ದೇಶಕರಾಗಲಿ ಕಲಾವಿದರಾಗಲಿ ಅಬ್ಸಾರ್ವ್ ಮಾಡೋದು ತುಂಬ ಮುಖ್ಯ. ಅದು ಮನಸ್ಸು ಹಸಿ ಮುದ್ದೆ ಹಾಗೆ, ಮಣ್ಣಿನ ಮುದ್ದೆ ಆಗಿದ್ದರೆ ಹೀರ್ಕೊಳ್ಳುತ್ತೆ ಟಬಕ್ ಅಂತ. ಅದು ಬೇಕು. ಅದು ಒಣಗಿದ ಮರದ ಕೊರಡಾದರೆ ಯಾವುದನ್ನು ತಗೊಳ್ಳಲ್ಲ ಒಳಗಡೆ. ಒಣಗಿದ ಮರದ ಕೊರಡು ಆಗುವುದು ಯಾವಾಗ ಅಂದರೆ, ಒಂದು ನೀವು ಹುಟ್ಟು ಕಲಾವಿದರೇ ಅಲ್ದಿದ್ರೆ, ಇನ್ನೊಂದು ಕಲಾವಿದರಾಗಿ ತುಂಬ 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 ಹೆಸರು ದುಡ್ಡು ಮಾಡಿ ಯಶಸ್ಸಿನ ಅಹಂಕಾರದಿಂದ ಡ್ರೈ ಆದಾಗ, ಆಲಿಯಲ್ಲಿ ತೇಲ್ತಾ ಇರುವಾಗ ಅಲ್ಲಿ ಕಲ್ಲಾಗ್ಬಿಡ್ತಾರೆ. ಏನು ಎಷ್ಟೊತ್ತಿ ಬರಬೇಕು, ಇಷ್ಟು ಗಂಟೆನಾ, ಇಷ್ಟು ದುಡ್ಡು ಕೊಡು ಬರ್ತೀನಿ, ಆ ಥರ ಒಂದು ಹಂತಕ್ಕೆ ತಲುಪ್ತಾರಲ್ಲ, ಅವರು ಒಳಗಡೆ ಕಲ್ಲಾಗಿರ್ತಾರೆ. ಸಹೃದಯತೆ ಇರಲ್ಲ. ಕಲ್ಲಾಗುವುದು ಅಂದರೆ ವ್ಯವಹಾರ ಬಿಟ್ಟಾಚೆ ಮಿಕ್ಕಿದೆಲ್ಲ ನೆಪ. ಮಿಕ್ಕಿದೆಲ್ಲ ನೆಪ. ನಿಮ್ಗಳ ಮುಂದೆ ಆಡೋ ಮಾತಿನ ಬುಟಾಟಿಕೆ ಇರುತ್ತೆ. ಬಟ್ ನಿಜವಾದ ಕಲಾವಿದ ಥಟ್ ಅಂತ ಹೀರ್ಕೋತಾನೆ. ಒಳ್ಳೆ ಕಥೆ ಬಂದರೆ, ಓ ಇಲ್ಲ ಇದು ಚೆನ್ನಾಗಿದೆ, ಇದ್ರಲ್ಲಿ ಏನೋ ಮಾಡ್ಬೋದು ನಾನು. ಅಣ್ಣ ಅವರಿಗೆ ಆ ಥರದ ತವಕ ಇತ್ತು, ತುಂಬ ತವಕ ಇತ್ತು. ಏನೋ ಪಾತ್ರ ಬೇಕು, ಇನ್ನೇನೋ ಮಾಡಬೇಕು ಅಂತ ಚಡ್ಪಡಿಸ್ತಾನೆ ಇದ್ರು ಕಡೆಯವ್ರಿಗೆ. ಅವರು ಏನೋ ಮಾಡ್ತಾ ಇದ್ದೀನಿ, ತೃಪ್ತಿ ಆಗ್ತಿಲ್ಲ, ಇನ್ನೇನೋ ಕಲಿಬೇಕು, ಇನ್ನೇನೋ ನೋಡ್ಬೇಕಂತ. ನನಗೆ ಆ ಸಿನಿಮಾ ಕಲಾವಿದರನ್ನ ಆಯ್ಕೆ ಮಾಡುವಾಗ ಇದನ್ನು ಗಮನಿಸ್ತೀನಿ. ಇವ್ರು ಮಾಡ್ತಾರಾ ಹೀಗೆ, ಇವ್ರಿಗೆ ಆಗತ್ತಾ? ಆ ಎಲ್ಲ ಹಿನ್ನೆಲೆಯಲ್ಲಿ ಒಬ್ಬಳು ಕೆನಡಿಯನ್ ಪ್ರಜೆ, ರಜಪೂತ್ ಗರ್ಲ್, ನಂದಿನಿ ಸಿಂಗ್ ಅಂತ, ಶಿವರಾಮ್ ಅವರು, ನಮ್ಮ ಪ್ರಕಾಶ್ ರೈ, ಆಗಿನ್ನೂ ತಮಿಳು ಪ್ರವೇಶ ಆಗಿರಲಿಲ್ಲ, ಉದಯೋನ್ಮುಖರಾಗಿದ್ದ ಅವರು, ಇನ್ನೂ ಅನೇಕ ಕಲಾವಿದರು ಸೇರಿ ಆ ಚಿತ್ರ ರೂಪುಗೊಳ್ತು. ಸೂಪರ್. ನಾನು ಇವಾಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಆವಾಗ ಹೀರೋ ಹೀರೋಯಿನ್ ಮೇಲೆ ರಿವೆಂಜ್ ತೀರಿಸ್ಕೊಳ್ಳುವಂಥ ಒಂದು ಕಥೆ ಆಗಿತ್ತು ಸರ್. ಬಟ್ ನವೆ ಡೇಸ್ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ರೀಸೆಂಟ್ಲಿ ನಡೆದಂಥ 1-2 ಘಟನೆಗಳ ಎಕ್ಸಾಂಪಲ್ ಕೊಡ್ತೀನಿ. ಹನಿಮೂನ್ಗೆ ಕರ್ಕೊಂಡು ಹೋಗ್ತಾರೆ, ಗಂಡನ ಹತ್ಯೆ ಮಾಡ್ತಾರೆ. ಎಂಗೇಜ್ಮೆಂಟ್ ಆಗಿರುತ್ತೆ, ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಾರೆ, ಬೆಟ್ಟದ ಮೇಲಿಂದ ತಳ್ತಾರೆ. ರಿಂಗ್ ರೋಡ್ ಪ್ರಕರಣ. ಎಸ್ ಸರ್. ಸೊ ಈ ರೀತಿಯಾದಂತಹ ಘಟನೆಗಳು. ಸೊ ಇವಾಗ ನಡೀತಾ ಇರುವಂಥದ್ದು ಏನಿದೆ ಸಿನಿಮಾ ಕಂಪ್ಲೀಟ್ ಆಗಿ ಉಲ್ಟಾ. ಉಲ್ಟಾ ಅನ್ನೋದಕ್ಕಿಂತ ಎಲ್ಲ ಸಮಾಜದ ಪ್ರತಿಬಿಂಬ. ಇದು ಸಮಾಜದ ಘಟನೆಗಳು ಪ್ರತಿಬಿಂಬ. ಸುದ್ದಿ ಆಗಲಿ, ಕ್ರೈಮ್ ನ್ಯೂಸ್ ಆಗಲಿ, ಸಿನಿಮಾ ಆಗಲಿ, ಸಿನಿಮಾದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು, ಕ್ರೈಮ್ ನ್ಯೂಸು ಮಾಹಿತಿ ಇರಬಹುದು, ಇನ್ಫಾರ್ಮೇಶನ್ ಇರಬಹುದು. ಸೊ ಏನಾಗ್ತಿದೆ ಅಂತಂದರೆ, ಮಹಿಳಾ ಅಪರಾಧ ಯಾಕೆ ಜಾಸ್ತಿ ಆಗ್ತಿದೆ? ಮಹಿಳೆಯರನ್ನು ಸಪ್ರೆಸ್ ಮಾಡಿದ್ರಿಂದ, ಬಹುಕಾಲ ತುಳಿತಕ್ಕೊಳಗಾಗಿದ್ದರಿಂದ, ಅವರಿಗೆ ಧ್ವನಿ ಕೊಡದೇ ಇದ್ದುದರಿಂದ, ಅವ್ರನ್ನ ಹತ್ತಿಕ್ಕಿದ್ರಿಂದ, ಸಾವಕಾಶವಾಗಿ ಧ್ವನಿ ಪಡ್ಕೊಳ್ತಿರೋವಂಥ, ಆರ್ಥಿಕ ಸ್ವಾತಂತ್ರ್ಯ ಬರ್ತಿರ್ತಕ್ಕಂಥ, ಸಾಕಷ್ಟು ಸಂಪಾದನೆ ಮಾಡೋಕ್ಕೆ ಶಕ್ತಿ ಇರೋವಂಥ ಸ್ವಾತಂತ್ರ್ಯ ಇದೆಯಲ್ಲ, ಆ ಸ್ವಾತಂತ್ರ್ಯದ ಎಲ್ಲೋ ಸ್ವೇಚ್ಛೆಯ ಕಡೆಗೆ ಹೋಗ್ತಾ ಇದೆ ಸ್ವಲ್ಪ. ಅದಕ್ಕೆ ವಿಚ್ಛೇದನೆಗಳು ಬೇಗ, ತಾಳ್ಮೆ ಕಡಿಮೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಡಿವೋರ್ಸ್, ಲಿವ್ ಇನ್ ರಿಲೇಷನ್ಶಿಪ್,
ಇದು ಒಟ್ಟು ಸಮಾಜದ ಚಲನೆ. ಬರೀ ಹೆಣ್ಣೆ ಇದಕ್ಕೆ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಹೊತ್ತಲ್ಲಿ ಅವಳು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಕೆಲವೊಮ್ಮೆ ಸ್ವೇಚ್ಛೆಯಾಗುವುದರಿಂದ ಆ ಥರದ ದುರ್ಘಟನೆಗಳಾಗಿರಬಹುದು. ಅದೊಂದು ಕಾರಣ ಇದೆ. ಅದು ಜೊತೆಗೆ ಕೌಟುಂಬಿಕ ಕೋರ್ಟ್ಗಳಲ್ಲಿ ಹೆಚ್ಚು ವಿಚ್ಛೇದನಗಳು ಈಗ ಆಗ್ತಿರೋದು ನೋಡಿದರೆ ಸಮಪಾಲಿದೆ. ಗಂಡು ಹೆಣ್ಣು ಸಮಪಾಲಿದೆ ಅಪರಾಧದಲ್ಲಿ. ವರದಕ್ಷಿಣೆ ಕಿರುಕುಳ ಮೇಲ್ನೋಟಕ್ಕೆ ನೋಡಿದರೆ ಅದು ಕೆಲವೊಮ್ಮೆ ಸೊಸೆಯೇ ಒಳ್ಳೆಯ ಅತ್ತೆ ಮಾವಂದಿರನ್ನು ಪನಿಷ್ ಮಾಡೋದಕ್ಕೆ ಬಳಸುವಂಥ ಒಂದು ಉಪಕರಣ ಕೂಡ ಆಗ್ತಾ ಇದೆ. ನಿಜ. ಸೊ ಹಾಗಾಗಿ ಸಿಂಪ್ಲಿಫಿಕೇಶನ್ ಕಷ್ಟ, ಸರಳೀಕರಣ ಕಷ್ಟ. ಆದರೆ ಐ ಆಮ್ ಹ್ಯಾಪಿ ದಟ್ ಒಂದು ಬಾನರ್ಲಿ ಮಧುಚಂದ್ರಿಕೆ ಮಾಡಿದಂಥದ್ದು ಇನ್ನೂ ಸಮಾಜದಲ್ಲಿ ಆ ವಸ್ತುಸ್ಥಿತಿ ಇದೆಯಲ್ಲ. ಸೊ ನಾನು ಹೇಳಿದ ಕಥೆ ವಾಸ್ತವಕ್ಕೆ ಹತ್ತಿರ ಇದೆ. ನಾನು ಮಾತಾಡು ಮಲ್ಲಿಗೆ ಮಾಡಿದ ಹಲವು ವರ್ಷಗಳ ನಂತರ ಗಣಿಗಾರಿಕೆ ಅದರ ದುಷ್ಪರಿಣಾಮಗಳನ್ನು ಕುರಿತು ಮಾತಾಡೋಕ್ಕೆ ಶುರುವಾದರು. ಅದಕ್ಕೆ ಸಂಬಂಧಪಟ್ಟವ್ರನ್ನ ಬಂಧಿಸಿದ್ರು, ಆ ಲೂಟಿಯನ್ನು ನಿಲ್ಲಿಸಿದ್ರು. ಅಂದರೆ ಅದನ್ನು ನಾನು 5 ವರ್ಷ ಮುಂಚೆ ಆ ಸಿನಿಮಾ ಮಾಡಿತ್ತು. ಅಂದರೆ ಒಂದು ಸಿನಿಮಾಕ್ಕೆ ಒಂದು ದೂರದರ್ಶಿತ್ವ ಬೇಕು, ಲಾಂಗ್ ಸೈಟ್. ಮುಂದೆ ಸಮಾಜ ಹಿಂಗೆ ಹೋಗ್ತಾ ಇದೆ ಅನ್ನುವುದರ ಒಂದು ಪರಿಕಲ್ಪನೆ, ಒಂದು ಸೃಜನಶೀಲ ಮನಸ್ಸಿಗೆ ಇರಬೇಕು. ನಾನು ಆ ಥರದೊಂದು ಪ್ರಯತ್ನ ಮಾಡಿದ್ದೀನಿ ಅನ್ನುವಂಥ ಒಂದು ಸಾರ್ಥಕ ಭಾವ ನನಗಿದೆ. ನಾನು ಭವಿಷ್ಯವಾದಿ ಅಲ್ಲ, ಜ್ಯೋತಿಷ್ಯ ಹೇಳಕ್ಕೆ ಬರುತ್ತೆ ಅಂತ ಅಲ್ಲ, ಕಲಾಕಾರರಿಗೆ ಅದಿರಬೇಕು, ದೂರದೃಷ್ಟಿ ಇರಬೇಕು. ನಾವು ಮಾಡಿದ್ದು ಇವತ್ತು ಹೇಳಿದ್ದು ಎಲ್ಲೋ ಒಂದು ಕಡೆ ನಿಜ ಆಗಬೇಕು, ಅಥವಾ ನಿಜದ ಹಾಗಿರಬೇಕು, ಸತ್ಯಕ್ಕೆ ಸಮೀಪ ಇರಬೇಕು. ಹಾಗೆಲ್ಲ ಬರೆದ್ರು, ಬಾನರ್ಲಿ ಮಧುಚಂದ್ರಿಕೆ ಥರ ಆಗಿದೆ, ಕರ್ಕೊಂಡು ಹೋಗಿ ತಳ್ಳಿ ಸಾಯಿಸಿದಾಳೆ ಅಂತ ಹೇಳಿ ಮಾಧ್ಯಮಗಳಲ್ಲೆಲ್ಲ ಬಂತು. ಈಗ ಅಷ್ಟೇಕೆ ಅಮೆರಿಕ 1ರಲ್ಲಿ ಒಂದು ಸಾಲಿದೆ, ಕಾವೇರಿ ವಿವಾದ ಈಗ ಎಲ್ಲಿಗೆ ಬಂದಿದೆ, ಎಲ್ಲಿ ಶುರುವಾಯಿತೋ ಅದು ಅಲ್ಲೇ ನಿಂತಿದೆ. ಇವತ್ತು ಶುರುವಾಗಿದೆ, ಇವತ್ತು ಕೂಡ ಪ್ರತಿಭಟನೆ ನಡೀತಾ ಇದೆ. ನೀರು ಕಡಿಮೆ ಆದ ವರ್ಷವೆಲ್ಲ ಇದಿದ್ದೇ ಇರುತ್ತೆ. ಇದು ದೂರದರ್ಶಿತ್ವ ಅಂದರೆ ಸತ್ಯಗಳನ್ನು ಹಿಡಿದಿಡೋದು. ನಿಜ ಅಂಥದ್ದೊಂದು ಪ್ರಯತ್ನ ನಂದು. ಸೂಪರ್ ಸರ್. ಅಮೇರಿಕಾ ಅಂದ ತಕ್ಷಣ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಸರ್, ನಿಮ್ಮ ಹೆಸರು ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದೆ ಅಮೇರಿಕಾ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮತ್ತು ಮನೋಮೂರ್ತಿ ಅವರ ಕಾಂಬಿನೇಷನ್, ಅದು ಒಟ್ಟ ಕಾಂಬಿನೇಷನ್ ಸರ್, ಅವರ ಸಂಗೀತ ಆಗಿರ್ಬೋದು. ಸೊ ಆ ದಿನಗಳನ್ನು ಮೆಲ್ಕು ಹಾಕೋದಾದ್ರೆ ನಾನು ಕೊಟ್ರೇಶಿ ಕನಸು ಚಿತ್ರ ತಗೊಂಡೋಗಿ ಅಮೆರಿಕದಲ್ಲಿ ಸ್ಕ್ರೀನ್ ಮಾಡ್ತಾ ಇದ್ದೆ. ಆ ಹೊತ್ತಲ್ಲಿ ಅವರು ಬಂದು ಅವಕಾಶ ಕೇಳಿದರು, ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಸಂಗೀತ ಮಾಡಬೇಕು, ನನಗೆ ಅವಕಾಶ ಕೊಡಿ. ಅನಂತರ ಚರ್ಚೆ ಸಾಕ್ತು. ನಾನು ಅಲ್ಲೇ ಇದ್ದೆ ಸ್ವಲ್ಪ ಕಾಲ, ನನ್ನ ಪತ್ನಿಯಲ್ಲಿ ಪ್ರಾಜೆಕ್ಟ್ ಮೇಲೆ ಇದ್ದರು. ಪಕ್ಕಪಕ್ಕದ ಬಡಾವಣೆಗಳು, ನಮ್ಮದು ಸ್ಯಾನ್ ಹುಸೆ, ಅವ್ರದ್ದು ಫ್ರೀಮಾಂಟ್ ಅಂತ. ಆಗ ಕ್ಯಾಸೆಟ್ ಕಾಲ, ದಿನ ಕ್ಯಾಸೆಟ್ಗಳನ್ನು ತಂದು ಕೊಡ್ತಿದ್ರು, ಟ್ಯೂನ್ ನೋಡಿ, ಈ ಟ್ಯೂನ್ ಮಾಡಿದ್ದೀನಿ ನೋಡಿ, ಈ ಟ್ಯೂನ್ ಮಾಡಿದ್ದೀನಿ. ನನಗೆ ತುಂಬ ಜನ ನಿರ್ದೇಶಕರ ಹತ್ರ ಬರ್ತಾರೆ ಹಾಗೆ. ಆದರೆ ಇವರನ್ನು ನಾನು ನಿಧಾನವಾಗಿ ಗಮನಿಸ್ತಾ ಹೋದಾಗ ಈ ಮನುಷ್ಯ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಯಿತು, ಹೋಮ್ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ಮನೇಲಿ ಒಂದು ಸಣ್ಣ ಸ್ಟುಡಿಯೋ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು, ಸಂಗೀತ ಕಲಿತಾ ಇದ್ದಾರೆ ಅಂತ ಗೊತ್ತಾಯಿತು. ಅವರು ಅದುವರೆಗೆ ಕನ್ನಡ ಸಂಘಗಳಿಗೆ, ಕನ್ನಡ ಕೂಟಗಳಿಗಾಗಿ ಅಲ್ಲಿ ಭಾವಗೀತೆಗಳನ್ನೆಲ್ಲ ಮಾಡಿದ್ರು, ಅವೆಲ್ಲ ತೋರಿಸಿದ್ರು. ಅವ್ರ ಉತ್ಸಾಹ, ಶ್ರಮ, ಪ್ರತಿಭೆ ಕಂಡು ನಾನು ಅವ್ರಿಗೆ ಅವಕಾಶ ಕೊಟ್ಟೆ. ಅದನ್ನು ಚೆನ್ನಾಗಿ ಬಳಸ್ಕೊಂಡ್ರು, ಎತ್ತರಕ್ಕೆ ಬೆಳೆದ್ರು. ನಿಜ ಸರ್. ಅಮೇರಿಕಾ ಸಿನಿಮಾ ಬರೀ ಒಬ್ಬರು ಬೆಟರ್ ಆಗಿರುವಂತಹ ಒಂದು ಮ್ಯೂಸಿಕ್ ಡೈರೆಕ್ಟರ್ನ ಅಷ್ಟೇ ಅಲ್ಲ, ಒಬ್ಬ ಲೆಜೆಂಡರಿ ಸಿಂಗರ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು. ರಾಜೇಶ್ ಕೃಷ್ಣನ್ ಸರ್ ಆ ಹಾಡು, 100 ಜನ್ಮಕ್ಕೂ ಹಾಡು, ಈಗಲೂ ಕೂಡ ಕೇಳಿದ್ರೆ ಮಗದೊಂದು ಸಲ ಕೇಳಬೇಕು ಅನ್ಸುತ್ತೆ. ಆ ಲಿರಿಕ್ಸ್ ಆಗಿರ್ಬೋದು, ಅವರ ಧ್ವನಿ ಆಗಿರ್ಬೋದು. ಹೌದು, ಅದರಲ್ಲಿ ರಾಜು, ಅನಂತಸ್ವಾಮಿ, ರಾಜೇಶ್ ಕೃಷ್ಣನ್ ಸಂಗೀತ ಕಟ್ಟಿ ಎಲ್ರಿಗೂ ಒಳ್ಳೆ ಅವಕಾಶ ಸಿಕ್ತು. ನಮ್ಮ ರಾಜು ಅನಂತಸ್ವಾಮಿ ಕೂಡ ಯಾವ ಮೋಹನ ಆಡಿದ ನೋಡಿ, ಯಾವ ಮೋಹನ ಮುರಳಿ ಕರೆಯಿತು, ಅವನು ಮತ್ತೆ ಸಂಗೀತ ತುಂಬ ಒಳ್ಳೆ ಹಾಡೋದು ಕೂಡ. ರಾಜೇಶ್ ಕೃಷ್ಣಂದು ಏನಾಯಿತು ಅಂದರೆ, ನನ್ನ ಹಿಂದೆ ಬಾನರ್ಲಿ ಮಧುಚಂದ್ರಿಕೆಲ್ಲ ಅವ್ರು ನನಗೆ ಭೇಟಿ ಆಗಿದ್ರು. ಹಂಸಲೇಖ ಅವ್ರ ಸಂಗೀತ, ಅದರಲ್ಲಿ ಅವನು ಒಂದು ಹಾಡು ತುಂಬ ಚೆನ್ನಾಗಿ ಹಾಡಿದ್ದ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಅಂತ ನಮ್ಮ ಸಿದ್ಧಲಿಂಗಯ್ಯನವ್ರ ಪದ್ಯ. ಆದರೆ ಅದು ಟ್ರ್ಯಾಕ್ ಆಗಿ
ಕಳೆದು ಹೋಯ್ತು. ಅಂದರೆ ಎಸ್ ಪಿ ಅವರು ಅದನ್ನ ಹಾಡಿಸಿ ಸಂಸ್ಥೆ ಇವನ ಹಾಡನ್ನು ತೆಗೆದುಬಿಟ್ರು. ಎಷ್ಟು ಕೇಳಿದ್ರು ನಾನು ಅವನನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ನಾನು ಅವ್ನಿಗೆ ಹೇಳಿದ್ದೆ, ಬಹಳ ಚೆನ್ನಾಗಿ ಹಾಡಿದೀಯ ಮರಿ, ಮುಂದೊಂದು ದಿನ ಸಂದರ್ಭ ಬಂದರೆ ನಾವು ಒಟ್ಟಿಗೆ ಕೆಲಸ ಮಾಡೋಣ, ನಿಮಗೊಂದು ಅವಕಾಶ ಸಿಗುತ್ತೆ, ನೀನು ಹಾಡಿವಂತೆ, ನಿರಾಶನಾಗಬೇಡ ಅಂತ ಹೇಳಿದ್ದೆ. ಯಾಕೆಂದರೆ ಕಲಾವಿದರು, ಗಾಯಕರು ಎಲ್ಲರಿಗೂ ಒಂದು ಅವಕಾಶ ಮಿಸ್ ಆದಾಗ ಒಂದು ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಅಯ್ಯೋ ತುಳಿತಿದ್ದಾರೆ, ಅಯ್ಯೋ ಅವಕಾಶ ಸಿಗಲ್ಲ, ಈ ಥರದ್ದೆಲ್ಲ ಒಂದು ಥರದ ಸಿನಿಕ ಭಾವ ಬರುತ್ತೆ. ಬಟ್ ರಾಜು ಕನ್ಸಿಸ್ಟೆಂಟ್ ಆಗಿ ಪರ್ಸ್ಯೂ ಮಾಡ್ತಾನೆ ಹೋದ, ಹಾಡ್ತಾನೆ ಹೋದ. ಬಂತು ನೋಡಿ ಅಮೆರಿಕ ಬಂತು ನೋಡಿ 100 ಜನ್ಮ ಕೊಟ್ಟಿಯೋನು, ಹಾಡಪ್ಪ ಅಂದೆ. ಸೂಪರ್ ಹಿಟ್. ಏನು ಅದ್ಭುತವಾಗಿ ಅದನ್ನು ಹಾಡ್ದ ಅಂದರೆ ಅದು ಒಂದು ಹೊಸ ಪ್ರಪಂಚವನ್ನು ತೆರೆದಿಡ್ತು. ಮೊನ್ನೆ ಒಬ್ಬ ಮುಸ್ಲಿಂ ಹೆಣ್ಮಗಳು ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಸಿಕ್ಕಿ ಮಾತಾಡ್ತಾ, ಸರ್ ನಾನು ಮುಸ್ಲಿಮು, ನನ್ನ ಗಂಡ ಈ ಹಾಡಿನ ಮೂಲಕ ನನಗೆ ಪ್ರಪೋಸ್ ಮಾಡಿದ್ದು ಈ ಹಾಡು ನಮ್ಮಿಬ್ಬರನ್ನು ಒಂದು ಮಾಡ್ತು ಅಂತ ಹೇಳ್ತಾ ಇದ್ರು. ಈಗಲೂ ಅನೇಕ ಜನರ ಪ್ರೇಮಿಗಳ ಭಗವದ್ಗೀತೆ ಅದು, ದಿನ ಕೇಳ್ತಾರೆ. ನಾನು ಅಷ್ಟೇ ಸರ್, ಏನಾದರೂ ಸ್ಟ್ರೆಸ್ ಅಲ್ಲಿ ಇದ್ದೆ, ಪ್ರೆಷರ್ ಅಲ್ಲಿ ಇದೆ ಅಂದಾಗ ನಮಗೆ ಈ ಹೊಸ ಟ್ಯೂನ್ಗಳು ನೀವು ಕೇಳಿಸ್ಕೊಂಡಿರ್ಬೋದು, ಅಪ್ಪ ಲೂಸಾ, ಅಮ್ಮ ಲೂಸಾ, ಲೈಕ್ ಈ ತರ ಇವಾಗಿನ ಸಾಹಿತ್ಯಗಳು. ಸೊ ಅದನ್ನ ಕೇಳಿದಾಗ ಏನೋ ಒಂಥರ ಕಾಮ್, ಕೂಲ್, ಒಂಥರ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಸರಿನಾ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪ್ರಪಂಚದಾದ್ಯಂತನೂ ಕೂಡ ಫ್ಯಾನ್ಸ್ ಇದ್ದಾರೆ. ಅದೇ ರೀತಿ ಅಮಿತಾಬ್ ಬಚ್ಚನ್ ಅವ್ರಿಗೆ ನಮ್ಮ ಕನ್ನಡಿಗರು ಕೂಡ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ, ಇಷ್ಟಪಡ್ತಾರೆ. ಸೊ ಅವ್ರನ್ನ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಅಮೃತಧಾರೆ ಮುಖಾಂತರ ಪರಿಚಯಿಸಿದ್ರಿ. ಹೇಗೆ ಸಾಧ್ಯ ಆಯಿತು ಸರ್ ಅದು? ಆ ರಮ್ಯ ಪಾತ್ರ ಇದೆಯಲ್ಲ ಅಮೃತ, ಅವಳು ಮೃತಳಾಗ್ತಾಳೆ ಕಡೆಯಲ್ಲಿ, ಹೆಸರು ಅಮೃತ, ದಟ್ ಇಸ್ ಅ ಪ್ಯಾರಡಿ, ವ್ಯಂಗ್ಯ. ಅವಳು ಸಾಯೋಕ್ಕೆ ಮುಂಚೆ ಅವಳದು ವಿಶ್ ಲಿಸ್ಟ್ ಹಾಕ್ದಾಗ ಒಬ್ಬ ಗಣ್ಯ ವ್ಯಕ್ತಿನ ಅವಳು ನೋಡಬೇಕು ಸಾಯೋಕ್ಕೆ ಮುಂಚೆ ಅಂತ ಅವಳ ಒಂದು ಅಪೇಕ್ಷೆ. ಯಾರು ಗಣ್ಯ ವ್ಯಕ್ತಿ? ಭಾರತದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಪಟ್ಟಿ ಮಾಡಿದ್ವಿ. ಆ ಪಟ್ಟಿ ಮಾಡ್ತಾ ಹೋದಾಗ ಏನು ಆಸಿಫ್ ನಾವು ಕರೆದ ತಕ್ಷಣ ಬಂದು ಆಕ್ಟ್ ಮಾಡ್ಬಿಡ್ತಾರೆ ಅನ್ನೋ ಥರ ಎಲ್ಲರನ್ನೂ ಪಟ್ಟಿ ಮಾಡ್ಕೊಂಡ್ವಿ. ಒಂದು ಹುಂಬತನ ಇರುತ್ತೆ, ಸ್ಕ್ರಿಪ್ಟ್ ಮಾಡುವಾಗ ಒಂದು ಹುಂಬತನ ಇರುತ್ತೆ. ಜೇಬಲ್ ದುಡ್ಡಿರಲ್ಲ, ಕಲ್ಪನೆ ಏನಿಲ್ಲ, ಏನ್ ಬೇಕಾದ್ರೂ ಬರ್ಕೋಬೋದಲ್ಲ, ಪೇಪರು ಪೆನ್ನು. ಹಾಗೆ ಬರಿತಾ ಹೋದಾಗ ಅಂತಿಮವಾಗಿ ಆ ಪಟ್ಟಿಯಲ್ಲಿ ಅಮಿತಾಬ್ ಆಯ್ಕೆ ಆದ್ರು. ಅಮಿತಾಬ್ ಆಯ್ಕೆ ಆದ್ರು ಅಂತ ಹೇಳೋದು ಅಹಂಕಾರದ ಮಾತಾಗುತ್ತೆ. ನಾವ್ಯಾರು ಆಯ್ಕೆ ಮಾಡೋದಕ್ಕೆ? ಅಮಿತಾಬ್ ಆಯ್ಕೆ ಆದ್ರು ಅಂತ ಹೇಳೋದು ಅಹಂಕಾರವೇ. ಆದ್ರೆ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ವಿ ಮಾಡ್ಬೇಕು ಅಂತ. ಆದ್ರೆ ಹೇಗೆ ರೀಚ್ ಆಗೋದು ಆಯ್ತಾ? ಆದ್ರೆ ಚಿತ್ರೀಕರಣ ಶುರು ಮಾಡ್ಬೇಕು. ಅವರು ನಮ್ಮ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಂಡು ಬೇರೆ ಚಿತ್ರೀಕರಣದ್ದು ಮಾಡ್ಬಿಟ್ವಿ. ಅವಳು ಅಮಿತಾಬ್ ಅವರ ಫೋಟೋ ನೋಡಿ ಮಾತಾಡೋದು, ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಮಾತಾಡೋದು, ಎಲ್ಲ ಶೂಟಿಂಗ್ ನಡೀತಾ ಇದೆ. ಅರ್ಧ ಭಾಗ ಶೂಟಿಂಗ್ ಆಗೋಯ್ತು. ಅಮಿತಾಬ್ ಅವ್ರನ್ನ ಕೇಳೇ ಇಲ್ಲ ನಾವು. ಪ್ಲಾನಿಂಗ್ ಮಾತ್ರ ಎಷ್ಟು ಹುಂಬತನದ ಪರಮಾವಧಿ. ಒಂದು ಹುಚ್ಚು ಧೈರ್ಯ ಅಷ್ಟೇ. ನಮ್ಗೇನು ಅವರು ವೈಯಕ್ತಿಕವಾಗಿ ಆತ್ಮೀಯರಲ್ಲ, ಪರಿಚಯ ಇಲ್ಲ, ಎಂಥದ್ದಿಲ್ಲ. ಕೊನೆಗೆ ನಿಮ್ಮಂಥ ಮಾಧ್ಯಮದ ಗೆಳೆಯರ ಮೂಲಕ, ಮುಂಬೈನ ಮಾಧ್ಯಮದ ಗೆಳೆಯರ ಮೂಲಕ ಸಂಭವ ಅವ್ರನ್ನ ರೀಚ್ ಆದ್ವಿ. ಸೂಪರ್, ಫ್ಯಾಂಟಾಸ್ಟಿಕ್ ಆಗಿ ಇಮೇಲ್ ಕೊಟ್ಟಿವಿ. ಅವರು ಪಾಟ್ನಾದಲ್ಲಿ ಒಬ್ರು ಜರ್ನಲಿಸ್ಟ್ ಇದ್ದಾರೆ, ಅವ್ರಿಗೆ ಕೇಳ್ಕೊಂಡೆ ಈ ಥರ. ಅವರು ಒಂದು ಇಮೇಲ್ ಕೊಡಿ, ಅವರಿಂದ ಪ್ರತಿಕ್ರಿಯೆ ಬಂದರೆ ನೀವು ಹೋಗಿ ಭೇಟಿ ಮಾಡಿ ಅಂತ ಹೇಳಿದರು. ಒಂದು ಫೈನ್ ಡೇ ABC ಇಂದ, ಅಮಿತಾಬ್ ಬಚ್ಚನ್ ಕಂಪನಿಯಿಂದ ಒಂದು ಇಮೇಲ್ ಬಂತು, ನೀವು ಬಂದು ಕಾಣಿ ಅಂತ. ನನಗೆ ಬಹಳ ಸಂತೋಷವಾಯಿತು. ಯಾರಿಗೂ ಹೇಳಿಲ್ಲ ನಾವು, ಚಿತ್ರೀಕರಣ ಮುಗಿಯೋವರೆಗೆ ಅಮಿತಾಬ್ ಇದ್ದಾರೆ ಅಂತ ಯಾರಿಗೂ ಹೇಳಿಲ್ಲ, ಮಾಡ್ತಾರೆ ಅಂತ. ಸೈಲೆಂಟಾಗಿ ಹೋಗಿ ಭೇಟಿ ಮಾಡಿ ಅವರ ಮನೆಯಲ್ಲಿ 5 ಗಂಟೆ ಕರೆಕ್ಟ್. ಮನುಷ್ಯ ಭಾಳ ಟೈಮ್ ಸೆನ್ಸ್ ಅವರಿಗೆ, ನಮ್ಮ ಅಣ್ಣವ್ರ ಥರ. ನೋಡಿದರೆ ಅವ್ರ ಮನೇಲಿ ಅರ್ಧ ಜನ ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ. ಡ್ರೈವರ್ಸ್ಗಳು, ಅಭಿಷೇಕ್ ಡ್ರೈವರ್ಗಳು, ಅಕೌಂಟ್ಸ್ ನೋಡ್ಕೊಳ್ಳೋರು ಎಲ್ಲ ಅರ್ಧ ಜನ ನಮ್ಮ ಮಂಡ್ಯದ ಹುಡುಗರು, ಮಂಗಳೂರು ಹುಡುಗರು. ಅಲ್ಲಿ ಅವರು ಎಲ್ಲ ಏನು ಸರ್ ಕನ್ನಡದವ್ರು ಇಲ್ಲಿ ಬಂದಿದ್ದೀರಾ ಅಂತ ಅವರು ನಮಗೆ ಸಹಾಯ ಮಾಡಿದರು. ಕೊನೆಗೆ ಅವರು ಹೇಳಿದರು, ನನಗೆ ಪೂರ್ತಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬನ್ನಿ, ಶಾರ್ಟ್ ಟು ಶಾರ್ಟ್ ನನಗೆ ಹೇಳಬೇಕು ಅಂತ ಹೇಳಿ ಒಂದು ಟೈಮ್ ಕೊಟ್ಟರು. ಅವರ ಪಾತ್ರ ಅಷ್ಟೇ, ಅವ್ರ ಪಾತ್ರ ಒಟ್ಟಾರೆ ಕಥೆ ಒಂದು ಲೈನು, ನಾನು ಎಲ್ಲಿ ಬರ್ತೀನಿ ಕಥೆಯಲ್ಲಿ, ನಂದು ಇನ್ ಡೀಟೈಲ್
ನಾನು ಮಾಡೋ ಭಾಗ ಪೂರ್ತ ಇರಬೇಕು, ಉಳಿದಂತೆ ಕಥೆಯ ಇದು. ಮತ್ತೆ ಹೋದೆ ನನ್ನ ಜೊತೆಲಿ ನಮ್ಮ ಧ್ಯಾನ್, ಮುಂಬೈ ಹುಡುಗ, ಅವನು ನಾನು ಹೋದ್ವಿ. ಹೋಗಿ ಕರೆಕ್ಟ್ ಅವತ್ತು ಕೂಡ ಆನ್ ಟೈಮ್ ಬಂದು ಜಿಮ್ ಮಾಡ್ಕೊಂಡು ಬಂದು ಕೂತಿದ್ರು, ಟವಲ್ ಗಿವೆಲ್ಲ ಹಾಕ್ಕೊಂಡು. ಅವ್ರದ್ದು ವಾಯ್ಸ್ ಕೇಳೋದೇ ಚಂದ, ಕಮಾನ್ ಕಮಾನ್ ಸ್ಕ್ರಿಪ್ಟ್ ಅಂತ ಆ ಥರ ಕೊಟ್ಟೆ. ಇಂಗ್ಲೀಷಲ್ಲಿತ್ತು ಸ್ಕ್ರಿಪ್ಟು. ಅದನ್ನ ಹಿಂಗೆ ಓದ್ತಾ ಇದ್ರು, ನಾವು ಹಿಂಗೆ ನೋಡ್ತಾ ಇದ್ವಿ, ಈ ತೆಗೆದ ಮುಖ ಕೆಸಿತಾರೇನಪ್ಪ ಭಯನೂ ಇತ್ತು. ಆಮೇಲೆ ನೋಡಿದ್ರು, ಇನ್ನೊಂದ್ಸರಿ ನೋಡಿದ್ರು, ಎಸ್ ಐ ವಿಲ್ ಡೂ ದಿಸ್ ಅಂದ್ರೆ. ಅಷ್ಟು ಸರಳವಾಗಿ ಹೂವೆತ್ತಿದ ಹಾಗೆ ಕೆಲಸ ಆಯಿತು. ಆಮೇಲೆ ಡೇಟ್ ಕೊಟ್ಟರು, ಬೆಂಗಳೂರಿಗೆ ಬರಲ್ಲ, ಮುಂಬೈಲಿ ಶೂಟ್ ಮಾಡ್ಕೊಳ್ಳಿ, ಡಬ್ಬಿಂಗ್ ಬರಲ್ಲ, ನೀವು ಅದಕ್ಕೆ ಬೇಕಾದಂಥ ಕ್ಯಾಮ್ರಾ ಬಳಸಿ, ಸ್ಪಾಟ್ ಕ್ಯಾಮ್ರಾನ ಇಂಥ ಕಡೆ ಮಾಡಿ, ಸೆಕ್ಯೂರಿಟಿ ಇರುತ್ತಲ್ಲಿ, ನಾನು ಎಲ್ಲ ಕಡೆ ಬರೋಕ್ಕೆ ಕಷ್ಟ ಆಗುತ್ತೆ, ಆರೋಗ್ಯದ ಸಮಸ್ಯೆ ಇತ್ತು ಅವ್ರಿಗೆ. ಎಷ್ಟು ಸರಳವಾಗಿ ಆಯಿತು ಅಂದರೆ ಅದು ನನ್ನ ಅದೃಷ್ಟ, ನನ್ನ ಪುಣ್ಯ ಅಂತ ಹೇಳ್ತಾರಲ್ಲ. ನಿಜವಾಗ್ಲೂ ಗ್ರೇಟ್. ಆಮೇಲೆ ಚಿತ್ರೀಕರಣನು ಬಹಳ ಸುಸೂತ್ರವಾಗಿ ಮಾಡಿದ್ರು. ನಾವು ಸಂಕೋಚದಿಂದ ನಾವು ನಿಮ್ಗೇನು ಸಂಭಾವನೆ ಕೊಡೋಕ್ಕಾಗಲ್ಲ, ಕ್ಷಮೆ ಇರಲಿ, ಕನ್ನಡ ಸಿನಿಮಾ, ನಮ್ಮದು ಬಡ್ಜೆಟ್ ಚಿಕ್ಕದು, ನೋ ಐ ಡೋಂಟ್ ವಾಂಟ್ ಎನಿಥಿಂಗ್. ಒಂದೇ ₹1 ಸಂಭಾವನೆ ಕೊಡಲಿಲ್ಲ. ನಾನೇ ಒಂದು ದುಬಾರಿ ಬೆಲೆ ಬಾಳೋ ಒಂದು ವಾಚನ್ನ ಕಡೆಯಲ್ಲಿ ಚಿತ್ರೀಕರಣ ಮುಗಿದ ಮೇಲೆ ಪ್ರೀತಿಯಿಂದ ಕೊಟ್ಟೆ. ಬೇಡ ಅಂದರು, ಇಲ್ಲ ಸರ್ ತಗೊಳ್ಬೇಕು ನಿಮ್ಮ ನೆನಪಿಗೆ ಅಂತ. ಅವ್ರದ್ದೊಂದು ದೊಡ್ಡ ಪುಸ್ತಕ ಕೊಟ್ಟರು, ಅವ್ರ ಜೀವನ ಚರಿತ್ರೆ ಪುಸ್ತಕ, ಟು ಬಿ ಆರ್ ನಾಟ್ ಟು ಬಿ ಅಂತ ಅವ್ರು ಬರೆದಿರೋ ಆಟೋಬಯೋಗ್ರಫಿ ಇದೆ. ಹಸ್ತಾಕ್ಷರ ಹಾಕಿ ಕೊಟ್ಟರು. ನಾನು ಅಮೇರಿಕ ಚಿತ್ರದ DVD ಅವ್ರಿಗೆ ಕೊಟ್ಟೆ. ಹೀಗೆ ಚೆನ್ನಾಗಿತ್ತು ಮಾತಾಡಿ. ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಜುಹುನಲ್ಲಿ, JW ಮ್ಯಾರಿಯಟ್ ಅಂತ. ಅದ್ರದ್ದೊಂದು ದೊಡ್ಡ ಸೂಟ್ ತಗೊಂಡಿದ್ವಿ ಚಿತ್ರೀಕರಣಕ್ಕೆ. ಅವ್ರ ಮನೆ ಹತ್ರ ಅಲ್ಲಿಗೆ ಬಂದರು, ಸಕಾಲಕ್ಕೆ ಬಂದರು, ಚಿತ್ರೀಕರಣ ಮಾಡಿದರು. ಎಲ್ಲರೂ ನಾವೇ ತುಂಬ ಎಂಜಾಯ್ ಮಾಡಿದ್ವಿ. ಗೌರವದಿಂದ ನಡೆಸ್ಕೊಂಡ್ರು, ಸ್ನೇಹದಿಂದ ನಡೆಸ್ಕೊಂಡ್ರು, ತಮಾಷೆ ಮಾಡ್ತಾ ಇದ್ರು. ಒಂದು ಸೆಟ್ಟಲ್ಲಿ ಅನಗತ್ಯ ಗಾಂಭೀರ್ಯ ಬರ್ದಂಗೆ ನೋಡ್ಕೋತಾ ಇದ್ರು. ಯಾಕೆಂದ್ರೆ ಎಲ್ಲ ಬಂದಿದ್ದಾರೆ, ಗಾಬರಿ ಪಟ್ಟು ಏನೋ ದೃಶ್ಯನ ಮಿಸ್ ಮಾಡ್ಕೊಂಡ್ಬಿಟ್ಟಾರು ಅಂತ. ಎಲ್ಲನೂ ಚೆನ್ನಾಗಿ ಅವರೇ ನಿಭಾಯಿಸಿದ್ದು ಒಂದು ರೀತಿ. ನಮಗೆಲ್ಲ ತುಂಬ ಫ್ರೆಂಡ್ಲಿ ಥರ ನಡೆಸ್ಕೊಂಡ್ರು. ನನ್ನ ಶಿಷ್ಯ ಸಕ್ಕರೆಬೈಲ್ ಶ್ರೀನಿವಾಸ್ ಅಸೋಸಿಯೇಟ್ ಆಗಿ ಬಂದಿದ್ದ, ಕೃಷ್ಣಕುಮಾರ್ ಕ್ಯಾಮರಾಮನ್ ಆಗಿ ಬಂದಿದ್ರು, ರಮ್ಯಾ, ಧ್ಯಾನ್. ಅದು ಬಿಟ್ಟರೆ ಮುಂಬೈನ ಚಿತ್ರೀಕರಣ ಘಟಕ, ಅಲ್ಲಿ ಆ ಕ್ಯಾಮ್ರಾ ಅದೆಲ್ಲ ತಗೊಂಡಿದ್ವಿ. 2025 42 ವಾರ ಸಾಗರ್ ಚಿತ್ರಮಂದಿರದಲ್ಲಿ. ಇವತ್ತು ಸಾಗರ್ ಚಿತ್ರಮಂದಿರವೂ ಇಲ್ಲ, ಕಪಾಲಿ ಚಿತ್ರಮಂದಿರವೂ ಇಲ್ಲ, ಎಲ್ಲ ನೆನಪು. ಸರಿ, ನಾವು ವಿಷ್ಣು ಸರ್ ಮತ್ತು ನಿಮ್ಮ ಆ ಬಾಂಡಿಂಗ್ ಹೇಗಿತ್ತು? ಬಿಕಾಸ್ ಅತ್ಯಾಪ್ತರು ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ಎಷ್ಟು ಮಿಸ್ ಮಾಡ್ಕೋತೀರಾ ಯಾವುದನ್ನು? ವಿಷ್ಣು ಸರ್ ಜೊತೆ ಕಳೆದಂಥ ಕಾಲಗಳು. ವಿಷ್ಣು ಅವರು ಅಮೃತಧಾರೆ ನೋಡಿ ಬಹಳ ರೋಮಾಂಚಿತರಾಗಿ, ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ನಮಗೊಂದು ಫಿಲ್ಮ್ ಮಾಡೋಣ ಅಂತ ಅವರು ಆಸೆ ಪಟ್ಟರು. ಅದರ ನೆಕ್ಸ್ಟ್ ಸಿನಿಮಾನೇ ಮಾತಾಡಿ ಅವರ ಅನಾರೋಗ್ಯದ ನಡುವೆ ಇಡೀ ಕರ್ನಾಟಕ ಪ್ರಯಾಣ ಮಾಡಿ 10-15 ಶೆಡ್ಯೂಲ್ ಮಾಡಿ ಶೂಟ್ ಮಾಡಿದ್ವಿ. ಯಾಕೆಂದರೆ ವಿಷ್ಣು ಇಲ್ಲಿ ಬಿಟ್ಟರೆ ಮೈಸೂರು ಎಲ್ಲೂ ಹೋಗ್ತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಅವರು ಕನ್ಫೈನ್ ಆಗಿದ್ರು. ಬಟ್ ನಮ್ಮ ಸಿನಿಮಾಕ್ಕೆ ಬಳ್ಳಾರಿಯ ಬಿಸಿಲು, ಹೂವಿನ ಹಡಗಲಿ, ಕೊಟ್ಟೂರು, MP ಪ್ರಕಾಶ್ ಅವರೂರು, ಈ ಕಡೆ ಮೊಸಳೆ ಸಾಲು ಅಂತ ಹೊನ್ನಾವರದ ಹತ್ರ ಕಡಲ ತೀರ, ರಣ ಬಿಸಿಲು 2, ಊಟಿ, ಈ ಕಡೆ ತೀರ್ಥಹಳ್ಳಿ ಹತ್ರ ಒಂದು ಹಳ್ಳಿ, ಇಂಟೀರಿಯರ್ ಕಾಡಿನೊಳಗಡೆ ಒಂದು ಹಳೇ ಮನೆ, ಉದಕಮಂಡಲ, ಎಷ್ಟು ಕಡೆ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ ಅಂತ. 3 ದಿನ 4 ದಿನ ಶೂಟಿಂಗು, ಮತ್ತೆ ಪ್ಯಾಕಪ್, ಟ್ರಾವೆಲ್. ಪಾಪ ನಮ್ಮ ಕೆ ಮಂಜು ಶಿಷ್ಯ ತುಂಬಾ ಕಷ್ಟಪಟ್ಟ ಸಿನಿಮಾ ಮಾಡ್ದ. ವಿಷ್ಣು ಅವರು ಅವರು ನಿರ್ಗಮಿಸಿದ ಮೇಲೆ ಕೂಡ ಅವರು ಎಷ್ಟೋ ಪಾತ್ರ ಮಾಡಿರ್ಬೋದು, ಎಷ್ಟೋ
ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿರ್ಬೋದು, ಮಾತಾಡ್ ಮಲ್ಲಿಗೆಯ ಹೂವಯ್ಯನ ಪೇಟ ಇದೆಯಲ್ಲ, ಕಿರೀಟ, ಅದೇ ಒಂಥರ ಅವ್ರದ್ದು ಕಟ್ಟ ಕಡೆಯ ಪ್ರತಿಬಿಂಬವಾಗಿ ಉಳಿದ್ಬಿಡ್ತು ಎಲ್ಲ ಕಡೆ. ಎಲ್ಲ ಕಡೆ ಅದನ್ನು ಬಳಸೋಕೆ ಶುರು ಮಾಡಿದ್ರು. ಅವ್ರಿಗೆ ನಾನು ಕತೆ ಹೇಳ್ತಾ ಇದ್ರೆ ನನಗೂ ಅವ್ರಿಗೂ ಸಿದ್ಧಾಂತಗಳಲ್ಲಿ, ನಂಬಿಕೆಗಳಲ್ಲಿ ತುಂಬ ವ್ಯತ್ಯಾಸ ಇತ್ತು. ನನಗೂ ಅನಂತನಾಗೋರ್ಗೂ ಆ ವ್ಯತ್ಯಾಸ ಇದೆ. ನಾನೇನು ನಂಬ್ತೀನಿ ಅವ್ರು ನಂಬೋದು ಬೇರೆ, ನಾನು ನಂಬೋದು ಬೇರೆ. ಆದರೆ ಶುದ್ಧ ಸ್ನೇಹ. ಸೂಪರ್. ಇಲ್ಲ ಸರ್, ನೀವು ನಿಮ್ಮ ಅಭಿಪ್ರಾಯ ತಪ್ಪು ಸರ್ ಅಂತ ನಗ್ತಾನೆ ಹೇಳ್ತಿದ್ದೆ ನಾನು. ಓಕೆ. ಅದು ಹಂಗಲ್ಲ ಸರ್, ಅದು ನನ್ನ ದೃಷ್ಟಿಲಿ ಅದು ಹಂಗಲ್ಲ. ನೋಡಿ ನೀವು ಹೀಗೆ ಅಂತ ಅವರು ರೇಗಿಸೋರು. ಆದರೆ ನಮ್ಮ ವಿಚಾರನ ಬಿಟ್ಕೊಡ್ತಿರ್ಲಿಲ್ಲ. ಬಟ್ ರೆಸ್ಪೆಕ್ಟಿಂಗ್ ಈಚ್ ಅದರ್, ಇದು ತುಂಬಾ ಮುಖ್ಯ. ಇದು ನಿಮ್ಮ ಮಾತನ್ನ ಒತ್ತಿ ಹೇಳ್ತೀನಿ. ಭಿನ್ನ ಅಭಿಪ್ರಾಯ ಇದ್ರೆ ಶತ್ರುಗಳಲ್ಲ. ನೀವು ನಿಮ್ಮ ತಾಯಿ ಜೊತೆಗೆ ಭಿನ್ನ ಅಭಿಪ್ರಾಯ ಇರ್ಬೋದು, ತಂದೆ ಜೊತೆಗೆ ಇರಬಹುದು, ಗಂಡನ ಜೊತೆಗೆ ಇರಬಹುದು, ಅಣ್ಣ ತಮ್ಮಂದಿರ ಜೊತೆಗೆ ಇರಬಹುದು. ಹಾಗಿದ್ದಾಕ್ಷಣಕ್ಕೆ ಶತ್ರುಗಳಲ್ಲ. ಈ ಸಮಾಜದ ಪ್ರವಾಹದಲ್ಲಿ ಎಲ್ಲ ಒಟ್ಟಿಗೆ ಹೋಗಬೇಕು. ಇಟ್ಕೊಳ್ಳಿ ನಿಮ್ಮ ನಂಬಿಕೆ, ನೀವು ಸಂಘರ್ಷ ಆಗಬಾರ್ದು ಅದರಿಂದ. ಆಮೇಲೆ ನಿಮ್ಮ ನಂಬಿಕೆ ನಾಳೆ ಬದಲಾಗ್ಬೋದು, ನೀವು ನಂತರ ಆಗ್ಬೋದು. ನನ್ನ ನಂಬಿಕೆ ನಾಳೆ ನಿಮ್ದು ಆಗ್ಬೋದು, ನಾನು ಬದಲಾಗ್ಬೋದು. ನಿಜ ನಿಜ. ಕಾಲ ಹೇಗೇಗೂ ಬದಲಾಯಿಸುತ್ತೆ. ಸೊ ನಾನು ಅವ್ರ ಕರ್ಜೆ ಹೋಗ್ಬೇಕಾದ್ರೆ ಅವ್ರು ಯಾವ ದೇವಸ್ಥಾನ ಸಿಕ್ಕರೂ ಬಿಡ್ತಿರ್ಲಿಲ್ಲ. ಶೂಟಿಂಗ್ ಹೋಗ್ಬೇಕಾದ್ರೆ ಅದು ಎಲ್ಲೆಲ್ಲೋ ಕರ್ನಾಟಕದ ಎಲ್ಲೆಲ್ಲೋ ಸುತ್ತಾಡಿದೀವಿ ವಿಷ್ಣು ಅವ್ರ ಜೊತೆಗೆ. ಒಂದ್ ನಿಮಿಷ, ಇದು ಬಹಳ ಸ್ಥಳ ಮಹಿಮೆ ಚೆನ್ನಾಗಿದೆ, ನನಗೆ ಗೊತ್ತಿತ್ತು ಅದನ್ನ, ನನ್ನ ನಂಬಿಕೆ ಇಲ್ಲ ಅಂತ. ಬಟ್ ಜೊತೆಲಿ ಇರ್ತಾ ಇದೆ. ಮಾಡಿ ಸರ್, ನೀವು ಮಾಡಿ. ಇಲ್ಲ, ನನಗೆ ನಂಬಿಕೆ ಇಲ್ಲ ಸರ್, ನಾನು ನಿಮ್ಮ ಜೊತೆ ಇರ್ತೀನಿ. ಅವ್ರು ಎಲ್ಲ ಕಡೆ ಪೂಜೆ ಪುನಸ್ಕಾರ, ಪಾದಕ್ಕೆ ಬೀಳೋದು, ಅಲ್ಲಿ ಏನು ಆಚರಣೆಗಳಿರುತ್ತೆ ಅದನ್ನೆಲ್ಲ ಮಾಡೋರು. ಅವ್ರು ದಡ್ರು, ನಾನು ಜಾಣ ಅಂತ ಅಲ್ಲ, ಖಂಡಿತ ಅಲ್ಲ. ಪ್ರತಿ ಮನುಷ್ಯ ಅವನೊಂದು ನಂಬಿಕೆ ಜೊತೆ ಕೊಂಡು ಬದುಕ್ತಾನೆ. ಅವನು ಒಂದು ನಂಬಿಕೆ ಜೊತೆಗೆ ಒಂದು ಕಾಲದಲ್ಲಿ ಬದುಕ್ತಾನೆ. ಇನ್ನೊಂದು ಕಾಲಕ್ಕೆ ಹೋದಾಗ ಆ ನಂಬಿಕೆ ಪಲ್ಲಟ ಆಗಬಹುದು. ನಿಜ. ಆದರೂ ಅದು ನನಗೆ ಇಂಟ್ರೆಸ್ಟಿಂಗ್. ಅನಂತನಾಗ್ ಅವ್ರ ಜೊತೆಗೂ ತುಂಬಾ ಆ ಥರದ ವಾದ ವಿವಾದ ಮಾತುಗಳು ನಡೀತಾ ಇತ್ತು. ಇಲ್ಲ ಸರ್, ಅದನ್ನ ನಾನು ಒಪ್ಕೊಳ್ಳಲ್ಲ ಅದನ್ನ ಅಂತ. ಇಲ್ಲ ನೀವೆಲ್ಲ ತಪ್ಪು ಮಾಹಿತಿ ಇದೆ ನಿಮಗೆ ಅಂತ. ಇಲ್ಲ, ನಾನು ಅಂತರಂಗದ ಮಾತದು, ನನಗೆ ಮಾಹಿತಿಯಿಂದ ನಾನು ಮಾತಾಡಲ್ಲ. ನಾನು ತಿಳ್ಕೊಂಡ ಜೀವನ, ನನಗೆ ಗೊತ್ತಿರೋ ಜೀವನ ಇದು. ಈ ಥರ ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಅಂಥ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಅತ್ಯುತ್ತಮ ಸ್ನೇಹಿತರಾಗಿರ್ಲಿಕ್ಕೆ ಸಾಧ್ಯ. ಅದು ತುಂಬಾ ಮುಖ್ಯ. ಅತ್ಯುತ್ತಮ ಸ್ನೇಹಿತರಾಗಿರಕ್ಕೆ ಸಾಧ್ಯ ಆಗಬೇಕು. ಎಲ್ಲದಕ್ಕೂ ಒಂದೇ ಶ್ರುತಿ ಹಿಡಿದು ಎಲ್ಲದಕ್ಕೂ ಜಿ ಹುಜೂರ್ ಅನ್ನೋದು, ಎಲ್ಲದಕ್ಕೂ ಸರಿಯಪ್ಪ ಹೌದಪ್ಪುಗಳಾಗೋದು, ದೆರ್ ವಿಲ್ ಬಿ ನೋ ಇಂಟ್ರೆಸ್ಟಿಂಗ್. ಕರೆಕ್ಟ್. ಅಪೋಸಿಟ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ಅಂಡ್ ರೆಸ್ಪೆಕ್ಟ್. ಇದು ನಮ್ಮ ದೇಶಕ್ಕಿರೋ ದೊಡ್ಡ ದುರಂತ ಏನ್ ಗೊತ್ತಾ? ನೀನೇನೋ ಹೇಳ್ತೀಯ, ನನಗೆ ಇಷ್ಟ ಆಗಲ್ಲ ಅಂತ ನಿನ್ನನ್ನೇ ಇಷ್ಟ ಇಲ್ಲ ಅಂತ ದೂರ್ಕೊಂಡು ತಿರುಗೋದು, ನೀನೇ ನನ್ನ ಶತ್ರು ಅಂತ ಹೇಳ್ಕೊಂಡು ತಿರುಗೋದು, ಅದನ್ನ ನೀನು ನನಗೆ ಮಾಡೋದು. ಅದು ತಪ್ಪು. ನಾನು ಅದನ್ನ ಅನೇಕ ಕಲಾವಿದರ ಜೊತೆಗೆ ಅನುಭವಿಸಿದ್ದೇನೆ, ಭಿನ್ನಾಭಿಪ್ರಾಯವನ್ನು ಆನಂದಿಸಿದ್ದೇನೆ. ಓಕೆ, ಸೂಪರ್. ದಟ್ ಇಸ್ ದ ಬ್ಯೂಟಿ. ಸರ್, ನಮಗೆ ಏನೋ ಮನಸ್ಸಿಗೆ ನೆಮ್ಮದಿ ಸಿಕ್ಕಿಲ್ಲ, ಶಾಂತಿ ಸಿಕ್ಕಿಲ್ಲ ಅಂತ ಹೇಳಿದಾಗ ನಾವು ಫೈನಲ್ ಆಗಿ ಹೋಗೋದು, ಸಾಕಷ್ಟು ಜನ, ಹಲವಾರು ಜನ ರೆಗ್ಯುಲರ್ ಆಗಿ ದೇವಸ್ಥಾನಗಳಿಗೆ ಹೋಗೋರು, ಪೂಜೆ ಮಾಡೋರು, ಇವರು ಒಂದು ಕಡೆ ಆದರೆ ಬೇಸರ ಆದಾಗ, ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥವ್ರ ಸಂಖ್ಯೆಯು ಕೂಡ ಅತಿ ಹೆಚ್ಚಾಗಿರುತ್ತೆ. ಸೊ ನೀವು ನಂಬೋದೇ ಇಲ್ಲ ಅಂತ ಹೇಳ್ತೀರಾ. ಸೊ ಆ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸ್ತೀರಾ ಸರ್, ಅದರಿಂದ ಹೊರಗಡೆ ಬರೋದಿಕ್ಕೆ? ದೇವರ ನಂಬಿಕೆ ವೈಯಕ್ತಿಕ ಆಯ್ಕೆ. ನಾನು ಒಂದು ಕಡೆ ಹೇಳಿದ್ದೆ, ನಿಮ್ಮ ದೇವರು ನನ್ನ ದೇವರಲ್ಲ. ದೇವರ ಕಲ್ಪನೆ ನನ್ನದು ಭಿನ್ನ. ನನಗೀಗಲೂ ನಿರಾಕಾರವಾದದ್ರಲ್ಲಿ ನಂಬಿಕೆ. ನನಗೆ ಸೂರ್ಯ ಬಹಳ ಬೆರಗು, ಅವನು ಸುತ್ತ ಭೂಮಿ ಬೆರಗು, ಸಮುದ್ರದ ಮುಂದೆ ನಿಂತಾಗ ಬೆರಗು, ಹಿಮಪರ್ವತಗಳನ್ನು ನೋಡುವಾಗ ಆಗೋ ಬೆರಗು. ಇದು ಏನು, ಇದು ಯಾವುದು, ಇದರಿಂದ ಏನಿದೆ, ಆ ಹುಡುಕಾಟ ನಂದು. ಕೆಲವರಿಗೆ ತಕ್ಷಣಕ್ಕೆ ಉತ್ತರ ಸಿಕ್ಬಿಟ್ಟಿದೆ, ಇದೇನೇ ಅದು ಅಂತ, ಇದೇ ದೇವರು ಇದು ಅಂತ. ಆ ತಕ್ಷಣದ ಉತ್ತರದಲ್ಲಿ ಅವರು ತೃಪ್ತರಾಗಿ ಸಂತೋಷವಾಗಿದ್ದಾರೆ. ನನಗೆ ಆ ಉತ್ತರ ತೃಪ್ತಿ ಕೊಟ್ಟಿಲ್ಲ. ನನಗೆ ಮನುಷ್ಯರಲ್ಲಿ ಬಹಳ ನಂಬಿಕೆ, ಮನುಷ್ಯರ ಕಷ್ಟಕ್ಕೆ ಮರುಗೋದ್ರಲ್ಲಿ ಬಹಳ ನಂಬಿಕೆ. ನಾನು ನಮ್ಮ ನಾಗತಿಹಳ್ಳಿದೇನೋ ಒಂದಷ್ಟು ಕೆಲಸ ಮಾಡ್ತೀನಿ, ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನನ್ನ ಗ್ರಾಮದಲ್ಲಿ ಸ್ಕೂಲ್
ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಳೆದ 20-30 ವರ್ಷದಿಂದ ಏನೋ ಮಾಡ್ತಾ ಇದೀವಿ ನಾವು. ಸಮಯ ಬಂದ್ರೆ ಊರಿಗೆ ಹೊರಡೋಗ್ತೀನಿ, ಅಲ್ಲೇನೋ ಕೆಲಸ ಮಾಡ್ತೀವಿ. ನನಗೆ ಅದು ತುಂಬಾ ಮುಖ್ಯ ಅನ್ಸುತ್ತೆ. ಮುಖ್ಯ ಅನ್ಸುತ್ತೆ. ಆಮೇಲೆ ನಮ್ಮ ದೇಶದಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ಆಗಿರುವ ಶೋಷಣೆ, ಅನ್ಯಾಯ, ಅನಾಚಾರಗಳು ಅಪಾರವಾದವುಗಳು. ನಾನು ಮೊನ್ನೆ ಪೋಲೆಂಡ್ಗೆ ಹೋಗಿದ್ದಾಗ ಅಲ್ಲಿ ವಿಸ್ತುಲ ಅಂತ ಒಂದು ನದಿ, ವಿಶಾಲವಾದ ನದಿ, ಅದು ಕೆಳಗಡೆ ದಕ್ಷಿಣದ ತುದಿಯಲ್ಲಿ ಹುಟ್ಟುತ್ತೆ ಒಂದು ಪರ್ವತಗಳಲ್ಲಿ. ಇಡೀ ಪೋಲೆಂಡನ್ನು ಸೀಳ್ಕೊಂಡು ವಾರ್ಸಾ, ಕ್ರಾಕೌ ಆ ನಗರಗಳನ್ನು ದಾಟ್ಕೊಂಡು ಹೋಗಿ ಮೇಲೆ ಬಾಲ್ಟಿಕ್ ಸಮುದ್ರ ಇದೆ, ಸೇರುತ್ತೆ. ನಮಗೆ ಹೇಗೆ ಹಿಮಕಿರೀಟ ಇದೆ ಹಿಮಾಲಯ ಭಾರತಕ್ಕೆ ಉತ್ತರದಲ್ಲಿ, ಹಂಗೆ ಅವ್ರಿಗೆ ಜಲಕಿರೀಟ ಬಾಲ್ಟಿಕ್. ಆ ನದಿ ದಂಡೆಯಲ್ಲಿ ಮೈಲುಗಟ್ಟಲೆ ನಡೆದಿದ್ದೀನಿ ನಾನು. ಸುಮಾರು ವಿಡಿಯೋ ಮಾಡಿದ್ದೇನೆ, ನೋಡಿದ್ದೇನೆ, ಕಳೆದಿದ್ದೇನೆ. ನಾನು ಆ ಪುಸ್ತಕದಲ್ಲಿ ಒಂದು ಸಾಲು ಬರೆದಿದ್ದೇನೆ. ನಾವು ನದಿಗಳನ್ನು ಪೂಜಿಸುತ್ತೇವೆ, ಆದರೆ ಸ್ವಚ್ಛವಾಗಿಟ್ಟುಕೊಳ್ಳುವುದಿಲ್ಲ. ಕರೆಕ್ಟ್. ಅವರು ನದಿಗಳನ್ನು ಪೂಜಿಸುವುದಿಲ್ಲ, ಗೌರವಿಸುತ್ತಾರೆ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ. ನನ್ನ ಮಾತು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸ್ವಚ್ಛತೆ ಇಲ್ಲದೆ ಇದ್ರೆ ಏನು ಭಕ್ತಿ ಅದು? ದೇವರು ಅನ್ನೋ ಕಲ್ಪನೆ ಪ್ಯೂರಿಟಿ ಅಲ್ವಾ? ಇಂಥ ಅನೇಕ ಪ್ರಶ್ನೆಗಳು ನನಗೆ ಕಾಡುತ್ತೆ. ನಾನೇನು ನಾಸ್ತಿಕವಾದವನ್ನು ಅಡ್ವೊಕೇಟ್ ಮಾಡ್ತಾ ಇಲ್ಲ. ನಮ್ಮ ತಾಯಿಗೆ ಮಹಾಭಕ್ತಿ, ಅವ್ರಿಗೋಸ್ಕರ ದೇವಸ್ಥಾನ ಕಟ್ಟಿಸ್ಕೊಡೋದೇನು, ದೇವ್ರಿಗೆ ಕಿರೀಟ ಹಾಕ್ಸೋದೇನು ಎಲ್ಲ ಮಾಡಿದ್ದೇನೆ. ಅಮ್ಮ ನಿನ್ನ ನಂಬಿಕೆ, ನಿನಗೇನು ಅನ್ಸುತ್ತೆ ಮಾಡಮ್ಮ. ನನ್ನ ಮಗನಾಗಿ ನನ್ನ ಕರ್ತವ್ಯ ಅದು, ಆಯ್ತಾ? ಆದರೆ ನನ್ನ ಓದು, ನನ್ನ ಸಾಹಿತ್ಯ, ನಾನು ಲೋಕಾನುಭವ ಪಡೆದದ್ದು, ತಿರುಗಾಡಿದಾಗ ನಾನು ಹಲವಾರು ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ನನಗೆ ಅನೇಕ ವಿಷಯಗಳು ಕನ್ವಿನ್ಸ್ ಆಗಲ್ಲ. ಸರಳವಾದ ನಂಬಿಕೆಗಳು, ಸರಳವಾದ ಉತ್ತರಗಳನ್ನು ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ಅಂದಮೇಲೆ ನಾನು ಒಪ್ಪಲ್ಲ ಅಂತ ಹೇಳಬೇಕಲ್ವಾ? 100% ಕರೆಕ್ಟ್. ಆದರೆ ನನಗೆ ನನ್ನದೇ ಕಲ್ಪನೆಯ ನಿರಾಕಾರವಾದ ದೊಡ್ಡದೊಂದು ಶಕ್ತಿ ಇದೆ, ಅದಿದೆ. ಅದೇನೂ ಇಲ್ಲ, ಯಾರೂ ಇಲ್ಲ, ಯಾವುದೂ ಇಲ್ಲ ಅನ್ನುವುದು ಅಹಂ. ನೋಡಿ, ಮೊನ್ನೆ ಒಂದು ಮಿಲ್ಕಿ ವೇ ಫ್ಲಿಪ್ ಆಫ್ ಆಗಿದೆ. ಆಕಾಶ ಗಂಗೆ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸಿದೆ. ಇದು ಸೋಜಿಗ. ಈ ಸೋಜಿಗದ ಕಡೆಗೆ ನಾವು ಶೋಧನೆಯ ಕಡೆಗೆ, ಅನ್ವೇಷಣೆಯ ಕಡೆಗೆ ಮನಸ್ಸು ಕೊಡಬೇಕು, ಸರಳ ಉತ್ತರಗಳ ಕಡೆಗೆ ಅಲ್ಲ. ಸೂಪರ್ ಸರ್. ಓಕೆ ಸರ್, ಇನ್ನು ಈ ಕ್ವೆಶನ್ ಕೇಳಿಲ್ಲ ಅಂದರೆ ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಹೇಳಿ ಕೇಳಿ ಮಂಡ್ಯದವ್ರು ನೀವು ಆ್ಯಂಡ್ ಅಂಬರೀಷ್ ಸರ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅವರು ನಿಮ್ಮ ಸಿನಿಮಾಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ನೋಡ್ಬಿಟ್ಟು? ವಿಷ್ಣುವ್ರ ಜೊತೆಗೆ ತುಂಬ ಕ್ಷಣ ಕಳೆದಿದ್ದೇನೆ. ನಾನು ಯಾವಾಗ ಕತೆ ಹೇಳೋದಕ್ಕೆ ವಿಷ್ಣು ಸರ್ ಮನೆಗೆ ಹೋದ್ರು, ಅಲ್ಲಿ ಅವ್ರು ರೆಡಿ, ಅವರು ಸುಮಲತಾ ಮೇಡಮ್, ವಿಷ್ಣು, ಭಾರತಿ, 4 ಜನ, ಎಷ್ಟೋ ಭೋಜನ ಕೂಟಗಳು, ಎಷ್ಟೋ ಸಂತೋಷದ ಕ್ಷಣಗಳು ಕಳೆದಿದ್ದು. ಅಂಬರೀಷು ತುಂಬ ತೆರೆದ ಹೃದಯದ, ಮುಕ್ತ ಮನಸ್ಸಿನ ಗೆಳೆಯ, ಸ್ನೇಹಶೀಲ. ಆಮೇಲೆ ಬಾಯಿಲಿ ಎಷ್ಟೇ ಕೆಟ್ಟ ಶಬ್ದ, ಪೊಲೀಸ್ ಶಬ್ದ ಬರೆದ್ರೂ ಕೂಡ ಮನಸ್ಸು ಅಮೃತ ಆತಂದು. ಯಾರಿಗೂ ಎಂದೂ ಕೇಡು ಬಗ್ದಿಲ್ಲ. ಯಾರೋ ಹೋಗಿ ಏನೋ ಚಾಡಿ ಏನೋ ಹೋಗ್ರ, ಆಳೆ ಬಿದ್ದು ಹೋಗ್ರ, ಹೊಂದ್ಕೊಂಡು ಹೋಗ್ರ, ಆ ಥರದ ಒಂದು ಯಜಮಾನಿಕೆ, ಗೌಡಿಕೆ, ಪಳೆಗಾರ್ತನ ಇತ್ತು. ಬಟ್ ಒಳಗಡೆ ವಿಷ ಇರಲಿಲ್ಲ. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಒಂದೇ ಒಂದಿನ ನನಗೆ ಅವರು ಏಕವಚನದಲ್ಲಿ ಮಾತಾಡಿಸಿಲ್ಲ. ಒಂದು ದಿನ, ಎಷ್ಟೋ ಕ್ಷಣಗಳು ಕಳೆದಿದ್ದೀವಿ. ನನ್ನ ಸಮಕಾಲೀನರೆಲ್ಲರೂ ಅವ್ರು ಕರೀತಿದ್ದೆ, ಮುಖ್ಯಮಂತ್ರಿಗಳನ್ನ, ಮಂತ್ರಿಗಳನ್ನ ಕರೀತಿದ್ದೆ ಏಕವಚನದಲ್ಲಿ. ಅವ್ರೇನೋ ಓದ್ಕೊಂಡಿದಾರಪ್ಪ ಅಂತ ಒಂಥರ ನಮ್ಮನ್ನು ಗೌರವದಿಂದ ಕಾಣೋರು. ಯಾವುದೋ ಒಂದು ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸಬೇಕಾದಂಥ ಒಂದು ಏನೋ ಬಂದಿತ್ತು, ಪುಟಾಣಿ ಪಾತ್ರ ನಂದು. ಅವರು ಏನೋ ಪಾತ್ರ ಮಾಡಿದ್ರು, ನಮ್ಮ ಊರಿಗೆ ಬಂದಿದ್ರು. ನನ್ನ ಬೆನ್ಸ್ ಕಾರಲ್ಲಿ ಅವ್ರಿಗೆ ಇಷ್ಟವಾದ ಜಾಗ ಮುಂದಿನ ಸೀಟು, ಅಲ್ಲಿ ಕುತ್ಕೋಬೇಕು. ವಿಷ್ಣುಗೂ ಅದು ಇಷ್ಟವಾದ ಜಾಗ. ಅದರಲ್ಲಿ ಕೆಲವು ಪ್ರಯಾಣ ಮಾಡಿದ್ದೇವೆ. ದೊಡ್ಡ ಮನುಷ್ಯ, ಫಿಲ್ಟರ್ ಇಲ್ಲದೆ ಮಾತಾಡೋರು, ಆದರೆ ಒಳಗಡೆ ಕಹಿ ಇಟ್ಕೋತಿರ್ಲಿಲ್ಲ, ಯಾರಿಗೂ ಕೇಡು ಬಗೀತಿರ್ಲಿಲ್ಲ. ಆಮೇಲೆ ದಾನ ಶೂರ ಅಂದ್ರೆ ನಿಜವಾದ ಅರ್ಥದಲ್ಲಿ. ಯಾರೋ ಬಂದ್ರೆ ಬಾಯಿಗೆ ಬಂದಂಗೆ ಬೈದು, ಕಷ್ಟ ಎಲ್ಲ ಕೇಳಿಸ್ಕೊಂಡ್ಮೇಲೆ ತಗ
ಬದುಕ ಅಂತ ಒಂದು ಕಂತೆನ ಬಿಸಾಕಿ ಕಳಿಸೋದು ನೋಡಿ. ರೇರ್ ಕ್ವಾಲಿಟಿ. ಅಂಬರೀಷ್ ಥರದ ಇನ್ನೊಂದು ಪಾತ್ರ ನಾನು ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ನೋಡಲಿಲ್ಲ. ಸೂಪರ್ ಸರ್. ನೀವು ಸಾಕಷ್ಟು ಸಿನಿಮಾಗಳನ್ನು, ಹಾಡುಗಳನ್ನು, ಪುಸ್ತಕಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದೀರಾ. ಅದರ ಜೊತೆಗೆ ಸಿನಿಮಾ ಕನಸು ಹೇಗೆ ಬಂತು ಅಂತಲೂ ಕೂಡ ಹೇಳಿದ್ರಿ. ಈ ಟೆಂಟ್ ಹೌಸ್ ಪರಿಕಲ್ಪನೆ ಅನ್ನುವಂಥದ್ದು ಹೇಗೆ ಸ್ಟಾರ್ಟ್ ಆಯಿತು ಸರ್? ಈ ಟೆಂಟ್ ಸಿನಿಮಾ ಶಾಲೆ 15 ವರ್ಷದಿಂದ ಶುರು ಮಾಡಿದೆ. ನನಗೆ ನಿರ್ದೇಶಕನಾಗಿ ಹೊಸ ಕಲಾವಿದರನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೆ. ಆರಂಭದಲ್ಲಿ ಸಮಯ ಇರ್ತಿತ್ತು, ವ್ಯವಧಾನ ಇರ್ತಿತ್ತು. ಅವ್ರನ್ನ ಕರೆಸಿ ತಿದ್ದಿ ತೀಡಿ ರಿಹರ್ಸಲ್ ಮಾಡೋದು ಅಥವಾ ಮಾಡೋವಂಥದ್ದು. ನಿಧಾನವಾಗಿ ವೇಗ ಹಾಕ್ತಿದ್ದ ಹಾಗೆ ಯಾರಿಗೂ ಕೂಡ ತರಬೇತಿ ಇಲ್ಲದ ನಟರನ್ನ ಏಕಾಏಕಿ ಕಲಾವಿದರನ್ನು ತಗೊಳ್ಳೋದು ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಹೊಸದಾಗಿ ಬಂದಂಥ ಅನೇಕ ಕಲಾವಿದರು ಅವಮಾನ ಅನುಭವಿಸ್ತಾ ಇದ್ರು. ಏನಯ್ಯ ನಿನಗೆ ಲೈಟಿಂಗ್ ಅಂದ್ರೆ ಗೊತ್ತಿಲ್ಲ, ನಿನ್ನ ಹೆಂಗೆ ಆ್ಯಕ್ಟ್ ಮಾಡೋದು, ಎಲ್ಲನೂ ಹೇಳ್ಕೊಡೋ ಟೈಮ್ ಇದೆಯಾ ನಮಗೆ ಅಂತ ಹೇಳಿ ಒಂಥರ ಇನ್ಸಲ್ಟ್ ಆಗ್ತಿತ್ತು ಅವ್ರಿಗೆ. ನನಗನ್ನಿಸ್ತು, ನಮ್ಮ ಕನ್ನಡದ ಮಕ್ಕಳು ಮುಂಬೈಗೆ, ಹೈದರಾಬಾದ್ಗೆಲ್ಲ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಶಾಲೆ ಮಾಡೋಣ. ಆಮೇಲೆ ಸಿನಿಮಾ ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆಯಲ್ಲ, ನಾವು ಏನಾದರೂ ಮರಳಿಗೆ ಕೊಡಬೇಕಲ್ವಾ? ಒಂದು ಋಣ ಪ್ರಜ್ಞೆಯಿಂದ ಯೋಚನೆ ಬಂದಾಗ ನಾನು ಈ ಕಟ್ಟಡವನ್ನು ಕಟ್ಟಿದ್ದು 2005ರಲ್ಲಿ, 5-6 ಸುಮಾರಿಗೆ ಅಂದ್ಕೊಂಡೆ ಇಡೀ ಕಟ್ಟಡವನ್ನು ಶಾಲೆಗೆ ಮೀಸಲಿಟ್ಟೋಣ. ಎಷ್ಟೇ ವಿದ್ಯಾರ್ಥಿಗಳು ಬರಲಿ. ನನ್ನ ವೈಫು ಅದುವರೆಗೆ ಶೋಭಾ ಅವರು ಸಾಫ್ಟ್ವೇರಲ್ಲಿ ಒಳ್ಳೆ ಉದ್ಯೋಗದಲ್ಲಿ ಇದ್ದರು. ಅವ್ರು ಸಾಕಾಗೋಗಿತ್ತು ಆ ಉದ್ಯೋಗ, ಅದ್ರ ಒತ್ತಡ, ಟೆನ್ಷನ್. ಇಲ್ಲ ನಾನು ಆ ಕೆಲಸ ಬಿಟ್ಟು ಬಿಡ್ತೀನಿ ಅಂತ. ಸರಿ ಬಾರಮ್ಮ, ನೀನು ಸ್ಕೂಲ್ನ ಅಡ್ಮಿನಿಸ್ಟ್ರೇಷನ್ ನೋಡ್ಕೊ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಟೆಂಟ್ ಸಿನಿಮಾ ಶಾಲೆನ ಪ್ರಾರಂಭ ಮಾಡಿದ್ದು. ಎಷ್ಟು ತೃಪ್ತಿ ಕೊಟ್ಟಿದೆ ಅಂದರೆ, ಎಷ್ಟೋ ಗ್ರಾಮೀಣ ಪ್ರತಿಭೆಗಳು ಬರ್ತಾರೆ. ಪ್ರತಿಭೆ ಇರುತ್ತೆ, ಅದಕ್ಕೊಂದು ಶೇಪ್ ಇರಲ್ಲ, ಮೌಲ್ಡ್ ಇರಲ್ಲ. ಸಿನಿಮಾ ಬಗ್ಗೆ ತಪ್ಪು ಕಲ್ಪನೆ ಇರುತ್ತೆ. ಯಾವುದೋ ಸಿನಿಮಾ ನೋಡಿ ನಾನು ಅವನ ಥರ ಆಗಬೇಕು ಅಂತಿರ್ತಾರೆ. ತಯಾರಿ ಇರಲ್ಲ, ರಂಗಭೂಮಿ ಗೊತ್ತಿರಲ್ಲ, ಸಾಹಿತ್ಯ ಗೊತ್ತಿರಲ್ಲ, ಸಂಗೀತ ಗೊತ್ತಿರಲ್ಲ. ಅವ್ರನ್ನ ಬೇಸಿಕಲಿ ನಾವು ತಯಾರು ಮಾಡಿ ಪ್ರಾಕ್ಟಿಕಲ್ ಕ್ಲಾಸಸ್ ಜಾಸ್ತಿ ಮಾಡಿ ಮೇನ್ ಸ್ಟ್ರೀಮ್ ಇಂಡಸ್ಟ್ರಿಗೆ ಅವರನ್ನು ಪುಷ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಇಲ್ಲಿ ನಿರ್ದೇಶಕರು, ನಟರು, ಸ್ಕ್ರಿಪ್ಟ್ ರೈಟರ್ಸು, ಎಡಿಟರ್ಸು, ಕ್ಯಾಮ್ರಾಮನ್ಗಳು, ಎಲ್ಲ ಕ್ಷೇತ್ರದ ಸಿನಿಮಾದ ಎಲ್ಲ ವಿಭಾಗ ಇಲ್ಲಿ ತಯಾರಾಗ್ತಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸ್ಟೂಡೆಂಟ್ಸ್. ದೇ ಆರ್ ಸೋ ನೈಸ್, ಕ್ಯೂಟ್. ಈ ನಮ್ಮ ಸಿನಿಮಾದಲ್ಲಿ 2-3ನೇ ಹಂತದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಟೆಂಟ್ ಸಿನಿಮಾದವರು ಸೂಪರ್. 100ಕ್ಕೂ ಹೆಚ್ಚು ಜನ ಅಭಿನಯದಲ್ಲಿ, ಸ್ಕ್ರಿಪ್ಟ್ ರೈಟಿಂಗ್ನಲ್ಲಿ, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ, ಸ್ಟಿಲ್ಸು, ಫೋಟೋಗ್ರಫಿ, ಆ ಥರ. ನಮ್ಮ ಶಕ್ತಿ ಮೀರಿ ಅವ್ರಿಗೆ ಪ್ರಮೋಟ್ ಮಾಡಬೇಕು ಅಂತ. ಆಮೇಲೆ ಮುಂದಿನ ದಾರಿ ಅವ್ರದ್ದು. ಹಾಗಾಗಿ ಈ ಶಾಲೆಯ ಉದ್ದೇಶ ಒಂದು ರೀತಿಯ ಸಿನಿಮಾ ಋಣವನ್ನು ತೀರಿಸುವ ಪ್ರಯತ್ನ, ಲಾಭಾಕಾಂಕ್ಷೆ ಅಲ್ಲ. ಲಾಭಾಕಾಂಕ್ಷೆ ಇದ್ದರೆ ಈ ಕಟ್ಟಡವನ್ನು ಬಾಡಿಗೆ ಕೊಟ್ಟು ಕುತ್ಕೊಂಡ್ಬಿಡ್ಬೋದು ಸುಮ್ಮನೆ. ಇದೊಂದು ಸಾಹಸ. ನಾವೆಲ್ಲರನ್ನೂ ತಗೊಳ್ಳಲ್ಲ. ಅವ್ರು ಬಂದವ್ರನ್ನ ಆಡಿಷನ್ ಮಾಡಿ ಅವ್ರು ನಿಜಕ್ಕೂ ಆಸಕ್ತಿ ಇದೆಯಾ, 4 ತಿಂಗಳು ಒಂದು ಡಿಪ್ಲೊಮಾ ಪಾಸ್ ಮಾಡ್ತಾರಾ, ರೆಗ್ಯುಲರ್ ಕ್ಲಾಸಿಗೆ ಬರ್ತಾರಾ, ನಮ್ಮ ಸಂಸ್ಥೆಯ ನಿಯಮಗಳನ್ನು ಫಾಲೋ ಮಾಡ್ತಾರಾ, ಅದನ್ನೆಲ್ಲ ಪರಿಶೀಲಿಸಿ ನಾವು ಅವರಿಗೆ ಪ್ರವೇಶ ಕೊಡೋದು. 2 ಒಳ್ಳೆಯ ಫ್ಯಾಕಲ್ಟೀಸ್ ಇದೆ. ಕನ್ನಡ ಚಿತ್ರೋದ್ಯಮದ ಎಲ್ಲ ಗಣ್ಯರು ಇಲ್ಲಿ ಬಂದು ಅವರ ಅನುಭವಗಳನ್ನ ಹಂಚ್ಕೊಳ್ತಾರೆ, ವಿಶೇಷ ತರಗತಿಗಳು. ಇನ್ನೊಂದು ನಮ್ಮದೇ ಒಂದು ಪುಟ್ಟ ಫ್ಯಾಕಲ್ಟಿ ಇದೆ. ಸೊ ವಿ ಹ್ಯಾವ್ ವೀಕೆಂಡ್ ಕ್ಲಾಸಸ್, ವಿ ಹ್ಯಾವ್ ವೀಕ್ ಡೇಸ್ ಕ್ಲಾಸಸ್. ವೀಕೆಂಡಲ್ಲಿ ಬರೋರು, ಈ ಬೇರೆ ಬೇರೆ ಕೆಲಸ ಮಾಡುವಂಥವ್ರು ವೀಕೆಂಡ್ ಕ್ಲಾಸ್ ತಗೊಳ್ತಾರೆ ವಿದ್ಯಾರ್ಥಿಗಳು. ವೀಕ್ ಡೇಸ್ ಬರೋರು ರೆಗ್ಯುಲರ್ ಮಂಡೇ ಟು ಫ್ರೈಡೇ ಅವರು ಇದು ಕಲಿತು ಹೋಗ್ತಾರೆ. ಸೂಪರ್. ಹೀಗೆ ಒಂದು ಪುಟ್ಟ ಪ್ರಯತ್ನ. ಫ್ಯಾಂಟಾಸ್ಟಿಕ್ ಸರ್. ಸರ್, ಈ ಸಿನಿ ಪಯಣದಲ್ಲಿ ಕೊನೆಯದಾಗಿ ಏನನ್ನು ನೀವು ಪಡ್ಕೊಂಡಿದ್ದೀರಾ, ಏನನ್ನು ಕಳ್ಕೊಂಡಿದ್ದೀರಾ? ಪಡೆದುಕೊಳ್ಳುವುದು, ಕಳೆದುಕೊಳ್ಳುವುದು ಅಂತ ಬದುಕಿನಲ್ಲಿ ಆ ಥರದ ಬ್ಯಾಲೆನ್ಸ್ ಶೀಟ್ ಹಾಕಬಾರ್ದು, ಹಾಕಬಾರ್ದು. ಆ ಥರದ ಲೆಕ್ಕಾಚಾರ ಅಲ್ಲ. ಯಾಕೆಂದರೆ ಆ ಥರ ನಾವು ಒಂದು ಪಡೆದುಕೊಂಡದ್ದು, ಕಳೆದುಕೊಂಡದ್ದು, ಮಗ ಪಡೆದುಕೊಂಡದ್ದಕ್ಕೆ ಒಂದು ಆರ್ಥಿಕ ಮೌಲ್ಯ, ಕಳೆದುಕೊಂಡದ್ದಕ್ಕೊಂದು ಆರ್ಥಿಕ ಮೌಲ್ಯ ಹಾಕಿದ ತಕ್ಷಣ ಅದು ಅಕೌಂಟೆನ್ಸಿ ಬ್ಯಾಲೆನ್ಸ್ ಶೀಟ್ ಆಗುತ್ತೆ. ನಾನು ಇದನ್ನು ಅನುಭವ ಅಂತ ಮಾತ್ರ ಹೇಳ್ತೀನಿ, ಏರಿಳಿತ ಅಂತ ಮಾತ್ರ ಹೇಳ್ತೇನೆ. ಸಿನಿಮಾ ಗೆದ್ದಾಗ ಸಂತೋಷ ಆಗುತ್ತೆ, ಸಿನಿಮಾ ಬಿದ್ದಾಗ ದುಃಖ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತೀವಿ, ಈ ಥರದ್ದೆಲ್ಲ ಏರಿಳಿತಗಳಿದೆ.
ಒಂದು ಕಡೆ ಮಾತು ಅಂತ ಹೇಳೋದಾದರೆ, ನಾಗತಿಹಳ್ಳಿ ಚಂದ್ರಶೇಖರನಿಗೆ ಈ ಬದುಕು, ಕನ್ನಡಿಗರು ಕೊಟ್ಟ ಬದುಕು, ನಮ್ಮ ಸಮಾಜ ಕೊಟ್ಟ ಬದುಕು ಅವನ ಯೋಗ್ಯತೆಗೆ ಮೀರಿದ್ದನ್ನು ಕೊಟ್ಟಿದೆ. ಅವನ ಯೋಗ್ಯತೆಗೆ, ನನಗೆ ಅರ್ಹತೆಗಿಂತ ಹೆಚ್ಚು ನನಗೆ ಸಮಾಜ ಕೊಟ್ಟಿದೆ. ಅವ್ರು ಕೊಟ್ಟಿರೋದಕ್ಕಿಂತ ಕಡಿಮೆ ಅರ್ಹತೆ ನನಗಿದೆ. ಇನ್ ಅದರ್ ವರ್ಡ್ಸ್, ಸೂಪರ್. ಇದು ವಿನಯದ ತೋರಿಕೆಯ ಮಾತಲ್ಲ. ನಾನೊಬ್ಬನೇ ಕೂತಾಗ ನನಗೆ ಅನಿಸುತ್ತೆ, ನಾನು ಯಾರು, ಎಲ್ಲಿಂದ ಬಂದೆ? ನಾಗತಿಹಳ್ಳಿ, ಸಣ್ಣ ಮನೆ, ಸಣ್ಣ ಊರು, ಬಡತನ, ಹಾಗೆ ಬಂದಿದ್ದು, ದಿನಗೂಲಿ, ಇಲ್ಲೋ ವಾಲ್ ಪೋಸ್ಟ್ರ್ ಬರೀತಾ ಇದ್ದೆ, ರಸ್ತೆ ಮೈಲಿಗಲ್ಲಿ ಬರ್ಕೊಂಡಿದ್ದೆ. ಇಷ್ಟು ದೂರ ಬಂದು ಬೆಂಗಳೂರಲ್ಲಿ ತಲೆ ಮೇಲೆ ಒಂದು ಸೂರು, ಒಂದು ನೆಲೆ, ಒಂದು ಸಿನಿಮಾ ಮಾಡೋದಕ್ಕೆ ಬೇಕಾದ ಶಕ್ತಿ, ಒಂದಷ್ಟು ಜನರ ಸಹಕಾರ ಇದೆ ಅಂದರೆ ನಾನು ಪಡ್ಕೊಂಡದ್ದು ಎಷ್ಟು? ನನ್ನ ಯೋಗ್ಯತೆ ಮೀರಿ ಪಡ್ಕೊಂಡಿದ್ದು. ಆ ಪಡ್ಕೊಂಡಿದ್ರಲ್ಲಿ ಸ್ವಲ್ಪ ಕೊಡಬೇಕು ವಾಪಸ್ ಅಂತ ನಾಗತಿಹಳ್ಳಿದೇನೋ ಮಾಡ್ತೀನಿ, ಸ್ಟ್ಯಾಂಡ್ ಸಿನಿಮಾ ಶಾಲೆ ನಡೆಸ್ತೀವಿ. ಇದೆಲ್ಲ ಮರಳಿ ಕೊಡುವ ಒಂದು ಪ್ರಯತ್ನ, ಕಳ್ಕೊಳ್ಳೋ ಪ್ರಯತ್ನ ಅಲ್ಲ. ಅದಕ್ಕೆ ಬೇರೆ ಅರ್ಥ ಆಗುತ್ತೆ. ಮರಳಿ ಕೊಡೋದು, ಗ್ರ್ಯಾಟಿಫಿಕೇಶನ್. ಯಾಕೆ ಹೇಳ್ತೀನಿ ಅಂದರೆ, ನೋಡು ಮಗು, ಈಗ ಕೃತಜ್ಞತೆಗಳು ಕಡಿಮೆ ಆಗಿಬಿಟ್ಟಿದೆ, ಋಣ ಪ್ರಜ್ಞೆ ಹೋಗ್ಬಿಟ್ಟಿದೆ. ಕಾರಣ ಮನುಷ್ಯನಿಗೆ ನೆನಪಿಲ್ಲ. ನೆನಪಿದ್ರೆ ಕೃತಜ್ಞತೆ ಹುಟ್ಟೋದು. ನಿನಗೆ ಊರು, ಕೇರಿ, ಅಪ್ಪ ಅಮ್ಮ ಯಾವುದಾದ್ರೂ ನೆನಪಿದ್ರೆ, ಅಯ್ಯೋ ಅಲ್ಲಿದೆ, ನಾವೇನೋ ಋಣ ತೀರಿಸ್ಬೇಕಪ್ಪ, ಅವ್ರು ಸಹಾಯ ಮಾಡಿದ್ರು ಅನ್ನೋದು ನಿನ್ ಕಾಡುತ್ತೆ. ಇಫ್ ಯು ಎರೇಸ್ ದ ಮೆಮೊರಿ ಬಾಕ್ಸ್, ವೇರ್ ಇಸ್ ದ ಗ್ರಾಟಿಫಿಕೇಶನ್? ನಿನ್ನ ಸ್ಮರಣಿಕೆಯನ್ನು ನೀನು ಅಳಿಸೋಕಾಗ್ಬಿಟ್ರೆ ನಿನಗೆ ಕೃತಜ್ಞತೆಯ ಮಾತೇ ಇಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ವೇಗದ ಬದುಕು ನಮ್ಮ ನೆನಪಿನ ಕೋಶವನ್ನು ವೇಗವಾಗಿ ಅಳಿಸ್ತಾ ಇದೆ. ಆದರೆ ಕೃತಜ್ಞತೆ ವಿಷಯಕ್ಕೆ ಬಂದಾಗ ನಾವು ನೆನಪಿಟ್ಕೋಬೇಕು. ಅವತ್ತು ಅಮಿತಾಬ್ ಬಚ್ಚನ್ ಬಂದರು, ಉಚಿತವಾಗಿ ಅಭಿನಯಿಸಿದ್ರು. ಅವತ್ತು ಅಣ್ಣಾವರು ಬಂದರು, ಹೂಮಳೆಯಲ್ಲಿ ಉಚಿತವಾಗಿ ಹಾಡು ಹೇಳಿದರು. ನನ್ನ ಸಿನಿಮಾಕ್ಕೆ ಉಚಿತವಾಗಿ ಹಾಡು ಹೇಳಿದರು. ಅವರೆಲ್ಲ ಕೊಟ್ಟ ಸಹಕಾರಗಳು, ಅನೇಕ ಜನರ ಈ ಸಹಕಾರಗಳಿಂದ ನಮ್ಮ ಬದುಕು ಇಷ್ಟು ದೂರ ನಡ್ಕೊಂಡು ಬಂದಿದೆ. ಅದರಿಂದ ನಾನು ಸಾಕಷ್ಟನ್ನು ಇಲ್ಲಿಂದ ಪಡೆದಿದ್ದೇನೆ. ನನಗೆ ಶಕ್ತಿ ಇದ್ದಷ್ಟು ಒಂದಷ್ಟನ್ನು ಕೊಟ್ಟಿದ್ದೇನೆ, ಕಳ್ಕೊಂಡಿದ್ದೇನೆ ಅಲ್ಲ. ಸೂಪರ್ ಸರ್, ಫ್ಯಾಂಟಾಸ್ಟಿಕ್. ನನಗೆ ನಿಜವಾಗ್ಲೂ ಒಂದು ರೀತಿಯಾಗಿ ಸಿನಿಮಾ ಸಂದರ್ಶನಕ್ಕೆ ಅಂತ ಹೇಳಿಬಿಟ್ಟು ಬಂದು ನನಗೆ ನಿಮ್ಮ ಕಂಪ್ಲೀಟ್ ಕಥೆಯನ್ನು ಕೇಳಿ, ಒಂದು ಸಿನಿಮಾದ ಕಥೆಯನ್ನು, ಸಿನಿಮಾದ ರೀತಿಯೇ ನನಗೆ ಒಂದು ಕೇಳಿದಾಗಾಯಿತು, ಒಂದು ಸಿನಿಮಾನ ನೋಡಿದಷ್ಟು ತೃಪ್ತಿ ಸಿಕ್ತು ಅಂತ ಹೇಳ್ತೆ ಸರ್. ಆ್ಯಂಡ್ ಸಾಕಷ್ಟು ಜನ ಹೇಳ್ತಾ ಇದ್ರು, ಎಲ್ಲಿ ಹೋದ್ರು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕಾಣೆ ಆಗಿಬಿಟ್ಟಿದ್ದಾರೆ, ಎಲ್ಲಿ ಸಿನಿಮಾ ಇಲ್ಲ ಏನಿಲ್ಲ ಅನ್ನುವಂಥವ್ರಿಗೆ ಒಂದು ಬಹುದೊಡ್ಡ ಸಿನಿಮಾದ ಮುಖಾಂತರ ಆ ಅಮೇರಿಕಾ ಟೈಟಲ್ ನಿಮ್ಗೆ ಇಷ್ಟ ಆಗುತ್ತೆ, ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಸೂಪರ್ ಸೂಪರ್, ಖಂಡಿತ ಇಷ್ಟ ಆಗುತ್ತೆ. ಓಕೆ, ಖಾಸಗಿಯಾಗೂ ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗೂ ಹೇಳ್ತಾ ಇದ್ದೀನಿ. ಸೂಪರ್ ಸರ್, ನಾನು ಖಂಡಿತ ನೋಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಆ್ಯಂಡ್ ರಿವ್ಯೂ ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಅಮೇರಿಕಾ 2 ಆ ಟೈಟಲ್ಗೋಸ್ಕರ 30 ವರ್ಷಗಳು ಕಾದಿದ್ದೀರಾ. ಸೊ ಒಂದು ಭರವಸೆ, ಒಂದು ಆತಂಕ ಎರಡೂ ಇದೆ ಅಂತ ಹೇಳ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಸಿನಿಮಾಗೆ. ಒಳ್ಳೆ ರೀತಿಯಲ್ಲಿ ಪ್ರಚಾರ ಕಾರ್ಯಗಳಾಗಲಿ, ಹಾಗೆ ಆದಷ್ಟು ಬೇಗ ಬಿಡುಗಡೆ ಸಮಯ ಬರಲಿ ಅಂತ ಆಶಿಸ್ತಾ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ನಮ್ಮ ಪ್ರೇಕ್ಷಕ ಬಂಧುಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಕಡೆಯ ಮಾತಾಗಿ ಹೇಳೋದೇನೆಂದರೆ, ನಾನು ಹೇಳಿದ ಹಾಗೆಯೇ ನಿಮಗೆ ತಲುಪುತ್ತೆ ಅಂತ ಭಾವಿಸ್ತೇನೆ. ನಾನು ಏನನ್ನು ಮುಖ್ಯವಾಗಿ ಹೇಳೋಕೆ ಇಷ್ಟಪಟ್ಟಿದ್ದೇನೆ ಅಂತಂದರೆ, ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾಗಳನ್ನು ನೋಡಿ ಅನ್ನುವಂಥ ಒಂದು ಪ್ರಾರ್ಥನೆ ನಿಮ್ಮಲ್ಲಿ ಮಾಡಿಕೊಂಡಿದ್ದೇನೆ. ಅದರಿಂದ ನಮ್ಮ ಸಿನಿಮಾ ನಿಮಗೆ ಖಂಡಿತ ನಿರಾಶೆ ಉಂಟು ಮಾಡಲ್ಲ. ಇದೊಂದು ಸಂಪೂರ್ಣ ಮಹತ್ವದ ಕಲಾಕೃತಿ, ಶ್ರೇಷ್ಠ ಕಲಾಕೃತಿ ಎನ್ನುವಂಥ ಅಹಂಕಾರ ಅಲ್ಲ. ಆದರೆ ಈ ಸಿನಿಮಾ ನಿಮಗೇನನ್ನೋ ಬಿಟ್ಟು ಕೊಡುತ್ತೆ, ನಮ್ಮ ಸಮಾಜಕ್ಕೆ ಬೇಕಾದ್ದನ್ನು ಏನನ್ನೋ ಗಟ್ಟಿಯಾಗಿ ಹೇಳುತ್ತೆ. ಮುಖ್ಯವಾಗಿ ಹೆಣ್ಣು ಮಕ್ಕಳ ಧ್ವನಿಯಾಗಿ ಸಿನಿಮಾ ನಿಲ್ಲುತ್ತೆ. ಈ ಅವಕಾಶಕ್ಕೆ, ನನಗೆ ಅವಕಾಶಕ್ಕೆ ಸಿಕ್ಕಿದಂತಹ ನಮ್ಮ ತಂಡವನ್ನೆಲ್ಲ ಜ್ಞಾಪಿಸ್ಕೊಂಡು, ತಂತ್ರಜ್ಞರೆಲ್ಲ ಜ್ಞಾಪಿಸ್ಕೊಂಡು, ಇವತ್ತು ಅವ್ರು ಯಾರೂ ಇಲ್ಲ ಇಲ್ಲಿ, ಈ ಎಲ್ಲರನ್ನೂ ಜ್ಞಾಪಿಸ್ಕೊಂಡು ಜ್ಞಾತಾಜ್ಞಾತ ವ್ಯಕ್ತಿಗಳು, ಅಮೇರಿಕಾದಲ್ಲಿ ಕೂಡ ಸಹಾಯ ಮಾಡಿದವರು, ಕಾಣದ ಕೇಳದ ಎಲ್ಲೆಲ್ಲಿಯೋ ಇರುವಂಥ ಎಲ್ಲ ಕನ್ನಡ ಬಂಧುಗಳಿಗೆ ನಾನು ವಿಶೇಷ ಕೃತಜ್ಞತೆಗಳನ್ನು ಹೇಳ್ತಾ, ದಯಮಾಡಿ ಅಮೇರಿಕಾ 2 ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಆಶೀರ್ವದಿಸಿ ಅಂತ ಕೇಳಿಕೊಂಡು, ಇಷ್ಟು ಸುದೀರ್ಘವಾಗಿ ಸಂದರ್ಶನ ಮಾಡಿದಂತಹ ರೋಜಾ ಅವರಿಗೆ ನಾನು ಒಂದು ಅರ್ಧ ಗಂಟೆ ಏನೋ ಮಾತಾಡಿಸ್ತೀರ ಅಂದರೆ ನೀವು
ಅಧ್ಯಾಯಗಳೇ ಮಾತಾಡಿದ್ದೀವಿ ನಾವು. ಇದಕ್ಕಾಗಿ ನಿಮಗೂ ಪ್ರೇಕ್ಷಕರಿಗೂ ನಿಮ್ಮ ವಾಹಿನಿಗೂ ನಾನು ಋಣಿಯಾಗಿದ್ದೇನೆ. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಾಕಂಡ ನಾಗತಿಹಳ್ಳಿ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್, ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ನೇರ, ದಿಟ್ಟ, ನಿರಂತರ. ಇಷ್ಟೊತ್ತು ಸಂದರ್ಶನ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.